ನಾ ಏನೆಂದು ಹೇಳಲಿ ಸಂತೋಷ, ಆ ಸಂತೋಷ ಎನ್ ಸಂತೋಷ. ತ್ಯಜಿಸಿ ಪ್ರಾಣ ಕಲ್ವಾರಿಯೋ ಮಾಡಿದನೆ ನ ಬಿಡುಗಡೆ, ನಾ ಏನೆಂದು ಹೇಳಲಿ ಸಂತೋಷ, ಆ ಸಂತೋಷ ಎನ್ ಸಂತೋಷ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಕೃಪೆ ಮಾಡಿಕೊಟ್ಟಂತಹ ವಿಶೇಷವಾದ ಆರಾಧನಾ ಸಮಯಕ್ಕಾಗಿ ಆತನನ್ನು ವಂದಿಸೋಣ. ಈ ವರ್ಚುವಲ್ ವರ್ಷಿಪ್ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡವರಾಗಿ ಆತನಿಗೆ ಸ್ತೋತ್ರ ಕಾಣಿಕೆಯನ್ನ ಸಲ್ಲಿಸುವಂತ ಅವಕಾಶ ಆತನು ಕೊಟ್ಟು ನಮ್ಮನ್ನ ಕೃಪೆಯನ್ನು ನಡೆಸಿದ್ದಾನೆ. ಅದಕ್ಕಾಗಿಯೂ ಸಹ ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಆರಾಧನೆಗಾಗಿ ಆನ್ಲೈನ್ ನಲ್ಲಿ ಕೂಡಿ ಬಂದಿದ್ದಾಗ ಎಲ್ಲ ದೇವಜನರನ್ನ ತಂದೆ ಕುಮಾರ ಪವಿತ್ರಾತ್ಮ ಹೆಸರಿನಲ್ಲಿ ಸ್ವಾಗತಿಸಲಾಗಿದ್ದೇನೆ. ಕೀರ್ತನೆಗಳ ಪುಸ್ತಕ 100ನೇ ಅಧ್ಯಾಯದ 4 ಮತ್ತು 5ನೇ ವಾಕ್ಯಗಳಲ್ಲಿ ಕೀರ್ತನೆಗಾರರು ಹೇಳುವಂತಹದ್ದು, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಎಂಬುವು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಆತನನ್ನ ನಾವು ಆರಾಧಿಸುತ್ತಾ ಆತನ ಉಪಕಾರ ನೆನಪು ಮಾಡುತ್ತಾ ಆತನಿಗೆ ನಮ್ಮ ಸ್ತೋತ್ರ ಸಲ್ಲಿಸುತ್ತಾ ಬರೋಣ. ಈ ಆರಾಧನಾ ಕೂಟದ ಪ್ರಾರಂಭಕ್ಕಾಗಿ ಮತ್ತು ದೇವರ ಮಹಿಮೆಗಾಗಿ ನಾವು 2ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ದೀನರಾಗಿ ಬಂದಿದ್ದೇವೆ ಅಂತ 2ನೇ ಸಂಗೀತ ನಾವಿಲ್ಲಿ ಹಾಕುವಾಗ ನೀವು ಮ್ಯೂಟ್ ಮಾಡಿಕೊಂಡು ಮನೆಗಳಿಂದಲೇ ಹಾಡಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. 2ನೇ ಸಂಗೀತ, ದೀನರಾಗಿ ಬಂದಿದ್ದೇವೆ ನಿನ್ನ ಮಾತಿನಿಂದಲೇ. ಹಾಗೆಯೇ 320ನೇ ಸಂಗೀತ ಹಾಡಿಕೊಳ್ಳೋಣ. ಕ್ರಿಸ್ತನ ಕ್ರೂಜ ಹತ್ರ ನಾ ನಿಂತುಕೊಳ್ಳುವೆ. 320ನೇ ಸಂಗೀತ.
ಕ್ರಿಸ್ತನ ಕ್ರೂಜೆ ಹತ್ರ ನಾನಿಂತುಕೊಳ್ಳುವೆ. ದಿಕ್ಕಿಲ್ಲದ ಪ್ರವಾಸಿಗೆ ವಿಶ್ರಾಂತಿ ಸ್ಥಾನವೇ. ಆಡವಿಯಲ್ಲಿ ಮಾನೆಯು ಮಾರ್ಗದೊಳಾಶ್ರಯ. ಕಾಡು ಬಿಸಿಲಿ ನಿಂದಲೂ ಬೇಸರದಿಂದಲೂ ಆ ಕ್ರೂಜೆ ಆಚೆ ಕಡೆ ಹಾಯೆಂತ ನೋಟವೇ. ಪಾತಾಳದ ಕತ್ತಲೆಯ ನಾನಲ್ಲಿ ನೋಡುವೆ. ಆದಾಗ್ಯೂ ಕ್ರೂಜೆಯಲ್ಲಿಯೇ ಆಶ್ರಯ ಸಿಕ್ಕಿತು. ಕ್ರೂಜಿಸಲ್ಪಟ್ಟ ಕರ್ತನೇ ರಕ್ಷಣೆ ಆಯಿತು. ಕ್ರೂಜಿಸಲ್ಪಟ್ಟ ಕ್ರಿಸ್ತ ನನ್ನಾಶ್ರಯ ನೀನು. ನಿನ್ನ ಕ್ರೂಜೆಯ ಮೂಲಕ ಪಾಪಕ್ಕೆ ಸತ್ತೇನು. ಲೋಕದ ಸ್ತುತಿ ವ್ಯರ್ಥವೇ, ಚಿಂತೆಯು ಬೇಡವೇ. ನಿನ್ನ ಶಿಲುಬೆಯಲ್ಲಿಯೇ ಹೆಚ್ಚಳ ಪಾಡುವೆ. ಆಮೆನ್. ಈಗ ದೇವರ ವಾಕ್ಯದಿಂದ ನಾವು ಆರಾಧನೆಗೆ ಸಹಾಯಕವಾದ ರೀತಿಯಲ್ಲಿ ವಾಕ್ಯವನ್ನು ಕೇಳುವಂತ ಸಮಯ ಆಗಿದೆ. ಸ್ತೋತ್ರ ಬಲಿಗಳ ಸಮರ್ಪಣೆ ಮಾಡ್ಲಿಕ್ಕಾಗಿ ಪ್ರೇರೇಪಣೆ ಹೊಂದುವಂತಹ ವಿಶೇಷವಾದಂತಹ ಸಮಯ. ದೇವರ ವಾಕ್ಯ ನಮಗೆ ಪ್ರೇರೇಪಿಸಲಿ, ನಮ್ಮನ್ನು ಉತ್ತೇಜಿಸಲಿ, ಕ್ರೂಜೆಯ ಬುಡಕ್ಕೆ ನಮ್ಮನ್ನು ಕೊಂಡೊಯ್ಯಲಿ. ಆ ರೀತಿಯಲ್ಲಿ ದೇವರ ವಾಕ್ಯವನ್ನ ನಾವು ಕೇಳ್ತಾ ಬರೋಣ. ಈ ಸಮಯದಲ್ಲಿ ಸಭಾ ಹಿರಿಯರು, ದೇವರ ಸೇವಕಂತ ಎಸ್ ಆಲ್ಬರ್ಟ್ ಅಂಕಲ್ ಅವರು ದೇವರ ವಾಕ್ಯದಿಂದ ಕೆಲವು ನಿಮಿಷಗಳ ಕಾಲ ಅವ್ರ ಸಂದೇಶ ಕೊಡ್ಲಿಕ್ಕಿದ್ದಾರೆ. ಎಸ್ ಆಲ್ಬರ್ಟ್. ಹೇಗೂ ಪ್ರಿಯ ದೇವ ಜನರೇ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೇಗೂ ನಮ್ಮೆಲ್ಲರಿಗೆ ಮತ್ತೊಂದು ಆವರ್ತಿ ಆತನನ್ನ ನೆನಪು ಮಾಡುವ ಹಾಗೆ ಆತನ ಶ್ರಮ ಮರಣ ಧ್ಯಾನ ಮಾಡಿ ಆತನಿಗೆ ನಮ್ಮ ಕೃತಜ್ಞತಾ ಬಲಿಗಳನ್ನು ಸಮರ್ಪಿಸಿ ಆರಾಧಿಸಿ ಆತನ ಆಶೀರ್ವಾದ ಪಡ್ಕೊಳ್ಳುವ ಹಾಗೆ ನಡೆಸಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಹೇಗೂ ಸಮಯ ಬಹಳ ಕೊಂಚ ಇರುವುದರಿಂದ ನಾವು ನೇರವಾಗಿ ವಾಕ್ಯ ಸಂದೇಶಕ್ಕೆ ಹೋಗೋಣ. ನಮ್ಮ ಸಂದೇಶಕ್ಕೆ ಆಧಾರವಾದಂತ ಒಂದು ವಚನ, 2 ವಚನ ನಾವು ಓದಿ ಕೇಳಿಸುತ್ತೇನೆ. ಅದು ಆದಿಕಾಂಡಗಳ ಪುಸ್ತಕ 37ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನದವರೆಗೂ ನಾನು ಓದಿ ಕೇಳಿಸ್ತೇನೆ. ಆದಿಕಾಂಡ 37ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನ. ಆಮೇಲೆ ಅವರು ಒಂದು ಹೋತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ಆ ನಿಲುವಂಗಿಯನ್ನು ತಮ್ಮ ತಂದೆಗೆ ಕಳುಹಿಸಿದರು. ತಂದವರು, ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿ ಹೌದೋ ಅಲ್ಲವೋ
ನೋಡು ಎಂದು ಅವನಿಗೆ ಹೇಳಲು ಅವನು ಅದನ್ನು ಅದರ ಗುರುತನ್ನು ಹಿಡಿದು, ಈ ಅಂಗಿ ನನ್ನ ಮಗನದೇ ಹೌದು, ದುಷ್ಟ ಮೃಗಗಳು ಅವನನ್ನು ಕೊಂದು ತಿಂದಿರಬೇಕು, ಯೋಸೇಫನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರಬೇಕು ಎಂದು ಹೇಳಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿತಟ್ಟನ್ನು ಹೊತ್ತಿಕೊಂಡು ತನ್ನ ಮಗನಿಗಾಗಿ ಬಹುದಿನಗಳವರೆಗೂ ಹಂಬಲಿಸುತ್ತಿದ್ದನು ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ಈ ವಾಕ್ಯ ಸಾಮಾನ್ಯವಾಗಿ ಆರಾಧನೆಗೆ ಯಾವ ಒಂದು ಸಂದರ್ಭದಲ್ಲೂ ಅದನ್ನು ಓದಿ ಧ್ಯಾನ ಮಾಡದಂತ ಒಂದು ಅನುಭವ ನಾನು ಕೇಳಿಸಿಕೊಂಡ ಸಂಗತಿ ಇಲ್ಲ. ಯಾಕಂದ್ರೆ ಇಲ್ಲಿ ಕೊಯ್ಯಲ್ಪಟ್ಟಂತ ಒಂದು ಕುರಿ ಅವರು ಮಾಡಿದಂತ ಆ ಒಂದು ಕಾರ್ಯ ಅದು ದುಷ್ಟ ಕಾರ್ಯವಾಗಿರ್ತದೆ, ಒಂದು ದ್ವೇಷದ ಕಾರ್ಯವಾಗಿರ್ತದೆ. ಅದು ನಾವು ನೋಡುವಾಗ ಯೋಸೇಫನ ಅಣ್ಣಂದಿರು ಆತನನ್ನ ಹಿಂಸೆ ಪಡಿಸಿ ಆ ಹಳ್ಳದಿಂದ ಎತ್ತು ಮಾರಿಬಿಟ್ಟ ನಂತರ ನಾವು ನೋಡುವಾಗ ಅವನ ಅಂಗಿಯನ್ನ ಅವರು ತೆಗೆದು ಅವನನ್ನ ಮಾರಿಬಿಟ್ಟಂತವರಾಗಿರ್ತಾರೆ. ಆ ಅಂಗಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಆ ಯೋಸೇಫನ ತಂದೆ ಆತನನ್ನ ಹೆಚ್ಚಾಗಿ ಪ್ರೀತಿ ಮಾಡಿದ್ರಿಂದ ಆ ಒಂದು ಬಹಳ ಬಣ್ಣಗಳುಳ್ಳಂತ ಒಂದು ಅಂಗಿಯನ್ನ ಅವನಿಗೆ ಕೊಟ್ಟಿದ್ದನು ಎಂಬುದಾಗಿ ನಾವು ನೋಡ್ತೀವಿ. ಇಂಗ್ಲಿಷ್ ಬೈಬಲ್ನಲ್ಲಿ ನೋಡಿದಾಗ ಅದು ನಾವಲ್ಲಿ ನೋಡಾಗ ದಿಸ್ ವಿ ಹ್ಯಾವ್ ಫೌಂಡ್, ಪ್ಲೀಸ್ ಐಡೆಂಟಿಫೈ ವೆದರ್ ಇಟ್ ಈಸ್ ಯುವರ್ ಸನ್ಸ್ ರೋಬ್ ಆರ್ ನಾಟ್. ಅಂಡ್ ಹಿ ಐಡೆಂಟಿಫೈಡ್ ಅಂಡ್ ಸೆಡ್, ಇಟ್ ಈಸ್ ಮೈ ಸನ್ಸ್ ರೋಬ್. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಯೋಸೇಫನನ್ನ ಅವರು ಹಿಂಸೆ ಪಡಿಸಿ ಮಾಡಿದ ನಂತರ ತಂದೆಗೆ ಆ ವಿಷಯವನ್ನ ತಿಳಿಸ್ಲಿಕ್ಕಾಗಿ ಅವರು ಒಂದು ಉಪಾಯ ಮಾಡಿದಂಥದ್ದನ್ನ ನಾವು ನೋಡ್ತೇವೆ. ತನ್ನ ಅಣ್ಣಂದಿರ ಯೋಗಕ್ಷೇಮ ವಿಚಾರಿಸ್ಲಿಕ್ಕಾಗಿ ತಂದೆಯಿಂದ ಕಳಿಸಲ್ಪಟ್ಟಂಥವನು ಇವರ ಯೋಗಕ್ಷೇಮ ವಿಚಾರಿಸ್ಲಿಕ್ಕಾಗಿ ಇವ್ರ ಮೇಲಿದ್ದಂಥ ಪ್ರೀತಿಯಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವರು ಇದ್ದಂಥ ಅವರ ಅಣ್ಣಂದಿರಿಗಿದ್ದಂಥ ದ್ವೇಷದಿಂದ ಆತನನ್ನ ಪ್ರೀತಿಯಿಂದ ಎದುರುಗೊಳ್ಳೋದಕ್ಕೆ ಬದಲಾಗಿ ಆತನಿಗೆ ಹಿಂಸೆ ಕಷ್ಟಗಳನ್ನ ಅನುಭವಿಸಿ ಹೊಡೆದು ಆತನನ್ನ ಕೊಲೆ ಮಾಡಿಬಿಡ್ಬೇಕೆಂಬಂತ ಆಲೋಚನೆ ಇರ್ತದೆ. ಆದ್ರೆ ಆತನ ಹಿರಿಯ ಅಣ್ಣನಾದಂಥ ರೂಬೇನನು ಅವನ ಪ್ರಾಣ ರಕ್ಷಿಸ್ಲಿಕ್ಕಾಗಿ ಅವನನ್ನ ಬಿಡಿಸಿ ಒಂದು ಹಳ್ಳಕ್ಕೆ ಹಾಕಿ ಬಿಡಿ ಎಂಬುದಾಗಿ ಹೇಳಿ ತಪ್ಪಿಸುವಂತ ಒಂದು ಕಾರ್ಯ ಮಾಡಿದ. ಅಲ್ಲಿಂದಲೂ ಸಹ ಆತನು ಅವರನ್ನ ಎತ್ತಿ ಮಾರಿಬಿಟ್ಟದ್ದನ್ನ ನೋಡುತ್ತೇವೆ. ಆರು ಮಾರಿ ಬಿಡುವಂತ ಸಂದರ್ಭದಲ್ಲಿ ತಂದೆ ಪ್ರೀತಿಯಿಂದ ಆತನಿಗೆ ಹೊಲಿಸಿಕೊಟ್ಟಿದ್ದ ಅನೇಕ ಬಣ್ಣಗಳುಳ್ಳ ಒಂದು ವಸ್ತ್ರ ನಾವು ನೋಡ್ತೇವೆ. ಇಂಗ್ಲಿಷ್ ಬೈಬಲ್ನಲ್ಲಿ ಎ ರೋಬ್ ಆಫ್ ಮೆನಿ ಕಲರ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಅವನ ತಂದೆ ಆತನ ಮಗನನ್ನ ಎಷ್ಟಾಗಿ ಪ್ರೀತಿಸಿದನು ಎಂಬುದಾಗಿ ನೋಡುವಾಗ ಆತನು ವಿಶೇಷವಾಗಿ ಬಹಳ ಬಣ್ಣಗಳುಳ್ಳಂತ ಒಂದು ಅಂಗಿಯನ್ನ ಆತನಿಗೆ ಒದಿಸಿಕೊಟ್ಟಿದ್ದಾನೆ. ಆದ್ರೆ ಇವರು ಅಣ್ಣನ ಯೋಗಕ್ಷೇಮ ವಿಚಾರಿಸಲಿಕ್ಕಾಗಿ ಬಂದಂತ ಸಂದರ್ಭದಲ್ಲಿ ಆತನನ್ನ ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಬದಲಾಗಿ ಆತನಿಗೆ ಹಿಂಸಿಸಲು ಆತನು ಕೊಲೆ ಮಾಡುವಂತ ಒಂದು ಪ್ರಯತ್ನ ಪಟ್ಟರು. ಆದ್ರೆ ಆತನ ಹಿರಿಯ ಅಣ್ಣನಾದಂತ ರೂಬೇನನ ಒಂದು ಆಲೋಚನೆ ಪ್ರಕಾರವಾಗಿ ಆತನನ್ನ ಅವರು ಸಾಯಿಸದೆ ಹೇಗೂ ಆತನ ಒಂದು ನಮ್ಮ ಸ್ಥಳದಿಂದ ಅವನು ಹೋಗಿ ಬಿಡಬೇಕು, ನಮ್ಮ ಎದುರಿನಲ್ಲಿ ನಮ್ಮ ಕಣ್ಣೆದುರಿಗೆ ಅವನನ್ನು ಇರಬಾರ್ದು ಎಂಬುದಾಗಿ ಹೇಳಿ ಆತನನ್ನ ಮಾರಿ ಬಿಡುವುದನ್ನ ನಾವು ನೋಡ್ತೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಕ್ರಿಸ್ತನನ್ನ ನಾವು ನೆನಪು ಮಾಡುವಂತ ಸಂದರ್ಭದಲ್ಲೇ ನಮ್ಮ ರಕ್ಷಕನು ಯೆಹೋವ ದೇವರು ನಮ್ಮನ್ನ ಮನುಷ್ಯರನ್ನ ಈ ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ ತನ್ನ ಪ್ರೀತಿಯ ಮಗನಾದಂತ ಯೇಸು ಕ್ರಿಸ್ತನನ್ನೇ ಇಲ್ಲಿ ಕಳಿಸಿಕೊಟ್ಟದಾಗಿ ನಾವು ನೋಡ್ತೇವೆ. ಯಾಕೆಂದ್ರೆ ಈ ತನ್ನ ಅಣ್ಣಂದಿರ ಯೋಗಕ್ಷೇಮಕ್ಕಾಗಿ ಆತನು ಬಂದಂತವರನ್ನ ಹಿಂಸೆ ಅವರು ಮಾರಿ ಬಿಡುವಾಗ ಎಷ್ಟು ದ್ವೇಷ ಅವರಲ್ಲಿತ್ತು ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ರಕ್ಷಕನನ್ನ ಸಹ ಆತನ ಈ ಲೋಕಕ್ಕೆ ಮನುಷ್ಯರ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ ಬಂದಂತ ಸಂದರ್ಭದಲ್ಲಿ ಯಜ್ಞದ ಕುರಿಯೋಪಾದಿಯಲ್ಲಿ ಆತನ ಬಂದಂತ ಸಂದರ್ಭದಲ್ಲಿ ಅವನಿಗೆ ಯಾವುದೇ ವಿಧವಾದಂತ ಪ್ರೀತಿ ಒಂದು ಸಹಾಯ ಇರಲಿಲ್ಲ. ಯಾವಾಗ್ಲೂ ಆತನನ್ನ ಜನರು ವಿರೋಧಿಸುತ್ತಾ ಬಂದರೆ ಹೊರತು ಆತನನ್ನ ಪ್ರೀತಿಸಲೇ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಯೋಸೇಫನ ಅಣ್ಣಂದಿರು ಅವರು ಮಾಡಿದಂತ ದುಷ್ಕೃತ್ಯವನ್ನ
ಮರೆ ಮಾಡ್ಲಿಕ್ಕಾಗಿ ಯೋಸೇಫನ ಅಂಗಿಯನ್ನ ಆತನು ಹೇಗೋ ಒಂದು ಮೃಗದಿಂದ ಕೊಲ್ಲಲ್ಪಟ್ಟಿದ್ದಾನೆ ಎಂಬುದಾಗಿ ಆತನ ಬಹಳ ಬಣ್ಣಗಳುಳ್ಳಂತ ಅಂಗಿಯನ್ನ ರಕ್ತಮಯವಾಗಿ ಮಾಡಿ ತನ್ನ ತಂದೆಗೆ ಕಳಿಸುವಂತವರಾಗಿದ್ದಾರೆ. ಅವರ ಒಂದು ದುಷ್ಕೃತ್ಯವನ್ನ ಮರೆ ಮಾಡ್ಲಿಕ್ಕಾಗಿ ಅನ್ಯಾಯವಾಗಿ ಒಂದು ಹೋತವನ್ನು ಅವರು ಕೊಯ್ದಂತವರಾಗಿದ್ದಾರೆ. ಆ ಹೋತ ಎಂಬುದಾಗಿ ಹೇಳುವಾಗ ಅವರೇ ಸಾಕಿದಂತ ಅವರ ಮಂದೆಯಲ್ಲಿದ್ದಂತ ಒಂದು ಹೋತವನ್ನು ಅವರು ಕುರಿದಂತಿದ್ದಾರೆ. ಸಾಮಾನ್ಯವಾಗಿ ಹೋತ ಹೋರಿಗಳನ್ನ ಯಜ್ಞ ಮಾಡುವುದಕ್ಕಾಗಿ ಒಂದು ಒಳ್ಳೆ ಕಾರ್ಯಕ್ಕಾಗಿ ಆ ಹೋತವನ್ನ ಅಥವಾ ಹೋರಿಯನ್ನ ಆ ಪಶುವನ್ನ ವಧಿಸಿ ಅದರ ರಕ್ತದಿಂದ ದೇವರನ್ನ ಆರಾಧಿಸಿದಂಥದ್ದು, ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತದ್ದನ್ನ ನೋಡ್ತೀವಿ. ನಮ್ಮ ಸತ್ಯ ವೇದದಲ್ಲಿ ಓದುವಂತ ಎಲ್ಲಾ ಕಾರ್ಯಗಳಲ್ಲಿ ರಕ್ತ ಸುರಿಸಿದಂತ ಸಂದರ್ಭದಲ್ಲಿ ಅದು ಒಳ್ಳೆ ಕಾರ್ಯಕ್ಕಾಗಿಯೇ ಅದನ್ನ ಮಾಡ್ತಾ ಇದ್ದಾರೆ ಹೊರತು ಯಾವ ಈ ರೀತಿಯಾದಂತ ಒಂದು ದ್ವೇಷ ಪಾಪದ ಕೃತ್ಯಕ್ಕೆ ಮಾಡಲೇ ಇಲ್ಲ. ಅದರಿಂದಲೇ ಯಾರು ಇದನ್ನ ಹೆಚ್ಚಾಗಿ ಧ್ಯಾನ ಮಾಡ್ಲಿಕ್ಕೆ ಹೋಗುವುದಿಲ್ಲ. ನಾವು ನೋಡುವಾಗ ವಿಶೇಷ ಸಂದರ್ಭ ಸಂತೋಷ ಕೂಟಕ್ಕಾಗಿ ಸಹ ಮಾತ್ರವಲ್ಲದೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಹಾಗೆ, ದೇವರನ್ನ ಆರಾಧಿಸುವ ಹಾಗೆ ಆ ಒಂದು ಧರ್ಮಶಾಸ್ತ್ರದ ಅಪ್ಪಣೆ ಪ್ರಕಾರವಾಗಿ ದೇವರ ಕೋಪವನ್ನ ಶಮನಪಡಿಸಲಿಕ್ಕಾಗಿ ಹೋತ ಹೋರಿಗಳನ್ನ ಕೊಯ್ದು ದೇವರಿಗೆ ಯಜ್ಞ ಮಾಡಿ ದೇವರ ಒಂದು ಕೋಪವನ್ನ ತಣಿಸುವಂತೆ ಮಾಡಿ ತಮ್ಮ ಪಾಪಗಳನ್ನ ಆತನು ಮರೆಯುವಂತೆ ಮಾಡಿ ಕ್ಷಮಿಸುತ್ತಿದ್ದನ್ನೇ ಹೊರತು ಅದನ್ನ ಸಂಪೂರ್ಣವಾಗಿ ಮಾಡಲಿಲ್ಲ. ಆದ್ರಿಂದ ಈ ಹೋತ ಹೋರಿಗಳನ್ನ ಕೊಯ್ದಂತ ಸಂದರ್ಭದಲ್ಲಿ ಒಂದು ವಿಶೇಷವಾದಂತ ಒಳ್ಳೆ ಕಾರ್ಯಕ್ಕಾಗಿ ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಅವರು ಬಂಧನದಲ್ಲಿ ಇದ್ದಂತ ಸಂದರ್ಭ ಬಿಡಿಸ್ಲಿಕ್ಕಾಗಿ ಬಂದಂತ ಮೋಶೆ ಏನ್ ಮಾಡ್ತಾನೆ, ಅವರನ್ನ ಬಿಡಿಸ್ಲಿಕ್ಕಾಗಿ ಹೊರಡುವಾಗ ಅರಸನು ಅವ್ರಿಗೆ ದೇವರು ಅವ್ರಿಗೆ ಅಪ್ಪಣೆ ಮಾಡ್ತಾನೆ. ಅವರು ಒಂದು ಪಸ್ಕದ ಕುರಿಯನ್ನ ಕೊಯ್ದು ಅದರ ರಕ್ತವನ್ನ ಅವರು ವಾಸಿಸುವಂತ ಆ ಬಾಗಿಲಿನ ನಿಲುವ ಪಟ್ಟಿಗೆ ಹಚ್ಚಿ ಆ ಪಸ್ಕದ ಹಬ್ಬದ ಊಟವನ್ನು ಅವರು ಮಾಡಬೇಕು. ರಾತ್ರಿಯಲ್ಲಿ ಮುಂಜಾನೆ ಅವರು ಆ ಐಗುಪ್ತ ದೇಶವನ್ನು ಬಿಟ್ಟು ಹೊರಡಬೇಕು ಎಂಬುದಾಗಿ ಅವ್ರಿಗೆ ಅಪ್ಪಣೆ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಹಬ್ಬ ಸಂತೋಷ ಅವರ ಬಿಡುಗಡೆಯನ್ನ ಸೂಚಿಸ್ಲಿಕ್ಕಾಗಿ ಅವರ ಬಂಧನದಿಂದ ಬಿಟ್ಟು ಹೋಗ್ತಾರೆ ಎಂಬಂತ ಒಂದು ಸಂತೋಷ ಕಾರ್ಯವನ್ನ ಅವರು ಅನುಭವಿಸ್ಲಿಕ್ಕಾಗಿ ಒಂದು ಕುರಿಯನ್ನ ಕೊಯ್ದು ಅದರ ಮಾಂಸವನ್ನ ಊಟ ಮಾಡಿ ನಂತರ ಹೋಗ್ಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಕೊಯ್ಯಲ್ಪಟ್ಟಂತ ಕುರಿ ಆ ಇಸ್ರಾಯೇಲರ ಬಿಡುಗಡೆಗೋಸ್ಕರವಾಗಿ ಕೊಯ್ಯಲ್ಪಟ್ಟಂತ ಒಂದು ಕುರಿಯಾಗಿದೆ. ಆ ರಕ್ತ ಸುರಿಸಲ್ಪಟ್ಟದ್ದು ಇಸ್ರಾಯೇಲರ ಬಿಡುಗಡೆಗಾಗಿ ಆ ರಕ್ತ ಸುರಿಸಲ್ಪಟ್ಟಂತದ್ದಾಗಿದೆ. ಇಲ್ಲಿ ನೋಡುವಾಗ ಈ ಅಣ್ಣಂದಿರು, ಯೋಸೇಫನ ಅಣ್ಣಂದಿರು ತನ್ನ ಸ್ವಂತ ರಕ್ತ, ಒಬ್ಬ ತಂದೆಯ ರಕ್ತವನ್ನ ಹಂಚಿ ಹುಟ್ಟಿದಂತ ತನ್ನ ತಮ್ಮನ ಮೇಲೆ ಕರುಣೆ ಇಲ್ಲದೆ ಆತನನ್ನ ಕೊಲ್ಲುವುದಕ್ಕಾಗಿ ಈ ದ್ವೇಷದ ಕಾರ್ಯವನ್ನು ಮಾಡಿ ಆ ಮಾಡಿದ ಕಾರ್ಯವನ್ನ ಮುಚ್ಚಿಕೊಳ್ಳುವ ಹಾಗೆ, ಒಂದು ವೇಳೆ ಅವರ ಮೇಲೆ ಯಾವ ಅಪರಾಧ ಬರಬಾರದು, ತಂದೆಗೆ ಸಂದೇಹ ಬರಬಾರದು ಎಂಬುದಾಗಿ ಹೇಳಿ ಆ ಅಂಗಿಯನ್ನ ಬಹಳ ಬಣ್ಣಗಳುಳ್ಳಂತ ಅಂಗಿಯನ್ನ ರಕ್ತಮಯವಾದಂತ ಒಂದು ಅಂಗಿಯಾಗಿ ಮಾಡ್ತಾರೆ. ಯೋಸೇಫನಿಗೆ ಅವನ ತಂದೆ ತಾಯಿ ಕೊಟ್ಟಂತ ಸಂದರ್ಭದಲ್ಲಿ ಆ ಅಂಗಿ ಬಹಳ ಬಣ್ಣಗಳುಳ್ಳದಂತಾಗಿತ್ತು, ಆಕರ್ಷಣೀಯವಾದಂತದ್ದಾಗಿತ್ತು. ಆ ಯೋಸೇಫನಿಗೆ ಸಂತೋಷ ಕೊಡುವಂತ ಒಂದು ಅಂಗಿಯಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಅದನ್ನ ತನ್ನ ತಂದೆಗೆ ಅವರು ಕಳಿಸುವಂತ ಸಂದರ್ಭದಲ್ಲಿ ಆ ಉತ್ತಮವಾದಂತ ಬಹಳ ಬಣ್ಣಗಳುಳ್ಳಂತ ಅಂಗಿಯನ್ನ ರಕ್ತದಲ್ಲಿ ಅದ್ದಿ ರಕ್ತಮಯವಾಗಿ ಆ ಅಂಗಿಯನ್ನ ತಂದೆಯ ಬಳಿಗೆ ಕಳಿಸುವಂತವರಾಗಿದ್ದಾರೆ. ಇದು ನೋಡು, ಇದು ನಿನ್ನ ಮಗನದೋ ಎಂಬುದಾಗಿ ನೀನು ತಿಳ್ಕೊ ಎಂಬುದಾಗಿ ಹೇಳುವಾಗ ಆ ಯೋಸೇಫನ ತಂದೆ ತನ್ನ ಮಗನಿಗೆ ತನ್ನ ಪ್ರೀತಿಯಿಂದ ಒದಿಸಿದಂತ ಆ ಅಂಗಿಯ ಗುರುತು ಹಿಡಿದು, ಹೌದು ನನ್ನ ಮಗನು ಯಾವುದೋ ಒಂದು ಕ್ರೂರ ಮೃಗದಿಂದ ಅವನು ಕೊಲ್ಲಲ್ಪಟ್ಟು ಅವನು ಮರಣ ಹೊಂದಿರ್ತಾನೆ, ನನ್ನ ಮಗನನ್ನ ಕೊಂದು ಹಾಕಿ ಬಿಟ್ಟಿರ್ತಾರೆ, ಈ ನನ್ನ ಇಳಿಯ ವಯಸ್ಸಿನಲ್ಲಿ ಈ ಮಗನನ್ನ ನಾನು ಕಳ್ಕೊಂಡಲ್ಲ ಎಂಬುದಾಗಿ ಅವನು ಚಿಂತಿಸುವುದನ್ನ ನಾವು ನೋಡ್ತೇವೆ. ಈ ಕಾರ್ಯ ಅವರ ಅಣ್ಣಂದಿರು ಮಾಡಿದ್ದು, ಈ ಹೋತವನ್ನು ಕೊಯ್ದು ರಕ್ತ ಸುರಿಸಿದ್ದು ಒಂದು ದ್ವೇಷಕ್ಕಾಗಿ ಮಾಡಿದಂಥವರಾಗಿದ್ದಾರೆ. ಆದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ರಕ್ತ ನಾವು ನೆನಪು ಮಾಡುವಂತ ಸಂದರ್ಭದಲ್ಲಿ ನಾವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 27ನೇ ವಚನದಲ್ಲಿ
ಯೇಸು ಕ್ರಿಸ್ತನು ತನ್ನ ಕೊನೆ ಭೋಜನ ಮಾಡಲಿಕ್ಕಾಗಿರುವಾಗ ತನ್ನ ಶಿಷ್ಯರೊಟ್ಟಿಗೆ ಕೂಡಿಕೊಂಡವನಾಗಿ ಆ ಊಟದ ಸಮಯದಲ್ಲಿ ನಾವು ಕೊರಿಂಥ ಪತ್ರಿಕೆ 1ನೇ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನ ನಾವು ಹೀಗೆ ಓದ್ತೇವೆ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾದಂತ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸುವುದಕ್ಕೋಸ್ಕರ ಪಾನ ಮಾಡಿರಿ ಎಂದು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಇದು ಪೌಲನು ಕೊರಿಂಥ ಸಭೆಗೆ ಬರೆದಂತ ಒಂದು ಮಾತಾಗಿದೆ. ನೀವು ರೊಟ್ಟಿ ಪಾತ್ರೆಯನ್ನು ಭೋಜಿಸುವಂತ ಸಂದರ್ಭದಲ್ಲಿ ಕರ್ತನ ಮರಣವನ್ನ ಪ್ರಸಿದ್ಧಿ ಪಡಿಸ್ಲಿಕ್ಕಾಗಿ ನೀವು ಈ ರೊಟ್ಟಿ, ಆತನ ದೇಹವನ್ನು ಸೂಚಿಸುವ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಾಗ ಆತನ ಮರಣವನ್ನು ಪ್ರಸಿದ್ಧಿ ಪಡಿಸುತ್ತೀರಿ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಕೊಯ್ಯಲ್ಪಟ್ಟಂತ ಯಜ್ಞದ ಕುರಿಯಾದಂತ ಯೇಸು ಕ್ರಿಸ್ತನ ರಕ್ತ ಅಲ್ಲಿ ಚೆಲ್ಲಲ್ಪಟ್ಟದ್ದು ಒಂದು ವಿಶೇಷ ಕಾರ್ಯಕ್ಕಾಗಿ, ಪಾಪಗಳನ್ನ ಕ್ಷಮಿಸ್ಲಿಕ್ಕಾಗಿ, ಮನುಷ್ಯರ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ, ಮನುಷ್ಯರಿಗೆ ಆ ಪಾಪದಿಂದ ಇದ್ದಂತ ಶಾಪ ಮರಣವನ್ನ ಹೋಗಲಾಡಿಸ್ಲಿಕ್ಕಾಗಿ ನಮ್ಮ ರಕ್ಷಕನು ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸುವಂತ ಸಂದರ್ಭದಲ್ಲಿ ಅವನ ನೆತ್ತಿಯಿಂದ ಅಂಗಾಲಿನವರೆಗೂ ಉಂಟಾದಂತ ಗಾಯಗಳು, ಇದರಿಂದಾಗಿ ಆತನು ಸುರಿಸಿದಂತ ರಕ್ತವನ್ನ ನಾವು ನೋಡುವಂತಹದ್ದಾಗಿದೆ. ಇಲ್ಲಿ ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟಂತದ್ದು ಒಂದು ಮಹಾ ವಿಶೇಷವಾದಂತ ಕಾರ್ಯಕ್ಕಾಗಿ, ಇಡೀ ಲೋಕದ ಮನುಕುಲವಾದ ಪಾಪಗಳನ್ನ ಕ್ಷಮೆ ಮಾಡ್ಲಿಕ್ಕಾಗಿ, ಪರಿಹಾರ ಮಾಡ್ಲಿಕ್ಕಾಗಿ ತನ್ನ ರಕ್ತವನ್ನ ಸುರಿಸಿದಂತವನಾಗಿದ್ದಾನೆ. ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಹೊರಡ್ಲಿಕ್ಕಾಗಿ ಅವರು ಪಸ್ಕ ಹಬ್ಬ ಮಾಡುವಾಗ ಆ ಕುರಿಯ ರಕ್ತ ಚೆಲ್ಲಲ್ಪಟ್ಟದ್ದು, ಆ ಸಂಹಾರ ದೂತನು ಆ ಪಟ್ಟಣದ ಮೇಲೆ ಬರುವಂತ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ಆ ರಕ್ತದ ಗುರುತಿಲ್ಲವೋ ಆ ಮನೆಯಲ್ಲಿ ಮರಣ ಸಂಭವಿಸುತ್ತೆ. ಆ ರಕ್ತದ ಗುರುತು ಇಸ್ರಾಯೇಲರಿಗೆ ಉಂಟಾಗುವಂತ ಆ ಸಂಹಾರ ದೂತನಿಂದ ಉಂಟಾಗುವಂತ ಆ ಒಂದು ಅಪಾಯ, ಮರಣ, ಕೊಲೆ, ಆ ಕೊಗ್ಗಲೆಯನ್ನ ಮಾಡ್ಲಿಕ್ಕಾಗದೇ ಇರುವ ಹಾಗೆ ಆ ರಕ್ತ ಅವರನ್ನ ತಡೆಯುತ್ತೆ. ಆ ರಕ್ತದ ಗುರುತನ್ನು ಕಂಡ ಕೂಡಲೇ ಆ ಸಂಹಾರ ದೂತನು ಆ ಮನೆಯೊಳಗೆ ಪ್ರವೇಶಿಸದೆ, ಅವ್ರಿಗೆ ಯಾವ ತೊಂದರೆ ಅಡಚಣೆ ಮಾಡದೆ, ಅವರಿಗೆ ಮರಣ ಉಂಟು ಮಾಡದೆ, ಅವರಿಗೆ ಗೋಳಾಟ ಉಂಟು ಮಾಡದೆ, ಅಲ್ಲಿ ರಕ್ತಪಾತ ಮಾಡದೆ ಅವನು ಮುಂದೆ ಹೋಗುವುದನ್ನು ನಾವು ನೋಡ್ತೇವೆ. ಇಲ್ಲಿ ಅವರ ಅಣ್ಣಂದಿರು, ಯೋಸೇಫನ ಅಣ್ಣಂದರು ಆ ರಕ್ತಪಾತ ಮಾಡಿದ್ದು ಆತನ ತಮ್ಮನ ಮೇಲಿದ್ದಂತ ದ್ವೇಷಕ್ಕಾಗಿ. ಕೊನೆಯದಾಗಿ ಅವ್ರು ಬಂದಂತ ಸಂದರ್ಭದಲ್ಲಿ ತನ್ನ ಅಣ್ಣನೇ, ತನ್ನ ತಮ್ಮನೇ ಅವರನ್ನ ಕ್ಷಮಿಸೋದು, ನನ್ನನ್ನ ನೀವು ಹೀಗೆ ಮಾರಿದ್ದಕ್ಕಾಗಿ ನೀವು ದುಃಖ ಪಡಬೇಡ್ರಿ, ನಿಮ್ಮನ್ನ ರಕ್ಷಿಸ್ಲಿಕ್ಕಾಗಿ ಮುಂದಾಗಿ ದೇವರು ನನ್ನನ್ನ ಕಳಿಸಿದ್ದಾನೆ ಎಂಬುದಾಗಿ ಯೋಸೇಫನು ಹೇಳುವುದನ್ನ ನೋಟ. ಅದೇ ರೀತಿಯಲ್ಲಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ನಮ್ಮ ಪಾಪ, ಈ ಲೋಕದ ಮನುಷ್ಯರ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ ಆತನು ಕಳಿಸಲ್ಪಟ್ಟಂತವನಾಗಿದ್ದಾನೆ. ಆತನು ಸುರಿಸಿದಂತ ರಕ್ತ ಆ ವಿಶೇಷವಾದಂತ ಅದ್ಭುತವಾದಂತ ಮಹತ್ ಕಾರ್ಯ, ಪಾಪ ಪರಿಹಾರ ಮಾಡುವ ಕಾರ್ಯಕ್ಕಾಗಿ ಆತನು ಶಿಲುಬೆಯ ಮೇಲೆ ರಕ್ತವನ್ನ ಚೆಲ್ಲಿದಂತವನಾಗಿದೆ. ನಾವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆ ಕೊನೆ ಭೋಜನದಲ್ಲಿ ಹೇಳ್ತಾರೆ, ದಿಸ್ ಈಸ್ ಮೈ ಬ್ಲಡ್ ಆಫ್ ದಿ ಕವನೆಂಟ್. ಅವರು ಇದನ್ನು ಪಾನ ಮಾಡ್ರಿ, ಇದು ನನ್ನ ಒಡಂಬಡಿಕೆಯ ರಕ್ತ ಎಂಬುದಾಗಿ, ನನ್ನ ರಕ್ತ ಎಂಬುದಾಗಿ ಹೇಳುವಾಗ ಆ ರಕ್ಷಕನ ರಕ್ತ, ಅದು ನಮ್ಮ ಯೇಸು ಸ್ವಾಮಿಯ ರಕ್ತ. ಒಂದು ಕುರಿಯ ರಕ್ತವಲ್ಲ, ಒಂದು ಹೋತ ಹೋರಿಯ ರಕ್ತವಲ್ಲ. ಅನಾದಿ ಕಾಲದಲ್ಲಿ ಇಸ್ರಾಯೇಲರು ಹೋತ ಹೋರಿಗಳನ್ನ ಸಮರ್ಪಿಸಿ, ಯಜ್ಞ ಅರ್ಪಿಸಿ, ರಕ್ತ ಸುರಿಸಿ ದೇವರಲ್ಲಿ ಒಂದು ಕ್ಷಮೆ ಯಾಚನೆ ನಾವು ನೋಡ್ತೇವೆ. ಪಾಪ ಪರಿಹಾರ ಯಜ್ಞ, ದೋಷ ಪರಿಹಾರ ಯಜ್ಞ, ಸಂತೋಷ ಯಜ್ಞ, ಹೀಗೆ ವಿವಿಧ ಯಜ್ಞಗಳಿಗೆ ಒಂದು ಒಳ್ಳೆ ಕಾರ್ಯಕ್ಕಾಗಿ ಆ ಪಶುವಿನ ರಕ್ತ ತೆಗೆಯಲ್ಪಟ್ಟದ್ದು. ಅದೇ ರೀತಿಯಲ್ಲಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ರಕ್ತ ಯಾರೂ ಮಾಡಲಾರದಂತ ಒಂದು ವಿಶೇಷ ಕಾರ್ಯ.
ಅದ್ಭುತ ಕಾರ್ಯ ಮಾಡ್ಲಿಕ್ಕಾಗಿ ಆತನು ತನ್ನ ರಕ್ತವನ್ನು ಸುರಿಸಿದಂತ ದಿಸ್ ಈಸ್ ಮೈ ಬ್ಲಡ್ ಆಫ್ ದಿ ಕಮ್ಯುನಿಟಿ. ಯೇಸು ಸ್ವಾಮಿ ತಾನೇ ಹೇಳಿದ್ದು ನನ್ನ ಒಡಂಬಡಿಕೆಯ ರಕ್ತ ಎಂಬುದಾಗಿ. ಒಡಂಬಡಿಕೆ ಎಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮನುಷ್ಯರೊಟ್ಟಿಗೆ ಮಾಡಿಕೊಂಡಂತ ಒಂದು ಒಡಂಬಡಿಕೆ ರಕ್ತದ ಮುಖಾಂತರವಾಗಿ ಒಡಂಬಡಿಕೆಯ ರಕ್ತ. ಆತನ ಒಡಂಬಡಿಕೆ ನೋಡ್ತೇವೆ, ನಿಮ್ಮ ಪಾಪಗಳನ್ನು ನನ್ನ ನೆನಪಿಗೆ ತರುವುದಿಲ್ಲ, ನಿನ್ನ ಪಾಪಗಳನ್ನ ನಿನ್ನ ಲೆಕ್ಕಕ್ಕೆ ತರುವುದಿಲ್ಲ, ಇದನ್ನು ಲೋಕದ ಕಟ್ಟ ಕಡೆಗೂ ಕಾಣದ ದೂರಕ್ಕೆ ನಾನು ಹೋಗಿಬಿಡ್ತೇನೆ, ಸಮುದ್ರದ ತಳಕ್ಕೆ ತಳ್ಳಿಬಿಡ್ತೇನೆ ಎಂಬುದಾಗಿ ಕೊಟ್ಟಂತ ವಾಗ್ದಾನ ಅದನ್ನ ನೆನಪು ಮಾಡಿಕೊಳ್ಳುವ ಹಾಗೆ. ಮೊದಲನೇದಾಗಿ ಆ ಜಲಪ್ರಳಯ ಬಂದಂತ ಸಂದರ್ಭದಲ್ಲಿ ನೋಹನೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ತಾನೆ. ಇನ್ನು ಮುಂದೆ ಈ ಲೋಕವನ್ನ ನಾನು ಜಲದಿಂದ ನಾಶ ಮಾಡುವುದಿಲ್ಲ, ಇದಕ್ಕೆ ಗುರುತಾಗಿ ಒಂದು ಒಡಂಬಡಿಕೆ ಎಂಬುದಾಗಿ ಆ ಮುಗಿಲು ಬಿಲ್ಲನ್ನ ಕೊಟ್ಟರು. ಅದೇ ರೀತಿಯಲ್ಲಿ ಈ ರಕ್ತವನ್ನ ಒಂದು ಗುರುತಾಗಿ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು. ಒಂದು ಒಡಂಬಡಿಕೆ, ನಮ್ಮ ಪಾಪಗಳನ್ನು ನಮಗೆ ಅನೇಕ ವಾಗ್ದಾನಗಳನ್ನ ಮಾಡಿದ್ದಾರೆ. ವಾಗ್ದಾನಗಳೇ ನಮಗೆ ಒಡಂಬಡಿಕೆ. ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರ್ತೇನೆ. ಈ ದಿನಗಳಲ್ಲಿ ವಿಶೇಷವಾಗಿ ಈ ಕೊರೋನಾದಿಂದ ಬಾಧೆ ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಈ ಸನ್ನಿವೇಶದಲ್ಲಿ ಜನರಿಗೆ ಭೀತಿ, ಭ್ರಾಂತಿ, ಮರಣ ಭಯ ಇರುವಂತ ಸಂದರ್ಭದಲ್ಲಿ ಧೈರ್ಯ ಕೊಡುವ ಹಾಗೆ ಆತನ ರಕ್ತವನ್ನು ನಾವು ನೆನಪು ಮಾಡಿ ಬರೋಣ. ಹೇಗೆ ಇಸ್ರಾಯೇಲರನ್ನ ಸಂಹರಿಸಲಿಕ್ಕಾಗಿ ಆ ಐಗುಪ್ತ ದೇಶಕ್ಕೆ ಬಂದು ಒಂದು ಬಾಧೆಯನ್ನು ಉಂಟು ಮಾಡ್ಲಿಕ್ಕಾಗಿ ಆ ಸಂಹಾರ ದೂತನು ಬರುವಾಗ ಯಾವ ಒಂದು ಮನೆಯ ನಿಲುವಿನ ಪಟ್ಟಿಯಲ್ಲಿ ಆ ರಕ್ತದ ಗುರುತಿತ್ತು, ಆ ಮನೆಗೆ ಯಾವ ಅಪಾಯ ಮಾಡಲೇ ಇಲ್ಲ. ಅದೇ ರೀತಿಯಲ್ಲಿ ಇಸ್ರಾಯೇಲರೆಲ್ಲರೂ ಸುರಕ್ಷಿತವಾಗಿದ್ರು, ಆದ್ರೆ ಐಗುಪ್ತ ದೇಶದವರ ಮನೆಗಳಲ್ಲಿ ಮರಣ, ರಕ್ತದ ಕೋಡಿ ಹರಿದು ಕಣ್ಣೀರು, ದುಃಖ ಇರುವಂತ ಸ್ಥಿತಿ. ಆದ್ರೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ನನಗೆ ಮಾಡಿದಂತ ಒಂದು ಒಡಂಬಡಿಕೆ, ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ಲಿಕ್ಕಾಗಿ ಆತನು ಯಜ್ಞದ ಕುರಿಯಾಗಿ ಬಂದು ಆ ಶಿಲುಬೆ ಮೇಲೆ ಆತನ ರಕ್ತವನ್ನ ಸುರಿಸಿದ್ದು ಅವನು ಮಾಡಿಕೊಂಡಂತ ಒಡಂಬಡಿಕೆ. ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಸಂರಕ್ಷಿಸುತ್ತೇನೆ, ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ಹಾಗೆ ನಮ್ಮನ್ನ ಕಾಪಾಡ್ಲಿಕ್ಕಾಗಿ ಆ ಸೈತಾನನ ಬಂಧನದಿಂದ, ಆ ಸೈತಾನನ ಕುತಂತ್ರದಿಂದ ತಪ್ಪಿಸಿ ನಮಗೆ ಬಿಡುಗಡೆ, ವಿಮೋಚನೆ ಕೊಡ್ಲಿಕ್ಕಾಗಿ ಆ ಶಿಲುಬೆಯ ಮೇಲೆ ಆತನ ರಕ್ತವನ್ನ ಚೆಲ್ಲಿದಂತ ಆ ರಕ್ತ ನಮ್ಮೊಟ್ಟಿಗೆ ನಮಗಾಗಿ ಕರ್ತನು ಮಾಡಿಕೊಂಡಂತ ಒಂದು ಒಡಂಬಡಿಕೆಯ ರಕ್ತವನ್ನು ಅದು ಸೂಚಿಸುವಂತದ್ದಾಗಿದೆ. ಮತ್ತು ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 24ನೇ ವಚನದಲ್ಲಿ ಸ್ವಾಮಿ ದಿಸ್ ಈಸ್ ಮೈ ಬ್ಲಡ್ ಶೆಡ್ ಫಾರ್ ಮೆನಿ ಎಂಬುದು, ಅನೇಕರು ಬಹು ಜನರ ಪಾಪ ನಿವಾರಣೆಗಾಗಿ ಸುರಿಸಲ್ಪಟ್ಟಂತ ನನ್ನ ರಕ್ತ ಎಂಬುದಾಗಿ ಆತನು 3 ಸಾರಿ ದೃಢವಾಗಿ ಹೇಳ್ತಾರೆ. ಇದು ಬೇರೆ ಯಾರ ರಕ್ತವೂ ಅಲ್ಲ, ಒಂದು ಹೋತ ಕೂರಿಯ ರಕ್ತವಲ್ಲ, ಯೆಹೋವ ದೇವರು ನಮ್ಮ ಸೃಷ್ಟಿಕರ್ತನು ಸೃಷ್ಟಿ ಮಾಡಿ ಕಳಿಸಿದಂತ ಆ ರಕ್ಷಣೆಯ ವೀರನ ಒಂದು ರಕ್ತ ಆಗಿದೆ. ನಮಗಳಿಗೋಸ್ಕರವಾಗಿ ಲೋಕದ ಮನುಷ್ಯರ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ ಸುರಿಸಿದಂತ ರಕ್ತವಾಗಿದೆ. ಮತ್ತು 3ನೇದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಲೂಕನ ಸುವಾರ್ತೆ 22ನೇ ಅಧ್ಯಾಯ 20ನೇ ವಚನದಲ್ಲಿ ದಿಸ್ ಈಸ್ ಮೈ ಬ್ಲಡ್ ವಿಚ್ ಶೆಡ್ ಫಾರ್ ಯು ಎಂಬುದಾಗಿ ಹೇಳ್ತಾರೆ. ನಿಮಗಾಗಿ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಆತನ ಕೊನೆ ಭೋಜನ ಊಟ ಮಾಡುವಂತಹ ಸಂದರ್ಭದಲ್ಲಿ ಅವನ ಎದುರಿಗಿದ್ದಂತ ಯೇಸು ಸ್ವಾಮಿ ತನ್ನ ಎದುರಿಗಿದ್ದಂತ ತನ್ನ 12 ಶಿಷ್ಯರನ್ನು ಗುರುಸಾಗಿ ಆತನು ಹೇಳುವಂತಹದನ್ನು, ಈ ರಕ್ತ ನಿಮಗೋಸ್ಕರ ಚೆಲ್ಲಲ್ಪಟ್ಟಂತ ರಕ್ತ. ಆತನು ಯೇಸು ಕ್ರಿಸ್ತರನ್ನ ಸೇವೆಯ ಮಾಡ್ತಾ ಶಿಷ್ಯರಾಗಿದ್ದಾಗ್ಯೂ ಸಹ ಈ ಪಾಪದ ರಕ್ಷಣೆ ಆ ರಕ್ತದ ಇದು ಅವ್ರಿಗೆ ಇರಲಿಲ್ಲ ಆ ಸಂದರ್ಭದಲ್ಲಿ. ಆದ್ರಿಂದ ಸ್ವಾಮಿ ಹೇಳ್ತಾನೆ, ನಿಮಗೋಸ್ಕರವಾಗಿ ಸುರಿಸಲ್ಪಟ್ಟಂತ, ನೀವು ನನ್ನ ಸೇವೆ ಮಾಡ್ತಿದ್ದಾರೆ, ನನ್ನನ್ನು ನಂಬಿದ್ದೀರಿ, ಆದ್ರೂ ನಿಮ್ಮ ಪಾಪ ರಕ್ಷಣೆ ಆಗ್ಲಿಕ್ಕಾಗಿ, ನಿಮ್ಮ ಪಾಪ ಪರಿಹಾರ ಆಗ್ಲಿಕ್ಕಾಗಿ ನಿಮ್ಮ ನನ್ನ ಶಿಷ್ಯರಾಗಿದ್ದರೂ ಸಹ ನಿಮಗೋಸ್ಕರ ನಾನು ಸುರಿಸಲ್ಪಡುವಂತ ಈ ರಕ್ತ ಎಂಬುದಾಗಿ ಹೇಳ್ತೇನೆ. ಅದೇ ರೀತಿಯಲ್ಲಿ ಪ್ರಿಯರೇ, ಈಗ ನಾವು ಕೂಡಿ ಬಂದಂತ ಸಂದರ್ಭದಲ್ಲಿ ಈ ಭಯಂಕರವಾದಂತ ಈ ಕೊರೋನಾ 2ನೇ ಅಲೆಯಲ್ಲಿ ಅನೇಕರು ಈ ದಿನಗಳಲ್ಲಿ ನಡುಗಿ ಹೋಗಿದ್ದಾರೆ. ಅನೇಕ ನಮ್ಮ ಪ್ರಿಯರು ಅನ್ಯೋನ್ಯತೆಯಲ್ಲಿದ್ದಂಥವರು ತಮ್ಮ ನಿತ್ಯತ್ವಕ್ಕೆ ಸೇರಿದಂಥವರು ಆಗಿದ್ದಾರೆ ಈ ಆಳು ಕೊರೋನಾದಿಂದ.
ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ವಿಪರೀತವಾಗಿರ್ತದೆ. ಒಂದು ವೇಳೆ 3ನೇ ಹಂತ ಬರುವಂತ ಸಂದರ್ಭದಲ್ಲಿ ಇದಕ್ಕಿಂತ ಬಹಳ ಕ್ರೂರವಾಗಿರ್ತದೆ ಎಂಬುದಾಗಿ ಈ ವಿಜ್ಞಾನಿಗಳು ಹೇಳುವ ಹಾಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನಾವು ನೋಡ್ತೇವೆ, ನನಗಾಗಿ ನಮಗಾಗಿ ಸುರಿಸಲ್ಪಟ್ಟಂತ ಯೇಸು ಕ್ರಿಸ್ತನ ರಕ್ತ ನಮ್ಮೊಟ್ಟಿಗಿರುವಾಗ, ನಮ್ಮ ಹೃದಯದಲ್ಲಿರುವಾಗ, ಆ ಸಂಹಾರ ದೂತನಿಗೆ ಸಮನಾದಂತ ಈ ರೋಗ ಯಾವುದೇ ಒಂದು ಕೇಡು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕರ್ತನ ಬಿಡುವಂತವನ್ನ, ಯಾಕಂದ್ರೆ ನಿಮ್ಮನ್ನ ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿರುವಂತ ಸಂದರ್ಭದಲ್ಲಿ ಆ ಅಂಗೈ, ಆ ಗಾಯದ ಗುರುತು ರಕ್ತ ಅಲ್ಲಿ ಉಂಟು. ಆ ರಕ್ತದ ಗುರುತು, ಆ ಗಾಯದ ಗುರುತಿನಲ್ಲಿ ನಾವು ನಮ್ಮನ್ನ ತನ್ನ ಅಂಗೈಯಲ್ಲಿ ಆತನು ಚಿತ್ರಿಸಿಕೊಂಡು ಆತನ ಅಂಗೈಯಲ್ಲಿ ಭದ್ರವಾಗಿದ್ದೇವೆ. ಈ ಸೈತಾನನ ಯಾವ ಕಾರ್ಯಗಳು ನಮ್ಮನ್ನ ಸಮೀಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಈ ಕೊರೋನಾ ರೋಗ ಸಹ ಅದು ಸಮೀಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ವೇಳೆ ಯೋಬನಿಗೆ ದೇವರು ಆ ಕಷ್ಟ ಬರಲಿಕ್ಕಾಗಿ ಸೈತಾನಿಗೆ ಅನುಮತಿ ಕೊಟ್ಟಾಗ್ಯೂ ಸಹ ಆತನ ಪ್ರಾಣಕ್ಕೆ ಅಪಾಯ ಮಾಡಲಿಲ್ಲ. ಅದೇ ರೀತಿಯಲ್ಲಿ ಈ ರೋಗದಿಂದ ಕೆಲವರಿಗೆ ತೊಂದರೆ ಆದರೂ ಸಹ ಕರ್ತನು ತನ್ನ ರಕ್ತದಿಂದ ಅವರನ್ನ ಬಿಡಿಸಿ ಅನೇಕರು ಈ ಕೋವಿಡ್ ಅನಾರೋಗ್ಯಕ್ಕೆ ಒಳಗಾಗಿ ಚಿಕಿತ್ಸೆ ಪಡೆದು ಗುಣ ಹೊಂದಿದಂತ ಅನೇಕ ಸೇವರಿ ದಿನಗಳಲ್ಲಿ ತಮ್ಮ ಸೇವೆಯನ್ನು ಮಾಡುವಂತವರ ಕಾರಣ ಆ ರಕ್ತದ ಗುರುತು ಅವರನ್ನು ರಕ್ಷಿಸಿದಂತಾಗಿದೆ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ನಾವು ಆರಾಧನೆಗಾಗಿ ಕೂಡಿ ಬಂದಿರುವಂತ ಸಂದರ್ಭದಲ್ಲಿ ಆತನ ರೊಟ್ಟಿ ಪಾತ್ರೆ ಅದನ್ನು ನೋಡುವಾಗ ಅದು ಕರ್ತನ ದೇಹ ಮತ್ತು ಕರ್ತನ ರಕ್ತವನ್ನು ಸೂಚಿಸುವಂತಾಗಿದೆ. ಯಾವಾಗಲೂ ಸತ್ಯ ವೇದದಲ್ಲಿ ನಾವು ನೋಡುವಾಗ ಯಜ್ಞ ಸಮರ್ಪಿಸಿ ಹೋತ ಹೋರಿ ಅಥವಾ ಕುರಿಗಳನ್ನ, ಟಗರುಗಳನ್ನ, ಹೋತುಗಳನ್ನ ಕುಯ್ದು ಆ ರಕ್ತದ ಮುಖಾಂತರವಾಗಿ ಎಲ್ಲ ಒಳ್ಳೆ ಕಾರ್ಯವನ್ನ ಮಾಡುವುದಾಗಿ ನೋಡ್ತೇವೆ. ಯಾವ ಒಂದು ಕೆಟ್ಟ ಕಾರ್ಯಕ್ಕಾಗಿ ಒಂದು ಪ್ರಾಣಿಯ ರಕ್ತ ಇಲ್ಲಿ ನೋಡುವಾಗ ಈ ಯೋಸೇಫನ ಅಣ್ಣಂದಿರು ದ್ವೇಷಿಗಳು, ತಮ್ಮನನ್ನ ದ್ವೇಷಿಸಿದಂಥವ್ರು. ಆದ್ರೆ ಇಲ್ಲಿ ನಮ್ಮ ರಕ್ಷಕನು ನಮ್ಮನ್ನ ಆತನನ್ನ ಮಾರೆತು ಸೈತಾನನ್ನ ಹಿಂಬಾಲಿಸಿ ನಿತ್ಯ ನರಕಕ್ಕೆ, ಆತನ ಬಂಧನಕ್ಕೆ, ಪಾತಾಳಕ್ಕೆ ಪಾತ್ರರಾಗಿದ್ದಂತ ನಮ್ಮನ್ನ ಬಿಡಿಸ್ಲಿಕ್ಕಾಗಿ ಆ ಶಿಲುಬೆಯ ಮೇಲೆ ನೀತಿವಂತನು ಮಹಾಪರಿಶುದ್ಧನಾದಂತ ನಮ್ಮ ರಕ್ಷಕನು ತನ್ನ ಆ ಮೂಲ್ಯವಾದಂತ ಒಂದು ರಕ್ತವನ್ನ ಸುರಿಸಿ ಆ ರಕ್ತದಿಂದ ನಮಗೆ ಪಾಪದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಮಾತ್ರವಲ್ಲದೆ ತನ್ನ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ಕೊಟ್ಟಿದೆ. ಬೇರೆ ಯಾವ ಒಂದು ಯಜ್ಞದ ಕುರಿಯ ರಕ್ತದಿಂದಾಗ್ಲಿ, ಯಜ್ಞ ಅರ್ಪಿಸಿದಂತ ಪಶುವಿನ ರಕ್ತದಿಂದಾಗ್ಲಿ ಮನುಷ್ಯನಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲೇ ಇಲ್ಲ. ನಮ್ಮ ಕ್ರಿಸ್ತನ ರಕ್ತ ಮಾತ್ರ ತನ್ನ ಅಮೂಲ್ಯವಾದಂತ ರಕ್ತವನ್ನ ಸುರಿಸಿ ನಮ್ಮನ್ನ ತನ್ನ ತಂದೆಗೆ ಮಕ್ಕಳಾಗಿ ಆತನು ಒಂದು ಕೃಪೆಯಿಂದ ತನ್ನ ತಂದೆಗೆ ನಮ್ಮನ್ನ ಒಪ್ಪಿಸಿಕೊಟ್ಟಿದ್ದಾನೆ. ಇವರು ನನ್ನ ಮಕ್ಕಳು, ನಿನ್ನ ಮಕ್ಕಳು ಎಂಬುದಾಗಿ ತಂದೆಗೆ ನಮ್ಮನ್ನ ಒಪ್ಪಿಸಂತ. ಆದ್ರೆ ದೇವರ ಮಕ್ಕಳು ಎಂಬಂತ ಆ ಒಂದು ಶ್ರೇಷ್ಠ ಭಾಗ್ಯವನ್ನ ನಮಗೆ ಅನುಗ್ರಹಿಸಿಕೊಟ್ಟದು ನಮ್ಮ ಕರ್ತನ ರಕ್ತವೇ, ನಮ್ಮ ಯೇಸು ಕ್ರಿಸ್ತನ ರಕ್ತವ. ಅದು ಒಡಂಬಡಿಕೆಯ ರಕ್ತ, ಅದು ಬಹುಜನರ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ ಸುರಿಸಲ್ಪಟ್ಟಂತ ರಕ್ತ. ಅದು ನನ್ನ ಕೂಡಿ ಬಂದು ಆತನನ್ನು ಆರಾಧಿಸಲಿಕ್ಕೆ ಆತನ ಸನ್ನಿಧಿಯಲ್ಲಿ ಬಂದಿರತಕ್ಕಂಥ ಆತನ ಮಕ್ಕಳಾದಂತ ನಮ್ಮ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ ಸುರಿಸಲ್ಪಟ್ಟಂತ ರಕ್ತ. ಆ ರಕ್ತದಿಂದಲೇ ಪಾಪದ ವಿಮೋಚನೆ, ಆ ರಕ್ತದ ಸುರಿವಿಕೆಯಿಂದಲೇ ನಮ್ಗೆ ಪಾಪ ಪರಿಹಾರ, ನೀತಿಯ ನಿಲುವಂಗಿ ಸತ್ತದು ಸಿಕ್ಕಿದ್ದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ರಕ್ತ. ಆ ರಕ್ತದ ಗುರುತು ನಮ್ಮ ಹೃದಯದಲ್ಲಿರುವಾಗ ಸೈತಾನನ ಯಾವ ಕೇಡು ಪಾಪ ನಮ್ಮ ಸನ್ನಿವೇಶಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಈ ದಿನಗಳಲ್ಲಿ ಹೆಚ್ಚಾಗಿ ಈ ಸೈತಾನನ ರೂಪದಲ್ಲಿ ಕಾಡ್ಲಿಕ್ಕಿರ್ತಕ್ಕಂಥ ಈ ಕರೋನಾ ಆತನ ಮಕ್ಕಳ ಸಮೀಪಕ್ಕೆ ಬಾರದ ಹಾಗೆ ಇರುವಂತದ್ದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತ. ಆ ರಕ್ತವನ್ನ ನಾವು ನೆನಪು ಮಾಡಿ ನಮ್ಮ ಹೃದಯಗಳಲ್ಲಿ ಕೃತಜ್ಞ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಾಗ, ಕರ್ತನು ನಮ್ಮ ಹೃದಯದಲ್ಲಿರುವಾಗ ಆ ಕೊರೋನಾ ಇದು ನಮ್ಮನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಸಮೀಪಕ್ಕೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಮ್ಮ ರಕ್ಷಕನು ಹೇಳಿದ್ದಾನೆ, ಯುಗದ ಸಮಾಪ್ತಿಯವರೆಗೂ
ನಿಮ್ಮ ಸಂಗಡ ನಾನಿರುತ್ತೇನೆ ಎಂಬುದು. ದಿ ಬ್ಲಡ್ ಆಫ್ ಕವನೆಂಟ್, ಒಡಂಬಡಿಕೆ. ಆ ಒಡಂಬಡಿಕೆ ಭದ್ರವಾದ ಯುಗದ ಸಮಾಪ್ತಿಯವರೆಗೂ ಈ ಲೋಕ ಅಳಿದು ಹೋಗಿ ನ್ಯಾಯ ತೀರ್ಪು ತೀರಿ ನಮ್ಮನ್ನ ತನ್ನ ತಂದೆಯ ಮನೆಗೆ ಕರ್ಕೊಂಡೋಗಿ ಸೇರಿಸಿಕೊಳ್ಳುವವರೆಗೂ ಸಹ ಆತನ ರಕ್ತ ನಮಗೆ ವಜ್ರ ಕವಚವಾಗಿರ್ತದೆ, ಆರೋಗ್ಯ ಕವಚವಾಗಿರ್ತದೆ. ಆ ರಕ್ತ ಅಮೂಲ್ಯವಾದಂಥ ರಕ್ತ, ಪಾಪ ಪರಿಹಾರ ಮಾಡಿದಂಥ ರಕ್ತ. ಅದನ್ನ ನಾವು ಈ ದಿನಗಳಲ್ಲಿ ಒಂದು ವೇಳೆ ಈಗ ರೊಟ್ಟಿ ಪಾತ್ರೆ ನಮ್ಮ ಎದುರಿನಲ್ಲಿ ಇಲ್ಲದೆ ಇದ್ರೂ ಸಹ ನಾವು ಆತ್ಮೀಯ ರೀತಿಯಲ್ಲಿ ಆ ರಕ್ತ ಹಾಗೂ ದೇಹ ಅದು ಜೀವಂತವಾಗಿ ಪರಿಶುದ್ಧ ಆತ್ಮನಾಗಿ ನಮ್ಮ ಮಧ್ಯದಲ್ಲಿ, ನಮ್ಮ ಹೃದಯಗಳಲ್ಲಿ ಆತನು ವಾಸ ಮಾಡುವಾಗ ಅದು ವಿಶೇಷವಾದಂಥ ರೀತಿಯಲ್ಲಿ ಆತನು ನಮ್ಮನ್ನು ಆಶೀರ್ವದಿಸುವಂಥವನು. ಆದ್ರಿಂದ ನಮ್ಮ ಹೃದಯದಲ್ಲಿ ನಾವು ಸಿದ್ಧಪಡಿಸತಕ್ಕಂಥ ಈ ಕೃತಜ್ಞತಾ ಸ್ತೋತ್ರ ಬಲಿಗಳು ಆತನ ರಕ್ತದ ನೆನಪಿನಲ್ಲಿ ಸಮರ್ಪಿಸುವಾಗ ಆತನು ನಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ, ಸಂರಕ್ಷಿಸುವಂತವನಾಗಿದ್ದಾನೆ. ಈ ಯೋಸೇಫನ ಅಣ್ಣಂದಿರು ಮಾಡಿದಂತ ಕುರಿಯ ರಕ್ತ ಅದು ವ್ಯರ್ಥವಾಯಿತು. ಅವ್ರಿಗೂ ಯಾವುದು ಒಳ್ಳೇದು ಮಾಡಲಿಲ್ಲ, ಯಾರಿಗೂ ಒಳ್ಳೇದಾಗ್ಲಿಲ್ಲ. ತನ್ನ ತಂದೆಗೆ, ನಮಗೆ ಜನ್ಮ ಕೊಟ್ಟಂತ ತಂದೆಗೆ ದುಃಖ ಉಂಟು ಮಾಡುವಂತ ಒಂದು ಸನ್ನಿವೇಶ ಅದರಿಂದ ಉಂಟಾಗಿ, ಅದರಿಂದ ಅವ್ರಿಗೆ ಸಹ ಶಿಕ್ಷೆ ಆಗಬೇಕಾಗಿತ್ತು. ಆದ್ರೆ ಯೋಸೇಫನು ಹೇಳ್ತಾನೆ, ನೀವು ನನ್ನನ್ನ ಇಲ್ಲಿ ಮಾರಿದ್ದಕ್ಕೆ ಚಿಂತೆ ಮಾಡಬೇಡಿ, ನಿಮ್ಮ ಸಂರಕ್ಷಣೆಗಾಗಿ ದೇವರು ಮುಂದಾಗಿ ನನ್ನನ್ನು ಕಳಿಸಿದ್ದಾನೆ. ಈ ಮುಂದೆ ಆ ಬರಗಾಲ ಬರ್ತದೆ, ನನ್ನ ಮಕ್ಕಳು, ನನ್ನ ಭಕ್ತನಾದಂತ ಯಾಕೋಬನ ಮಕ್ಕಳು, ಆ ಇಸ್ರಾಯೇಲ್ ಜನಾಂಗ ಅದು ನಾಶ ಆಗ್ಬಾರ್ದು ಎಂಬುದಾಗಿ ಹೇಳಿ ಅವರ ವಿಮೋಚನೆಗಾಗಿ ಆತನು ಕಾಪಾಡ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಮನುಷ್ಯರ ಪಾಪವನ್ನ ನಿವಾರಣೆ ಮಾಡ್ಲಿಕ್ಕಾಗಿ ನಮ್ಮ ಸೃಷ್ಟಿಕರ್ತನು ನಮ್ಮನ್ನ ನಿರ್ಮಾಣ ಮಾಡಿದಂತ ಮಣ್ಣಿನಿಂದ ನಿರ್ಮಾಣ ಮಾಡಿ ತನ್ನ ಸ್ವಂತ ಶ್ವಾಸವನ್ನ ನಮ್ಗೆ ಕೊಡೋದ್ರ ಮುಖಾಂತರವಾಗಿ ನಾವು ಜೀವಿಸುವಂತವ್ರು. ನಮ್ಮಲ್ಲಿ ಇರುವಂತ ಆ ಶ್ವಾಸ ಅದು ದೇವರದೇ, ದೇವರು ಕೊಟ್ಟದೆ. ಅದನ್ನ ನಾವು ಈ ಪಾಪದ ದೆಸೆಯಿಂದ ಹೊಲಸು ಮಾಡಿದ್ರಿಂದ ಅದನ್ನ ಶುದ್ಧ ಮಾಡ್ಲಿಕ್ಕಾಗಿ ತನ್ನ ಮಗನನ್ನ ಕಳಿಸಿ, ತನ್ನ ಮಗನಾದಂತ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಎಲ್ಲಾ ಹಿಂಸೆ ಬಾಧೆಗಳನ್ನು ಅನುಭವಿಸಿದ್ದರು ನನ್ನ ಪರವಾಗಿ, ನಮ್ಮ ಪರವಾಗಿ. ನೆತ್ತಿಯಿಂದ ಅಂಗಾಲಿನವರೆಗೂ, ಹೆಚ್ಚಾಗಿ ಅದು ವಿವರಣೆ ಮಾಡ್ಲಿಕ್ಕೆ ಸಮಯ ಇಲ್ಲ, ನೆತ್ತಿಯಿಂದ ಅಂಗಾಲಿನವರೆಗೂ ಆದಂತ ಒಂದೊಂದು ಗಾಯಗಳಿಂದಲೂ ಸುರಿದಂತ ರಕ್ತ ಅದು ನಮ್ಮ ಪಾಪ ಪರಿಹಾರ. ಆ ಪರಿಹಾರ ಆತನನ್ನ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡವರ ಹೃದಯದಲ್ಲಿ ಆತನ ರಕ್ತದ ಗುರುತಿದೆ. ಆ ರಕ್ತದ ಗುರುತಿರುವಾಗ ಈ ಸೈತಾನನ ಅವರನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಅವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಮ್ಮ ಹೃದಯದಲ್ಲಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿತಾ ಯಾವಾಗಲೂ ಆತನನ್ನ ಆರಾಧನೆ ಮಾಡುವಂತ ನಮ್ಮ ಸನ್ನಿಧಿಯಲ್ಲಿ ಆ ಕೊರೋನಾ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಆರಾಧನೆ ಕರ್ತನ ರಕ್ತವನ್ನ ಸೂಚಿಸುವಂತಹದ್ದಾಗಿದೆ. ನಾವು ಕೊಡುವಂತ ಕೃತಜ್ಞತಾ ಸ್ತೋತ್ರಗಳು ಆತನಿಗೆ ಮೆಚ್ಚುಗೆಯಾದಂತ ಯಜ್ಞವಾಗಿರುವುದರಿಂದ ಆ ಯಜ್ಞಗಳು ನಮ್ಮನ್ನ ರಕ್ಷಿಸುವಂತಹದ್ದಾಗಿದೆ. ಈ ಸೈತಾನನಿಗೆ ಸಮಾನನಾದಂತ ಆ ಕೊರೋನಾ ದೈಹಿಕವಾಗಿ ನಮ್ಮನ್ನ ಸಂಪರ್ಸಲಿಕ್ಕೆ ಸಾಧ್ಯವಿಲ್ಲ. ಅದೇ ಆತ್ಮೀಯ ರೀತಿಯಲ್ಲಿ ಕ್ರಿಸ್ತನ ರಕ್ತದ ಗುರುತು ನಮ್ಮಲ್ಲಿ ಇರೋದ್ರಿಂದ ಈ ಸೈತಾನ್ ನಮ್ಮ ಸಮೀಪ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಮೂಲ ಕಾರಣ ಆತನು ಆ ಶಿಲುಬೆ ಮೇಲೆ ಸುರಿಸಿದಂತ ಪರಿಶುದ್ಧ ರಕ್ತ. ಆ ಪರಿಶುದ್ಧ ರಕ್ತವೇ ನಮ್ಮ ಜೀವನ ಆಧಾರ. ನಾವು ಈ ದಿನ ಜೀವದಿಂದ ಇರುವಂತಹದ್ದು, ಕರ್ತನ ಮಕ್ಕಳಾಗಿರುವಂತಹದ್ದು ಆತನ ರಕ್ತದಿಂದಲೇ ಹೊರತು ಬೇರೆ ಯಾವ ಐಶ್ವರ್ಯದಿಂದಲ್ಲ. ಆದ್ರಿಂದ ನಮ್ಮ ಪಾಪ ವಿಮೋಚನೆಗಾಗಿ ಆತನು ಸುರಿಸಿದಂತ ಆ ಮೂಲ್ಯವಾದಂತ ರಕ್ತ, ಆ ಪರಿಶುದ್ಧ ರಕ್ತವನ್ನ ನೆನಪು ಮಾಡಿ, ಸ್ವಾಮಿ ನಿನ್ನ ರಕ್ತದಿಂದ ನಾವು ನಿನ್ನ ಮಕ್ಕಳಾದೆವು. ಆ ವಿಶೇಷವಾದಂತ ಪರಿಶುದ್ಧವಾದಂತ ಬೆಲೆ ಕಟ್ಟಲಾರದಂತ ಆ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡೆ. ಆ ಬೆಲೆ ಎಣಿಸಲಿಕ್ಕೆ ಸಾಧ್ಯ, ಲೋಕ ರೀತಿಯಲ್ಲಿ ಅಂದಾಜು ಮಾಡಿ ಯಾವ ಬೆಲೆ ಕಟ್ಟಲಿಕ್ಕೆ ಅಂತ ಅಮೂಲ್ಯವಾದಂತ ಬೆಲೆ ಕೊಟ್ಟಿರುವಂತ ನಾವು ಆ ಮೂಲ್ಯವಾದವರು ಆತನಿಗೆ ಕೃತಜ್ಞತೆ ಸಲ್ಲಿಸುವಂತ ಹಂಗು ನಮ್ಮದಾಗಿದೆ. ಆದ್ರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೃತಜ್ಞತಾ ಸ್ತುತಿ ಆರಾಧನೆ ಇಲ್ಲದ ಜೀವಿತ ಅದು ನಿಷ್ಪ್ರಯೋಜನವಾಗಿದೆ. ಆದ್ರಿಂದ ಆತನು ಹೇಳಿದ ಹಾಗೆ ಆತನು ಬರುವ ತನಕ, ಪೌಲನು ಹೇಳ್ತಾನೆ, ಆತನ ಬರುವ ತನಕ ಆತನ ಮರಣವನ್ನ ನೀವು ಪ್ರಸಿದ್ಧಿಪಡಿಸಿದ್ದೀರಿ. ಈ ದಿನಗಳಲ್ಲಿ ನಾವು ಆರಾಧನೆಗಾಗಿ ಸೇರಿ ಆತನನ್ನು ಒಂದು ವೇಳೆ ರೊಟ್ಟಿ ಪಾತ್ರೆಯಲ್ಲಿ ನಾವು ಭಾಗವಹಿಸದೇ ಇದ್ರೂ ಸಹ ನಮ್ಮ ಹೃದಯದಲ್ಲಿ ಆತನ ರಕ್ತ
ಮತ್ತು ದೇಹ ನಮ್ಮಲ್ಲಿ ಉಂಟು. ಆದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಕರ್ತನು ಆದಷ್ಟು ಬೇಗನೆ ನಮಗೆ ತನ್ನ ಆಲಯದಲ್ಲಿ ಕೂಡಿ ಆ ರೊಟ್ಟಿ ಪಾತ್ರೆ, ಆ ರಾಜ ಭೋಜನ ನನಗಾಗಿ ನಮಗಾಗಿ ಆತನು ತನ್ನ ದೇಹದಿಂದ ಸಿದ್ಧಪಡಿಸಿದಂತ ಆ ರಾಜ ಭೋಜನವನ್ನ ನಮಗೆ ಕೊಡಲಿ, ಅವಕಾಶ ಕೊಡಲಿ ಎಂಬ ಪ್ರಾರ್ಥನೆಯೊಡನೆ ಆತನಿಗೆ ನಮ್ಮ ಕೃತಜ್ಞತಾ ಸ್ತುತಿ ಬಲಿಗಳನ್ನು ಸಮರ್ಪಿಸಿ ಸದಾ ಆತನಿಗೆ ಮಹಿಮೆ ಉಂಟಾಗಲಿ, ಆತನ ರಕ್ತಕ್ಕೆ ಜಯ ಉಂಟಾಗಲಿ ಎಂಬುದಾಗಿ ನಮ್ಮ ಕೃತಜ್ಞತಾ ಬಲಿಗಳನ್ನು ಸಮರ್ಪಿಸಿ ಆತನನ್ನು ಆರಾಧಿಸಿ ಆತನ ಗೌರವಿಸಿ ಆತನ ಆಶೀರ್ವಾದ ಪಡ್ಕೊಳ್ಳುವ ಹಾಗೆ ಕರ್ತನು ಈ ಸಣ್ಣ ಆಲೋಚನೆಗಳನ್ನ ನಮಗೆ ಆಶೀರ್ವದಿಸಲಿ. ಕರ್ತನ ವಾಕ್ಯ ನಮ್ಮ ಜೊತೆಯಲ್ಲಿ ಮಾತನಾಡಲಿ ಮತ್ತು ಸ್ತೋತ್ರ ಸಲ್ಲಿಸಲಿಕ್ಕೆ ಉತ್ತೇಜಿಸುವಂತದ್ದಾಗಲಿ. ಈಗ ಸ್ತೋತ್ರ ಸಮರ್ಪಣೆಯ ಸಮಯವಾಗಿದೆ. ಈ ಗಳಿಗೆಯಲ್ಲಿ ದೇವರ ಸೇವಕರು ಸಭಾ ಹಿರಿಯರಂತ ಬ್ರದರ್ ಡಿ ವರದರಾಜ್ ರವರು ಸ್ತೋತ್ರ ಸಲ್ಲಿಸರಾಗಿದ್ದಾರೆ. ಬ್ರದರ್ ಡಿ ವರದರಾಜ್. ಸ್ತೋತ್ರ ಕೊಡೋಣ. ಮಹಾಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು ನೀತಿವಂತನು ನಿರ್ದೋಷಿಯು ನಿಷ್ಕಳಕ ನಿರ್ಮಲನು ಆಗಿರುವಂತ ಪರಮ ಪ್ರೀತಿಯ ರಕ್ಷಕನ ಯೇಸು ಕ್ರಿಸ್ತನ ನಮ್ಮ ತಂದೆಯಾದ ದೇವರೇ, ಈಗ ವಾರದ ಮೊದಲನೇ ದಿನಕ್ಕಾಗಿ ನಿಮಗೆ ನಾವು ಸ್ತೋತ್ರದ ಯಜ್ಞವನ್ನ ಸಮರ್ಪಿಸುವಂತವರಾಗಿದ್ದೇವಪ್ಪ. ಸ್ತುತಿಗಳ ಮಧ್ಯದಲ್ಲಿ ಆಸೀನನಾಗಿರುವಂತ ಪರಿಶುದ್ಧ ತಂದೆಯೇ ನಿಮಗೆ ಸ್ತೋತ್ರ ಸಲ್ಲಿಸ್ತವೆ. ಹೌದು, ನಮ್ಮ ತಂದೆ ಕೆಟ್ಟವರಾದಂತ, ದ್ರೋಹಿಗಳಾದಂತ, ಅಯೋಗ್ಯರಾದಂತ, ನೀಚರಾದಂತ ನಮ್ಮನ್ನ ಪ್ರೀತಿ ಮಾಡದಂತ ನಿಮ್ಮ ಅದ್ಭುತವಾದ ಅದ್ವಿತೀಯವಾದ ಪ್ರೀತಿಗೋಸ್ಕರವಾಗಿ ನಾವು ಕೊಂಡಾಟ ಸಾಲಿಸ್ತೇವೆ ಸ್ವಾಮಿ. ನಮ್ಮ ರಕ್ಷಕನೇ, ಪಾಪವು ಕೊಡೋ ಸಂಬಳ ಮರಣ, ಇದು ನಮಗೆ ಸಿದ್ಧವಾಗಿತ್ತು. ಇದರಿಂದ ಬಿಡುಗಡೆ ಹೊಂದುವಂತ ಯಾವ ಮಾರ್ಗವನ್ನ ನಾವು ಕಾಣದವರಾಗಿ ಪರಿತಪಿಸುತ್ತಾ ಕರ್ತನ ನಾವು ನಿತ್ಯ ನಾಶನಕ್ಕೆ ಗುರಿಯಾಗಿದ್ದಂತವರಪ್ಪ. ಇಂತಹ ಸ್ಥಿತಿಯಲ್ಲಿ ನಮ್ಮನ್ನು ನೋಡಿದವರಾಗಿ ನಮ್ಮನ್ನ ಕನಿಕರಿಸಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನ ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ. ಪರಲೋಕ ತಂದೆಯೇ, ನಿಮ್ಮ ಅನಾದಿಕ ಸಂಕಲ್ಪದ ಮೇರೆಗೆ ನಿಮ್ಮ ಕುಮಾರನ ಯೇಸು ಕ್ರಿಸ್ತನ್ ನಮಗಾಗಿ ಕಳಿಸ್ಕೊಟ್ಟಂತ ನಿಮ್ಮ ಪ್ರೀತಿಯ ಕಾರ್ಯವನ್ನು ಸ್ಮರಣೆ ಮಾಡಿ ಕೊಂಡಾಡ್ತೀವಿ ಸ್ವಾಮಿ. ಹೌದು ಕರ್ತ, ಈಗಾಗಲೇ ನಿಮ್ಮ ಪರಿಶುದ್ಧ ವಾಕ್ಯವನ್ನ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ಯಾಕೋಬನ ಮಕ್ಕಳು ತಾವು ಮಾಡಿದಂತ ದುಷ್ಟ ಕಾರ್ಯವನ್ನ ಮುಚ್ಚಿಕೊಳ್ಳುವ ಹಾಗೆ, ತಂದೆ ಮುಂದೆ ತಮಗೆ ಈ ಅಪರಾಧ ಬಯಲಿಗೆ ಬರಬಾರದೆಂಬುದಾಗಿ ತಂದೆ ನಂಬಿಸುವ ಹಾಗೆ ಅವರ ಒಂದು ಕುರಿಯನ್ನ ಕೊಯ್ದು ಅದರ ರಕ್ತವನ್ನ ಯೋಸೇಫನಿಂದ ತೆಗೆದಂತ ನಿಲುವಂಗಿಗೆ ಹಾಕಿ ಅವರು ಅದನ್ನ ತಂದೆಯ ಬಳಿ ಕಳಿಸಿರುವುದಾಗಿ ನೋಡುತ್ತಾ ಬಂದಿದ್ದೇವೆ. ಅದರಿಂದ ತಂದೆಯೇ ಮಗನ ಕಳ್ಕೊಂಡ ದುಃಖ ಉಂಟಾಯ್ತು, ನೋವು ಉಂಟಾಯ್ತು, ಸಂಕಟ ಉಂಟಾಯ್ತು ಎಂಬುದಾಗಿ ನೋಡುವಂತವರ ಪ್ರಭುವೆ. ಆದ್ರೆ ನಮ್ಮ ಪರಮ ತಂದೆಯಾದ ದೇವರೇ, ನೀವು ನಮಗೋಸ್ಕರವಾಗಿ ಒಂದು ಯಜ್ಞದ ಕುರಿಮರಿಯನ್ನ ನೀವು ಕೊಟ್ಟಿರಲಪ್ಪ ತಂದೆ, ಸ್ತೋತ್ರ ಸಲ್ಲಿಸ್ತವೆ. ಈ ಯಜ್ಞದ ಕುರಿಮರಿ ಅದು ನಮ್ಮ ಪಾಪ ನಿವಾರಣೆ ಮಾಡುವಂತ ಯಜ್ಞದ ಕುರಿಮರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತವೆ. ಹೌದು, ನಮ್ಮ ರಕ್ಷಕನೇ, ಆತನು ಕಲ್ವರಿ ಗುಡ್ಡದಲ್ಲಿ ನಮ್ಮೆಲ್ಲರ ಪಾಪವನ್ನ ನಿವಾರಣೆ ಮಾಡುವಂತ ಯಜ್ಞದ ಕುರಿಮರಿಯಾಗಿ ವಧಿಸಲ್ಪಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀವಿ ಸ್ವಾಮಿ. ಆ ಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನ ನಿವಾರಣೆ ಮಾಡುವವನು. ಹೌದು, ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಪಾಪ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಯಜ್ಞದ ಕುರಿಮರಿಯಾಗಿ ರಕ್ಷಕ ನೀವು ವಧಿಸಲ್ಪಟ್ಟದಕ್ಕಾಗಿ, ಯಜ್ಞವಾಗಿ ನಿಮ್ಮನ್ನು ಅರ್ಪಿಸಿಕೊಟ್ಟದಕ್ಕಾಗಿ ನಾವು ಕೊಂಡಾಟ ಸಲ್ಲಿಸುವಂತವರಾಗಿದೆ ಸ್ವಾಮಿ. ನಮ್ಮ ಪಾಪಗಳು ಎಷ್ಟೋ ಘೋರವಾಗಿತ್ತು. ನಮ್ಮ ಪಾಪಗಳು ಅದು ಅಸಂಖ್ಯಾತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿರಲಿಲ್ಲ. ಎಷ್ಟು ಭಯಂಕರವಾದಂತ ಅಸಂಖ್ಯಾತವಾದಂತ ಪಾಪ ಮಾಡಿದಂಥವ್ರು ನಾವು, ದ್ರೋಹ ಮಾಡಿದಂಥವ್ರು ನಾವು, ನಿಮ್ಮನ್ನು ನೋಯಿಸಿದಂಥವ್ರು ನಾವು, ನಿಮ್ಮ ಉಗ್ರವಾದ ಕೋಪಕ್ಕೆ ಗುರಿಯಾದಂಥವ್ರು ನಾವು. ಅದರ ಪರಮ ತಂದೆಯೇ, ನೀವಾದರೂ ಪ್ರೀತಿಸಿ ನಮ್ಮ ಬದಲಾಗಿ ನಿಮ್ಮ ಮಗನ ಯೇಸು ಕ್ರಿಸ್ತನನ್ನ ನಮಗಾಗಿ ಆ ಕಾಲ್ವರಿಯಲ್ಲಿ ಜಜ್ಜಿದಲ್ಲದಕ್ಕಾಗಿ ಸ್ತೋತ್ರ ಸಲ್ಲಿಸ್ತವೆ. ನಮ್ಮ ರಕ್ಷಕನ ಯೇಸುವೇ, ನಿಮ್ಮನ್ನ ನಾವು ಆ ಕಾಲ್ವರಿ ಗುಡ್ಡದಲ್ಲಿ ಮತ್ತು ಅದಕ್ಕಿಂತ ಮುಂಚಿತವಾಗಿ ಆ ಒಂದು ನ್ಯಾಯ ವಿಚಾರಣೆಗಳಿಗೆ ನೋಡುವಂತವರಾಗಿದ್ವಿ ಸ್ವಾಮಿ. ನಿಮ್ಮ ವಸ್ತ್ರವನ್ನ ತೆಗೆದು ಬಿಟ್ಟು ನೋಡ್ತೇವೆ ಕರ್ತನೆ. ಯೋಸೇಫನ ನಿಲುವಂಗಿಯನ್ನ ಕಳೆದ ಹಾಗೆ ಕರ್ತನೆ, ನಿಮ್ಮ ಅಂಗಿಯನ್ನ ಅವರು ತೆಗೆದು ಬಿಟ್ಟರು. ನಿಮ್ಮ ಮೈ ಮೇಲೆ ಕೆಂಪು ಒಲಿಯನ್ನ ಒದಿಸಿ ಅವರು ಕರ್ತನೆ ಆ ಪಿಲಾತನ ಮುಂದೆ ತಂದರು ಎಂಬುದಾಗಿ ನೋಡುವಂತವರಾಗಿದ್ದೇವೆ.
ಹೌದು ಸ್ವಾಮಿ, ಈ ಕೆಂಪು ಅದು ಪಾಪದ ಸಂಕೇತವನ್ನು ಸಹ ನೋಡುವಂತವರಾಗಿದೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅದನ್ನ ಹಿಮದಾಗಿ ಬೆಳಕು ಮಾಡ್ತೀನಿ ಎಂಬುದಾಗಿ ಪ್ರವಾದಿಯು ಬರೀತಾನಲ್ಲ ಸ್ವಾಮಿ. ನಮ್ಮ ಪಾಪದ ಹೊರೆ ನಿಮ್ಮೆಲ್ಲ ಹಾಕಿದ ಸಂಕೇತವನ್ನ ನಾವು ಕಾಣುವಂತವರಾಗಿದ್ದೇವೆ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನ ನೀವು ಕರ್ತನೆ. ಪಾಪವನ್ನು ಮಾಡ್ಲಿಲ್ಲ, ಪಾಪದ ಸ್ವಭಾವ ಇರಲಿಲ್ಲ, ಪಾಪದ ಜ್ಞಾನ ಇರಲಿಲ್ಲ, ನೀವು ಪರಿಶುದ್ಧನೇ ಸ್ವಾಮಿ. ಆದರೆ ನನ್ನ ನಿಮಿತ್ತವಾಗಿ ನನ್ನ ಪಾಪದ ಹೊರೆ ನಿಮ್ಮ ಮೇಲೆ ಹಾಕಲ್ಪಟ್ಟದ್ರಿಂದ ನೀವು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟಿರಿ. ಹೌದು ಸ್ವಾಮಿ, ಕೆಂಪು ಅಲ್ಲಿ ಅದು ನನ್ನ ಪಾಪ ನಿಮ್ಮ ಲೆಕ್ಕಕ್ಕೆ ನಿಮ್ಮ ಮೇಲೆ ಹೊರಿಸಲ್ಪಟ್ಟ ಸಂಕೇತವನ್ನ ನೋಡುವಂತವರಾಗಿದೆ ಸ್ವಾಮಿ. ಹಾಗೂ ನಮ್ಮ ರಕ್ಷಕನೇ, ನಾವು ಶಿಲುಬೆಯ ಬಳಿ ನೋಡುವಾಗ ನಿಮ್ಮ ಅಂಗಿಗಳನ್ನ ಪಾಲು ಮಾಡಿಕೊಂಡು ನೋಡ್ತೇವೆ, ಚೀಟು ಹಾಕಿ ತಕ್ಕೊಂಡ್ರೆ ನೋಡ್ತೇವೆ ಸ್ವಾಮಿ. ಹೌದು ರಕ್ಷಕನೇ, ನೀವು ಆ ಕಲ್ವರಿ ಗುಡ್ಡದಲ್ಲಿ ಕರ್ತನೆ ನೀವು ಮಹಾ ಸಂಕಟ ಅನುಭವಿಸ್ಬೇಕಾಯ್ತು, ಅವಮಾನವನ್ನು ತಾಳಿಕೊಳ್ಬೇಕಾಯ್ತು ಸ್ವಾಮಿ. ನಮಗೆ ನೀತಿ ನಿಲುವಂಗಿಯನ್ನ ತೊಡಿಸುವ ಹಾಗೆ ನೀವು ಕರ್ತನೆ ವಿವಸ್ಥರಾದ್ರಿ ಎಂಬುದಾಗಿ ನೋಡ್ತೇವೆ ಸ್ವಾಮಿ. ನಿಮ್ಮನ್ನ ಆ ಎಂತಹ ಭಯಂಕರ ಸ್ಥಿತಿಯಲ್ಲಿ ನಾವು ಕಲ್ವರಿ ಶಿಲ್ವೆ ನೋಡ್ತೇವೆ ಸ್ವಾಮಿ. ನಿಮ್ಮ ತಲೆಯಿಂದ ಕಾಲಿನವರೆಗೆ ಗಾಯಗಳನ್ನು ನೋಡ್ತೇವೆ ಸ್ವಾಮಿ. ತಲೆಗೆ ಹಾಕಲ್ಪಟ್ಟಂತ ಆ ಮುಳ್ಳಿನ ಕಿರೀಟವನ್ನ ಇಟ್ಟು ಕೋಲಿನ ಹೊಡೆದಂತ ಆ ತಲೆಯ ಗಾಯಗಳು ನೋಡ್ತೇವೆ ಸ್ವಾಮಿ. ಎಂತಹ ಭಯಂಕರ ನೋವು ನಿಮ್ಗುಂಟಾಯ್ತು, ಸಂಕಟ ಉಂಟಾಯ್ತು ಸ್ವಾಮಿ. ನಮ್ಮ ತಲೆಯಲ್ಲಿ ಆಲೋಚನೆ ಮಾಡಿದ ಎಲ್ಲಾ ಕೆಟ್ಟ ಕೆಟ್ಟ ಪಾಪಗಳು, ದ್ರೋಹಗಳು, ಅಕ್ರಮಗಳು, ಹೌದು ಸ್ವಾಮಿ, ಅದಕ್ಕಾಗಿ ಶಿಕ್ಷೆ ನಿಮಗೆ ಉಂಟಾಯ್ತಲ್ಲ, ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕೈಕಾಲುಗಳೇ ಮೊಳೆ, ಹೌದು ಸ್ವಾಮಿ, ದೇಹವೆಲ್ಲ ಗಾಯ, 39 ಚಾವಟಿ ಏಟುಗಳಿಂದ ಉಂಟಾದಂತ ನೋವು, ಬಾಸುಂಡೆ, ಆ ಗಾಯ, ರಕ್ತ, ದೇವರೇ ಎಲ್ಲವನ್ನು ರಕ್ಷಣೆ ಯೇಸುವೆ ನಮಗಾಗಿ ನೀವು ಸಹಿಸಿಕೊಂಡದಕ್ಕಾಗಿ ನಾವು ಸ್ತೋತ್ರದ ಕಾಣಿಕೆ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ರಕ್ಷಕನ ಯೇಸುವೆ, ನೀವು ನಮ್ಮನ್ನ ಪ್ರೀತಿ ಮಾಡದಕ್ಕ ಸ್ತೋತ್ರ. ಯೇಸುವೆ, ನೀವು ನಮ್ಮನ್ನ ಕ್ಷಮಿಸಿದಕ್ಕ ಸ್ತೋತ್ರ. ಯೇಸುವೆ, ನಮ್ಮ ಪಾಪವನ್ನು ಪೂರ್ವಕ್ಕೆ ಪಶ್ಚಿಮಿಸಿದ್ರು ಅದಕ್ಕಿಂತ ಬಹಳ ದೂರ ಬಿಸಾಡಿ ಬಿಟ್ರಿ ಕರ್ತನೆ. ಕೇವಲ ಬಾಯ ಮತ್ತಿಂದ ಬಿಸಾಡ್ಲಿಲ್ಲ, ಅದಕ್ಕೆ ಬರೋ ಶಿಕ್ಷೆಯನ್ನ ನೀವು ಅನುಭವಿಸುತ್ತಾ ಕೈಗಳನ್ನ ಚಾಚಿದವರಾಗಿ ಕಲ್ವರಿ ಶಿಲುಬೆಯಲ್ಲಿ ಕರ್ತನೆ ನಿಮ್ಮ ಕೈಗಳು ಮೊಳೆಯಿಂದ ಬಂಧಿಸಲ್ಪಟ್ಟು ಪೂರ್ವಕ್ಕೂ ಪಶ್ಚಿಮಕ್ಕೂ ಅವರು ನಿಮ್ಮ ಕೈಗಳು ಚಾಚಿದ ಹಾಗೆ ಕರ್ತನೆ ಆ ದೂರಕ್ಕೆ ನಮ್ಮ ಪಾಪವನ್ನ ಬಿಸಾಡ್ಬಿಟ್ಟಿದ್ದೀರಿ ಕರ್ತನೆ. ಆ ಕೈಗಳ ಗಾಯದ ನಿಮಿತ್ತವಾಗಿ, ಕಾಲುಗಳ ಗಾಯದ ನಿಮಿತ್ತವಾಗಿ, ತಲೆಯ ಗಾಯದ ನಿಮಿತ್ತವಾಗಿ, ದೇಹವೆಲ್ಲಾ ಸಂಕಟ ಮೂಲಕವಾಗಿ ಆ ನೋವನ್ನು ಅನುಭವಿಸುತ್ತಾ ನಮ್ಮ ಪಾಪಗಳ ಶಿಕ್ಷೆಯನ್ನ ಅನುಭವಿಸಿ ತೀರಿಸಿ ಇಲ್ಲವಾಗಿ ಮಾಡದಂತ ಪರಮ ರಕ್ಷಕನೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಕೊಟ್ಟ ನೀತಿವಂತ ಈ ಬಿರುದಿಗಾಗಿ ಸ್ತೋತ್ರ. ಯಾವನ ಕ್ರಿಸ್ತನಿದ್ರೆ ನೂತನ ಸೃಷ್ಟಿಯಾದನು, ಅದು ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಮಾತ್ರವಲ್ಲದೆ ಆತನು ನೀತಿವಂತ ಎಂಬತಕ್ಕಂಥ ಬಿರುದು ಆತನಿಗೆ ಕೂಡ. ಅಪರಾಧ ಕ್ರಿಸ್ತ ಇರ್ತಕ್ಕಂದ್ರೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ನೋಡ್ತೇವೆ ಸ್ವಾಮಿ. ಅಪರಾಧ ನಿರ್ಣಯವಿಲ್ಲ, ಬದಲಾಗಿ ನೀತಿಯ ನಿರ್ಣಯ ಕೊಟ್ಟಿದ್ದೀರಿ ಸ್ವಾಮಿ, ಸ್ತೋತ್ರ ಸಾಲಿಸ್ತವೆ. ನಮ್ಮ ಹೆಸರು ಜೀವದ ಪಟ್ಟಿಯಲ್ಲಿ ಬರೆದಿರಿ ಸ್ವಾಮಿ, ಸ್ತೋತ್ರ ಸಾಲಿಸ್ತವೆ. ನಿಮಗೆ ಮಹಿಮೆ ಉಂಟಾಗಲಿಯಪ್ಪ. ರಕ್ತದ ಮೂಲಕ ನನಗಾಗಿ ನೀವು ಚೆಲ್ಲಿದ ನಿಮ್ಮ ರಕ್ತದ ಮೂಲಕ ಸ್ವಾಮಿ ನಮ್ಮ ಪಾಪಗಳು ಪರಿಹಾರ ಆದದಕ್ಕಾಗಿ ಸ್ತೋತ್ರ ಸಾಲಿಸ್ತವೆ. ನಮ್ಮ ಆ ಒಂದು ಭಯಂಕರ ಶಿಕ್ಷೆಯಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ ಸಾಲಿಸ್ತವೆ. ನರಕನ್ನು ತಪ್ಪಿಸಕ್ಕೆ ಸ್ತೋತ್ರ ಸಾಲಿಸ್ತವೆ. ಸಹಿತ ಬಿಡುಗಡೆ ಕೊಟ್ಟದಕ್ಕೆ ಸ್ತೋತ್ರ ಸಾಲಿಸ್ತವೆ. ದೇವರ ಮಕ್ಕಳ ಭಾಗ್ಯ ಸಿಕ್ಕಿದಕ್ಕೆ ಸ್ತೋತ್ರ ಸಾಲಿಸ್ತವೆ. ನಾವು ರಾಜವಂಶದ ಯಾಜಕರಾದಕ್ಕಾಗಿ ಸ್ತೋತ್ರ ಸಾಲಿಸ್ತವೆ. ಸ್ವಕೀಯ ಪ್ರಜೆಗಳಾಗಿದ್ದೇವೆ. ಇಂಥ ಅದ್ಭುತವಾದಂತ ಕಾರ್ಯ ಮಾಡಿದ ಪ್ರಿಯ ಸ್ವಾಮಿಗೂ ಈ ಗಳಿಗೆಯಲ್ಲಿ ಕರ್ತನೆ ಒಂದು ಝೂಮ್ ಆಪ್ ಮೂಲಕವಾಗಿ ಮನೆಗಳಲ್ಲಿ ಅವನು ಒಟ್ಟಾಗಿ ಸೇರಿತರಾಗಿ ನಿಮ್ಮ ವಾಕ್ಯ ಧ್ಯಾನ ಮಾಡಿಕೊಂಡವರಾಗಿ ನಿಮಗೆ ಕೊಂಡಾಟ ಸಾಲಿಸ್ತೇವೆ ಸ್ವಾಮಿ. ಸಕಲ ಮಹಿಮೆಯು, ಮಾನವು, ಘನವು, ಕೀರ್ತಿ, ಆಧಿಪತ್ಯ ಎಲ್ಲವನ್ನ ಪ್ರಭು ಯೇಸು ಕ್ರಿಸ್ತನ ಮೂಲಕ ತಂದೆಯ ದೇವರೇ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ನಿಮ್ಮನ್ನೇ ಕೊಂಡಾಡಿ ಘನಪಡಿಸಿ ಆರಾಧಿಸ್ತೇವೆ ಪ್ರೀತಿಯ ಸ್ವಾಮಿ. ಆಮೆನ್. ದೇವರ ಸೇವಕರು, ಸಭಾ ಹಿರಿಯರಂತ ಜಿ ವಿಕ್ರಮ್ ವೇದಾನಂದಂ ಅವರು. ವೇದಣ್ಣ ಸ್ತೋತ್ರ ಕೊಡೋಣ. ಮಹಾಪರಿಶುದ್ಧನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ, ನಿನ್ನ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಿನಗೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ಈ ಹೊಸ ದಿನವನ್ನು ನೀಡಿದ್ದೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ಕಾಲದಲ್ಲಿ ಒಂದು ದಿನವನ್ನು ಹೆಚ್ಚಿಸಿ ಕೊಟ್ಟಿದ್ದಿ ಸ್ತೋತ್ರ ಸ್ವಾಮಿ. ಅನೇಕ ಉಪದ್ರವಗಳಿಂದ ಪಾರು ಮಾಡಿದ್ದಿ ನಿನಗೆ ಸ್ತೋತ್ರಪ್ಪ. ಮತ್ತೊಂದು ಆವರ್ತಿ ವಾರದ ಮೊದಲನೇ ದಿನ ನಿನ್ನ ಪುನರುತ್ಥಾನದ ದಿನವನ್ನು ನೆನಪು ಮಾಡುತ್ತೇವೆ ಸ್ವಾಮಿ. ಸಭೆಯಾಗಿ ಕೂಡಿ ಬರಲು ನಾವು ವಂಚಿತರಾಗಿದ್ದರು ಕರ್ತನೆ, ಝೂಮ್ ಆಪ್ ಮೂಲಕವಾಗಿ ಕರ್ತನೆ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಜೀವುಳ್ಳ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಡೆಸಿದ್ದಿ ನಿನಗೆ ಸ್ತೋತ್ರ ಸ್ವಾಮಿ.
ನೀನು ಮಾಡಿದಂತ ಮಹೋಪಕಾರಗಳನ್ನು ನೆನಪು ಮಾಡುತ್ತೇವೆ. ಕೃತಜ್ಞತೆ ಉಳ್ಳವರಾಗಿ ಸ್ತೋತ್ರದ ಬಲಿಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಕರ್ತನೆ, ನಮಗೆ ರಕ್ಷಣೆ ಆನಂದವನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಪಾಪದ ಅಂಧಕಾರದಿಂದ ಬಿಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದಕ್ಕೆಲ್ಲ ಕಾರಣಕರ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆತನು ಪರಲೋಕದ ಎಲ್ಲಾ ವೈಭವಗಳನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿ ಪಾಪಿಗಳ ಮಧ್ಯಕ್ಕೆ ಬರಿದು ಮಾಡಿಕೊಂಡು ಬಂದಂತ ದೇವಕುಮಾರನೇ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಮಾಂಸ ರಕ್ತಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದು ಮನುಷ್ಯನಾಗಿ ಎಲ್ಲಾ ಕಷ್ಟಗಳನ್ನು ಅನುಭವಿಸಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ ಸ್ವಾಮಿ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಏಕಕುಮಾರನನ್ನು ಕಳಿಸಿಕೊಟ್ಟು ಆತನನ್ನು ನಂಬುವರು ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ನೀನು ಮಾಡಿದಂತ ಈ ಶ್ರೇಷ್ಠ ಕಾರ್ಯಕ್ಕೋಸ್ಕರ ನಿನಗೆ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರು ಕರ್ತನೆ ಪಾಪದಿಂದ ಬಿಡುಗಡೆ ಆಗಬೇಕು, ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು, ನಿತ್ಯ ಜೀವವನ್ನು ಹೊಂದಬೇಕೆಂಬುದೇ ನಿನ್ನ ಗುರಿ ಸ್ವಾಮಿ. ಆದ್ರೆ ಕರ್ತನೆ, ಸೈತಾನನು ನಮ್ಮನ್ನು ಹಿಂಬಾಲಿಸುತ್ತಾ ನಮ್ಮ ಪಾಪದ ಅಂಧಕಾರದಲ್ಲಿ ನಮ್ಮನ್ನು ನಡೆಸುತ್ತಾ ಅನೇಕ ಭಯಂಕರವಾದ ಸ್ಥಿತಿಗೆ ತಳ್ಳುವಂತವನಾಗಿದ್ದಾನೆ ಸ್ವಾಮಿ. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ನೀನು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನ ನಾವು ನಿನಗೆ ಸ್ತುತಿಸಿ ಕೊಂಡಾಡಬೇಕಾದ್ರೆ ಕರ್ತನೆ, ನೀನು ನಮ್ಮನ್ನು ನಿನ್ನ ಜೀವವನ್ನು ಕೊಟ್ಟು ನಮ್ಮನ್ನು ಉಳಿಸಿದ್ದಿ ಸ್ವಾಮಿ. ನಮ್ಮ ಕಣ್ಣುಗಳನ್ನು ತೆರೆಯ ಮಾಡಿದಿ ಸ್ವಾಮಿ. ನಮ್ಮ ಎಲ್ಲಾ ಪಾಪದ ಅಂಧಕಾರದಿಂದ ಬಿಡಿಸಿ ನಾವು ನಿನ್ನ ಮಕ್ಕಳಾಗಿ ಭದ್ರಕೋಟೆಯಲ್ಲಿ ನಮ್ಮ ಸುತ್ತಲೂ ಬೇಲಿಯನ್ನು ಹಾಕಿ ಎಲ್ಲಾ ಕಾರ್ಯಗಳಲ್ಲಿ ಕರ್ತನೆ ನಮಗೆ ಜಯದ ಜೀವಿತದಲ್ಲಿ ನಡೆಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಈ ಲೋಕದಲ್ಲಿದ್ದರು, ನಾವು ಈ ಲೋಕವನ್ನು ಬಿಟ್ಟರು ಕರ್ತನೆ, ನಿನ್ನ ಮಕ್ಕಳು ನಮಗೆ ಎಂದಿಗೂ ಯಾವ ಕೇಡು ಹಾನಿಯೂ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಆತ್ಮಕ್ಕೆ ಬಂದಂತ ರೋಗದಿಂದ ನೀನು ನಿವಾರಣೆ ಮಾಡಿ ನಮಗೆ ಜೀವನ ಕೊಟ್ಟಂತ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ಆ ಜೀವನ ಕೊಡಲಿಕ್ಕೋಸ್ಕರ ಕರ್ತನೆ ಈ ಭೂಲೋಕದಲ್ಲಿ ನೀನು ಮನುಷ್ಯಾವತಾರವನ್ನು ತಾಳಿ ಅನೇಕ ಕಷ್ಟ, ಹಿಂಸೆ, ನಿಂದೆ, ಅಪಮಾನ, ಬಾಧೆಗಳನ್ನು ತಾಳಿಕೊಂಡ ದೇವಕುಮಾರನೇ ನಿನಗೆ ಸ್ತೋತ್ರ ಸ್ವಾಮಿ. ಆ ಕ್ರೂಜೆ ಕಂಬದ ಮೇಲೆ ಇರುವಾಗ ಕರ್ತನೆ ನೀನು ಮೌನವಾಗಿದ್ದಿ. ಆದರೂ ಕರ್ತನೆ, ತಂದೆಯೇ ಅವರನ್ನು ಕ್ಷಮಿಸು ಎಂದು ಹೇಳಿದಂತ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಎಷ್ಟೇ ಪಾಪ ಮಾಡಿದ್ದರೂ ಕರ್ತನೆ, ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಎಲ್ಲ ಪಾಪವನ್ನು ನಿವಾರಣೆ ಮಾಡಿದ್ದಿಲ್ಲ ಸ್ವಾಮಿ. ನಮ್ಮ ಬೆನ್ನ ಹಿಂದೆ ಹಾಕಿದೆಲ್ಲ ಸ್ವಾಮಿ. ನಮ್ಮ ಪ್ರೀತಿಯ ರಕ್ಷಕನೇ ನಿನಗೆ ಸ್ತೋತ್ರ ಅಪ್ಪ. ನಾವು ಮೇಜಿನ ಸುತ್ತಲೂ ಕೂಡಿ ಬರದೇ ಇದ್ದರೂ ಕರ್ತನೆ, ಈ ಸಮಯದಲ್ಲಿ ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಆ ರೊಟ್ಟಿ ಪಾತ್ರೆಯು ನಮ್ಮ ಹತ್ರ ಇಲ್ಲದೆ ಇದ್ದರೂ ಕರ್ತನೆ, ಅದರ ಮೂಲಕವಾಗಿ ಕರ್ತನೆ ಆ ನೆನಪುಗಳು ಈ ದಿನ ನಮಗೆ ಬರ್ತಾ ಇದೆ ಸ್ವಾಮಿ. ನಿನ್ನ ದೇಹವು ಮುರಿಯಲ್ಪಟ್ಟಿತ್ತು, ನಿನ್ನ ದೇಹದ ಮೂಲಕವಾಗಿ ಸುರಿಸಿದ ಅಮೂಲ್ಯ ರಕ್ತವು ನಮ್ಮ ಮೇಲೆ ಚೆಲ್ಲಲ್ಪಟ್ಟಿತ್ತು, ನಮ್ಮನ್ನು ಶುದ್ಧೀಕರಿಸಿದೆ ಎಂದು. ಹೌದು ಸ್ವಾಮಿ, ನಮಗೆ ಕತ್ತಲೆಯೊಳಗಿಂದ ಕರೆದದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಗುಣಾತಿಶಯಗಳನ್ನು, ನಿನ್ನ ಪುಣ್ಯ ಕಾರ್ಯಗಳನ್ನು ಪ್ರಚಾರ ಪಡಿಸುವರಾಗಿರುವಂತೆ ನೀನು ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಈ ಲೋಕದಲ್ಲಿ ದೊಡ್ಡ ಸ್ಥಾನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ರಾಜವಂಶಸ್ಥರಾಗಿ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಯಾಜಕರನಾಗಿ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಸ್ವಕೀಯ ಜನರಾಗಿ ನಮ್ಮನ್ನು ಆರಿಸಿಕೊಂಡು ಈ ಲೋಕದಲ್ಲಿ ನಾವು ಎಲ್ಲಾ ಸಮಯದಲ್ಲೂ ನಿನಗೆ ಸ್ತುತಿ, ಸ್ತೋತ್ರ, ಕೊಂಡಾಟಗಳನ್ನು ಸಮರ್ಪಿಸುವ ಹಾಗೆ ನೀನು ನಮ್ಮನ್ನು ನಡೆಸಿದಾಗ ಆಗಿ ನಿನಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ ಸ್ವಾಮಿ. ನಮ್ಮಲ್ಲಿ ಇರುವಂತ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತೆ ಇದ್ದು ನಾವು ಜೀವಿಸುವ ಹಾಗೆ ನಮ್ಮನ್ನು ಕೃಪೆಯಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ. ಯಾಕೆಂದರೆ ನಮ್ಮ ಪಸ್ಕಾ ಹಬ್ಬದ ಕುರಿಯು ಕೊಯ್ಯಲ್ಪಟ್ಟಿದೆ. ಅದಾವುದೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆತನ ಮೂಲಕವಾಗಿ ಕ್ರಿಸ್ತನ ಬಂಡೆಯ ಮೇಲೆ ನಮ್ಮನ್ನು ನಿಲ್ಲಿಸದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈ ದಿನ ನಾವು ನಿನ್ನ ಮುಂದೆ ಬರಲಿಕ್ಕೆ ಯಾವ ಯೋಗ್ಯತೆ ಇಲ್ಲದೆ ಇದ್ದರೂ ಕರ್ತನೆ, ನೀನು ನಮ್ಮನ್ನು ಎಲ್ಲವನ್ನು ಶುದ್ಧೀಕರಿಸಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಬಿಡುಗಡೆಯಾದದ್ದು ಯಾವ ಬೆಳ್ಳಿ ಬಂಗಾರದಿಂದಲ್ಲ, ನಮ್ಮ ಹಿರಿಯರು ಕಲಿಸಿಕೊಟ್ಟಂತ ಯಾವ ವ್ಯರ್ಥವಾದ ನಡವಳಿಕೆ ಅಂದಿಲ್ಲ.
ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ನೀನು ಸುರಿಸಿದ ಅಮೂಲ್ಯ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟು ನಮಗೆ ಜೀವವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನಗೆ ಎಲ್ಲಾ ಸಮಯದಲ್ಲೂ ಸ್ತುತಿ ಸ್ತೋತ್ರ ಘನಮಾನಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ಸ್ವಲ್ಪ ಸಮಯ ನಿನ್ನ ಪ್ರಸನ್ನತಲ್ಲಿ ನಮ್ಮನ್ನು ನಡೆಸದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಘನಮಾನವು ಕೀರ್ತಿಯು ಮಹಿಮೆಯು ನಾವು ನಮ್ಮ ಅಂತರಾಳದಿಂದ ಸಿದ್ಧಪಡಿಸಿರುವಂತ ಸ್ತೋತ್ರದ ಕಾಣಿಕೆಗಳನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿ ನೀನೊಬ್ಬನೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಿನಗೆ ಆರಾಧಿಸಿ ಕೊಂಡಾಡುತ್ತೇವೆ ಜೀವುಳ ನಮ್ಮ ತಂದೆಯೇ. ಆಮೇನ್. ಸುಜಿತ್. ಮಹಾಪರಿಶುದ್ಧಂತಹ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಸ್ವಾಮಿಗೂ ಈ ಹೊಸವಾದ ಮುಂಚಾನೆ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಸನ್ನಿಧಿಯಲ್ಲಿ ಅಡ್ಡ ಬಿದ್ದವರಾಗಿ ನಿನ್ನ ಪ್ರೀತಿಯನ್ನ ಕೃಪೆಯನ್ನ ಕರುಣೆಯನ್ನು ಸ್ಮರಿಸುತ್ತಾ ನೀನು ಮಾಡಿದಂತಹ ಎಲ್ಲಾ ಮಹೋಪಕಾರಗಳಿಗಾಗಿ ನಾನು ಕೊಂಡಾಡುವವರಾಗಿದ್ದೇವೆ ಸ್ವಾಮಿ. ವಾಕ್ಯದಲ್ಲಿ ನೋಡುವ ರೀತಿಯಲ್ಲಿ ಸ್ವಾಮಿ, ನಮ್ಮ ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಹೌದಾತನು ನಮ್ಮ ಜೀವಿತದಲ್ಲಿಯೂ ಸಹ ಒಳ್ಳೆಯದನ್ನೇ ಮಾಡಿದ್ದಾನಲ್ಲ ಸ್ವಾಮಿ. ಯಾಕಂದ್ರೆ ಸ್ವಾಮಿ, ನಮ್ಮ ಜೀವಿತವನ್ನು ನಾವು ನೋಡುವಾಗ ಸ್ವಾಮಿ, ನಾವು ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು, ನಮ್ಮ ಪ್ರತಿಯೊಂದು ಉದ್ದೇಶವು ದೇವರದ ಕೆಟ್ಟದಾಗಿ ಇತ್ತಲ್ಲ ಸ್ವಾಮಿ. ನಾವು ಯಾವಾಗಲೂ ಕೆಟ್ಟದನ್ನು ಮಾಡುತ್ತಾ ಕೆಟ್ಟದರ ಫಲವಾದಂತಹ ಒಂದು ಪಾಪದ ಫಲವಾದಂತಹ ಮರಣಕ್ಕೆ ದೇವರದ್ದು ನಾವು ಸಿದ್ಧರಾಗಬೇಕಾಗಿತ್ತಲ್ಲ ಸ್ವಾಮಿ. ನಮ್ಮ ಪ್ರತಿಯೊಂದು ಆಲೋಚನೆಯಲ್ಲಿಯೂ ನಮ್ಮ ಪ್ರತಿಯೊಂದು ನಡತೆಯಲ್ಲಿಯೂ ಸಹ ಸ್ವಾಮಿ, ನಾವು ದಿನನಿತ್ಯವೂ ನರಕದ ಒಂದು ಪಾಲಿಗೆ ನಾವು ಹೋಗಬೇಕಾಗಿತ್ತಲ್ಲ ಸ್ವಾಮಿ. ಆದರೆ ನಿನ್ನ ಒಂದು ಅಪಾರವಾದಂತಹ ಪ್ರೀತಿ, ನಿನ್ನ ಅಪಾರವಾದಂತಹ ಕೃಪೆ, ನಿನ್ನ ಅಪಾರವಾದಂತಹ ಕರುಣೆ ಸ್ವಾಮಿ, ಅಪಾರವಾದಂತಹ ನಮ್ಮನ್ನ ನಿನ್ನ ಮಕ್ಕಳಾಗುವಂತಹ ಬಾಧ್ಯತೆಗೆ ನಮ್ಗೆ ಸೇರಿಸಿದೆಯಲ್ಲ ಸ್ವಾಮಿ. ಅದಕ್ಕಾಗಿ ನಿನ್ನ ಕೊಂಡಾಡ್ತೇವೆ. ಹೌದು, ಆ ಒಂದು ನಿನ್ನ ಮಗನ ಒಂದು ಮರಣದ ಮುಖಾಂತರವಾಗಿ ದೇವರೇ ನೀನು ನಮ್ಮನ್ನ ಕೊಂಡುಕೊಂಡಿದ್ದಿ ಸ್ವಾಮಿ. ನೀನು ನಮ್ಮನ್ನ ಪ್ರತ್ಯೇಕಿಸಿದ್ದಿ, ನಮ್ಮ ಹೆಸರನ್ನು ಹಿಡಿದು ಕರೆದಿದ್ದಿ ಸ್ವಾಮಿ. ಅದಕ್ಕಾಗಿ ನಾನು ಕೊಂಡಾಡ್ತೇವೆ. ಹೌದು, ಆ ನಿನ್ನ ಮಗನು ಸ್ವಾಮಿ ನಿನ್ನ ಎದೆಯಲ್ಲಿ ಒರಗಿದಾತನು, ಸಕಲ ಸ್ತುತಿ ಸ್ತೋತ್ರಗಳನ್ನ ಹೊಂದುತ್ತಿದ್ದಾತನು. ಮತ್ತೆ ನಿರಂತರವೂ ದೇವರ ಎಲ್ಲಾ ಸೃಷ್ಟಿ ಕಾರ್ಯಗಳಲ್ಲಿ ಆತನು ಅದ್ವಿತೀಯನು ಮೂಲಭೂತನಾಥನಾಗಿದ್ದಾಗಿಯೂ ಸಹ ಆತನು ತನ್ನ ದೈವತ್ವವನ್ನು, ತನ್ನ ಮಹಿಮೆಯನ್ನು, ತನ್ನ ಘನತೆಯನ್ನು ಬಿಟ್ಟವನಾಗಿ ನಿನ್ನ ಸಮಯದಲ್ಲಿ ಸ್ವಾಮಿ ಆತನು ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತೇವಲ್ಲ ಸ್ವಾಮಿ. ಆತನು ರಕ್ತ ಮಾಂಸಧಾರಿಗಳಾಗಿರುವಂತಹ ನಮ್ಮ ರೀತಿಯಲ್ಲಿ ಆತನಾದನೆಂಬುದಾಗಿ ನಾವು ನೋಡ್ತೇವಲ್ಲ. ಆತನು ರಾಜ್ಯಾಧಿಕಾರವನ್ನು ವಹಿಸಿಕೊಂಡವನಾಗಿ ಲೋಕಕ್ಕೆ ಬರಲಿಲ್ಲ, ರಾಜನಂತೆ ಲೋಕಕ್ಕೆ ಬರಲಿಲ್ಲ, ಆದರೆ ಕೇವಲ ಸಾಮಾನ್ಯ ಮನುಷ್ಯನಂತೆ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತೇವಲ್ಲ. ಮಕ್ಕಳ ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಆತನು ಸಹ ಅವರಂತೆ ಆತನ ಎಂಬುದಾಗಿ ನಾವು ನೋಡುವ ಹಾಗೆ ದೇವರೇ, ಇನ್ನು ಈ ಲೋಕದಲ್ಲಿದ್ದಂತಹ 33 ವರ್ಷಗಳ ಕಾಲ ಸ್ವಾಮಿ ನೀವು ಕೇವಲ ಸಾಮಾನ್ಯ ಮನುಷ್ಯನಂತೆ ಬದುಕಿದೆ, ಸಾಮಾನ್ಯ ಮನುಷ್ಯನಂತೆ ಜೀವಿಸಿದೆ ಸ್ವಾಮಿ. ಆದರೆ ನಿನ್ನಲ್ಲಿ ಒಂದೇ ಒಂದು ಪಾಪವು ಅದಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವಲ್ಲ ಸ್ವಾಮಿ. ಹೌದು, ಜನರು ನಿನ್ನಲ್ಲಿ ಪಾಪವನ್ನು ಎಣಿಸಲು ಸಹ, ನಿನ್ನನ್ನು ಹುಡುಕಲು ಸಹ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವಲ್ಲ. ನಿನ್ನ ಹುಟ್ಟು, ನಿನ್ನ ಸಾವು, ನಿನ್ನ ಜೀವಿತ ಎಲ್ಲವೂ ಸಹ ಸ್ವಾಮಿ ಅದು ಪರಿಶುದ್ಧವಾಗಿತ್ತಲ್ಲ ಸ್ವಾಮಿ. ಆದರೆ ಆ ಒಂದು ಕ್ರೂಜೆಯ ಮೇಲೆ ದೇವರೇ ನಿನ್ನ ಅಯೋಗ್ಯನಂತ ಪಾಪಿಯಂತೆ ದೇವರೇ ನಿನ್ನ ಜಜ್ಜಲ್ಪಟ್ಟಿಯಲ್ಲ ಸ್ವಾಮಿ. ದ್ರೋಹಿಯಂತೆ ದೇವರೇ ನಿನ್ನನ್ನು ಜನರು ಹಿಂಸೆ ಮಾಡಿದರು, ನಿನ್ನ ಹಾಸ್ಯ ಮಾಡಿದರು ಎಂಬುದಾಗಿ ನಾವು ನೋಡ್ತೇವಲ್ಲ ಸ್ವಾಮಿ. ಕಾರಣ ಆ ಒಂದು ಕ್ರೂಜೆಯ ಮೇಲೆ ದೇವರೇ ನಮ್ಮ ಎಲ್ಲಾ ಪಾಪಗಳನ್ನ ದೇವರು ನಿನ್ನ ಮೇಲೆ ಹಾಕಿದನು ಎಂಬುದಾಗಿ ನಾವು ನೋಡ್ತೇವಲ್ಲ ಸ್ವಾಮಿ. ಹೌದು, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವಂತಹ ಕುರಿಯ ರೀತಿಯಲ್ಲಿ ಸ್ವಾಮಿ ನೀನು ಮೌನವಾಗಿದ್ದು ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಸ್ವಾಮಿ ನಮಗಾಗಿ ದೇವರೇ ಒಂದು ಕ್ರೂಜೆಯ ಮೇಲೆ ಕ್ರೂರವಾದಂತಹ ಯಾತನೆಯನ್ನು ಅನುಭವಿಸಿದನಲ್ಲ ಸ್ವಾಮಿ. ದೇವರ ಕೋಪವನ್ನು ಹೊತ್ತುಕೊಳ್ಳುತ್ತಾ ಸ್ವಾಮಿ ತಂದೆಯಿಂದ ಕೈ ಬೀಳಲ್ಪಟ್ಟವನಾಗಿ ಜನರ ಧಿಕ್ಕಾರಕ್ಕೆ ಒಳಗಾಗಿ, ಜನರ ಒಂದು ದೂಷಣೆಗಳನ್ನ, ಜನರ ಒಂದು ಟೀಕೆಗಳನ್ನ ದೇವರನ್ನು ಕೇಳಿಸಿಕೊಳ್ಳುತ್ತಾ ನನಗಾಗಿ ಮೌನವಾಗಿ ತೂಗಾಡಿದೆಯಲ್ಲ ಸ್ವಾಮಿ. ನಿನ್ನ ದೇಹ ಜಜ್ಜಿದಂತಹ ನಿನ್ನ ದೇಹದಿಂದ ಚೆಲ್ಲಿದಂತಹ ರಕ್ತ ಸ್ವಾಮಿ, ಅದನ್ನು ನಮ್ಮ ಪಾಪಗಳನ್ನು ಪರಿಹಾರ ಮಾಡುವೆಯಲ್ಲ ಸ್ವಾಮಿ. ನಮಗೆ ಸ್ವಾಮಿ ಯಾವುದೇ ನಿರೀಕ್ಷೆ ಇಲ್ಲದವರಾಗಿದ್ದಂತಹ ನಮಗೆ ದೇವರೇ ಒಂದು ಹೊಸ ನಿರೀಕ್ಷೆಯನ್ನು, ಹೊಸ ಬಾಧ್ಯತೆಯನ್ನು ದೇವರೇ, ಹೊಸ ಒಡಂಬಡಿಕೆ ನಮಗೆ ಆ ಮರಣ ನಮಗೆ ದಯಪಾಲಿಸಿಕೊಟ್ಟಿದೆಯಲ್ಲ ಸ್ವಾಮಿ. ವಾಕ್ಯದಲ್ಲಿ ನೋಡುವ ರೀತಿಯಲ್ಲಿ ಸ್ವಾಮಿ ನಾವೆಂದಿಗೂ ಅಬ್ರಹಾಮನ ಒಡಂಬಡಿಕೆಗಳಲ್ಲಿ ಸೇರದವರು ಸ್ವಾಮಿ. ನಿನಗೆ ಯಾವಾಗಲೂ ಕೋಪವನ್ನು ಎಬ್ಬಿಸಿದಂಥವರು ನಾವಾಗಿದ್ದಾಗ್ಯೂ ಸಹ ಸ್ವಾಮಿ ನಿನ್ನ ಒಂದು ಪ್ರೀತಿ ಸ್ವಾಮಿ ನಮ್ಮನ್ನ ಈ ಒಂದು ಸನ್ನಿಧಿಗೆ ನಾನು ಸೇರಿಸಿದೆ ಸ್ವಾಮಿ. ನಿನ್ನ ಸನ್ನಿಧಿಗೆ ನಿನ್ನ ಮಕ್ಕಳೊಂದಿಗೆ ಕೂಡಿದವರಾಗಿ ಧೈರ್ಯದಿಂದ ಅಪ್ಪ ತಂದೆಯಿಂದ ಕರೆಯುತ್ತಾ ನಮ್ಮ ಉಪಕಾರಗಳನ್ನು ಸ್ಮರಿಸಲಿಕ್ಕಾಗುವ ಹಾಗೆ, ನಿನ್ನ ಉಪಕಾರಗಳನ್ನು ಕೊಂಡಾಡ್ಲಿಕ್ಕಾಗುವ ಹಾಗೆ ದಯಪಾಲಿಸಿದಂತ ಅವಕಾಶಕ್ಕಾಗಿ ಕೊಂಡಾಡ್ತೇವೆ ಸ್ವಾಮಿ. ಮಾತ್ರವಲ್ಲ ದೇವರೇ, ಹೌದು, ಆದಷ್ಟು ಬೇಗನೆ ನೀನು ನಮ್ಮನ್ನ ಕರ್ಕೊಂಡು ಹೋಗುವಾತನಾಗಿರುತ್ತೆ. ನಿನ್ನ ಸನ್ನಿಧಿಗೆ ದೇವರೇ, ನಿನ್ನ ಆಲಯದಲ್ಲಿ ದೇವರೇ ನಾವು ಯಾವಾಗಲೂ ನಿನ್ನನ್ನ ನಿರಂತರ ದೃಷ್ಟಿಸುತ್ತಾ ನಿನ್ನ ಕೊಂಡಾಡುವಂತಹ ಮಹಾಭಾಗ್ಯವನ್ನ ನೀನು ನಮಗೆ ಅತಿ ಬೇಗನೆ ಕೊಡುವಾತನಾಗಿರುತ್ತೀಯಲ್ಲ ಸ್ವಾಮಿ. ಹೀಗೆ ದೇವರೇ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ಮಹೋಪಕಾರಗಳನ್ನು ಸ್ಮರಿಸಿ ಪ್ರಿಯ ರಕ್ಷಕನ ಒಡೆಯನಾದಂತಹ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಸ್ತುತಿ ಯಜ್ಞಗಳನ್ನು ನಿನಗೆ ಸಮರ್ಪಿಸಿದ್ದೇವೆ ನಮ್ಮ ತಂದೆ. ಆಮೆನ್. ನಿಯಲ್ ವಿನ್ಸೆಂಟ್.
ಅಂಕಲ್ ಕೇಳಿಸ್ತಾ ಇದೆಯಾ ಅಂಕಲ್? ಅಂಕಲ್ ಕೇಳಿಸ್ತಾ ಇದೆಯಾ? ಹಲೋ, ನೀ ಮಾತಾಡು, ಕೇಳಿಸ್ತಾ ಇದೆ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ದೇವರೇ ನಿನಗೆ ಸ್ತೋತ್ರ. ಪರಾತ್ಪರನಾದ ದೇವರೇ ನಿನಗೆ ಸ್ತೋತ್ರ. ಸೃಷ್ಟಿಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಸೃಷ್ಟಿಗೆ ಮೂಲನೇ ನಿನಗೆ ಸ್ತೋತ್ರ. ಒಡೆಯರ ಒಡೆಯನೇ ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರ ಸ್ವಾಮಿ. ಸೇನಾಧೀಶ್ವರನ ದೇವರೇ ನಿನಗೆ ಸ್ತೋತ್ರ. ಕರುಣಾಳವೇ ನಿನಗೆ ಸ್ತೋತ್ರ ಸ್ವಾಮಿ. ಕೃಪಾನಿಧಿಯೇ ನಿನಗೆ ಸ್ತೋತ್ರ. ಕರುಣಾಳವೇ ನಿನಗೆ ಸ್ತೋತ್ರ. ದಯಾನಿಧಿಯೇ ನಿನಗೆ ಸ್ತೋತ್ರ ಸ್ವಾಮಿ. ಪರಾತ್ಪರನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಮಹೋನ್ನತನೇ ನಿನಗೆ ಸ್ತೋತ್ರ ಸ್ವಾಮಿ. ಸರ್ವ ಸ್ತುತಿಯನ್ನು ಹೊಂದುವ ಯೋಗ್ಯ ನೀನೊಬ್ಬನೇ ಸ್ವಾಮಿ. ನೀನೊಬ್ಬನೇ ದೇವ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ನೋಡುವಾಗ ರಕ್ಷಕ, ಜನ್ಮತಃ ಪಾಪಿಗಳಾದ ನಮ್ಮನ್ನು ಸ್ವಾಮಿ ಜಗದೋತ್ಪತ್ತಿಗೆ ಮೊದಲೇ ಸ್ವಾಮಿ ನಿನ್ನ ಮಕ್ಕಳನ್ನಾಗಿ ಆತುಕೊಂಡೆ ಸ್ವಾಮಿ. ಇದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಮನುಷ್ಯರು ಎಷ್ಟವನು ಸ್ವಾಮಿ, ಅವನನ್ನು ಯಾಕೆ ನೆನೆಸಬೇಕು ರಕ್ಷಕ? ಆದಾಗ್ಯೂ ಸ್ವಾಮಿ ನೀನು ನಮ್ಮನ್ನು ಮಾತೃ ಗರ್ಭದಿಂದಲೇ ನಿನ್ನ ಸ್ವಕೀಯ ಪ್ರಜೆಯನ್ನಾಗಿ ಆದುಕೊಂಡೆ ಸ್ವಾಮಿ. ಇದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾನು ನಮ್ಮ ಪಾಪಗಳ ಸಲುವಾಗಿ ರಕ್ಷಕ ಏಕೈಕ ಪುತ್ರನನ್ನು ಸ್ವಾಮಿ ಮನುಷ್ಯನ ರೂಪವನ್ನಾಗಿ ರೂಪಿಸಿ ರಕ್ಷಕ ಲೋಕಕ್ಕೆ ಕಳಿಸಿದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ರಾಜಾದಿನಾದ ದೇವರೇ, ಸದಾಮಲ ಸ್ವಾಮಿ ರಕ್ಷಕ, ನೀನು ನೋಡುವಾಗ ರಕ್ಷಕ ನೀನು ಸೇನಾಧೀಶ್ವರನಾದ ಯೆಹೋವನು ಸ್ವಾಮಿ, ರಾಜಾದಿರಾಜನು ಸ್ವಾಮಿ. ಆದರೆ ಸ್ವಾಮಿ ನೀನು ನೆನೆಸುವಾಗ ರಕ್ಷಕ ನಿನ್ನ ತಲೆ ಇಡುವಷ್ಟು ಸ್ಥಳ ನಿನಗೆ ಸಿಕ್ಕಲಿಲ್ಲ ಸ್ವಾಮಿ. ಗೋದಲಿಲಿ ಸ್ವಾಮಿ ನನಗಾಗಿ ನಮಗಾಗಿ ನೀನು ಜನಿಸಿದೆ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಾವು ಧಿಕ್ಕರಿಸಲ್ಪಟ್ಟವರು ಸ್ವಾಮಿ, ಪಾಪಿಗಳಾಗಿದ್ದಾಗ್ಯೂ ಸ್ವಾಮಿ ನಮ್ಮ ಸಲುವಾಗಿ ರಕ್ಷಕ ನೀನು ಮನುಷ್ಯರು ಸೇರಿಸಿಕೊಳ್ಳದವರು ಮತ್ತು ಧಿಕ್ಕರಿಸಲ್ಪಟ್ಟವನಾದೆ ಸ್ವಾಮಿ. ಆದರೆ ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಸ್ತೋತ್ರ ದೇವ. ನನ್ನ ಪಾಪಗಳ ಸಲುವಾಗಿ ರಕ್ಷಕ ನೀನು ಕ್ರೂಜಿತನಾದೆ ಸ್ವಾಮಿ. ಇದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅತಿ ಕ್ರೂರವಾದ ಮರಣವನ್ನು ಸ್ವಾಮಿ ನನಗಾಗಿ ನೀನು ಅನುಭವಿಸಿದೆ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ರಕ್ಷಕ ನೀನು ಸುರಿಸಿದ ರಕ್ತದಿಂದಲೇ ಸ್ವಾಮಿ ನಮಗೆ ನಿತ್ಯ ಜೀವ ಒದಗಿದೆ ಸ್ವಾಮಿ. ರಕ್ಷಕ ಅದಕ್ಕೆ ನೀನು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ನಿನ್ನ ನೋಡುವಾಗ ರಕ್ಷಕ ನೀನು ಅತಿ ಸುಂದರನಾದ ದೇವರು ಸ್ವಾಮಿ. 10,000 ಧ್ವಜಪ್ರಾಯನು ಸ್ವಾಮಿ. ಆದರೆ ಸ್ವಾಮಿ ನಮ್ಮ ಪಾಪಗಳ ಸಲುವಾಗಿ ರಕ್ಷಕ ನೀನು ಹೊಂದಿದ ಶಿಕ್ಷೆಯಿಂದ ಸ್ವಾಮಿ ನಿನ್ನ ಮುಖವನ್ನು ಸ್ವಾಮಿ ಯಾರು ನೋಡಲು ಸಾಧ್ಯವಾಗಿಲ್ಲ ಸ್ವಾಮಿ. ನಿನ್ನನ್ನು ಓರೆಯಾಗಿ ಧಿಕ್ಕರಿಸಿದ್ರು ಸ್ವಾಮಿ, ಓರೆಯಾಗಿ ಹೋದ್ರು ಸ್ವಾಮಿ, ನಿನ್ನನ್ನು ಲಕ್ಷಿಸಲಿಲ್ಲ ರಕ್ಷಕ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ರಕ್ಷಕ, ನಮಗಾಗಿ ನೀನು ಹೌರವಾದ ಹೊರೆಯನ್ನು ನಮಗೆ ನೀನು ಕೊಟ್ಟೆ ಸ್ವಾಮಿ. ಆದರೆ ನಮ್ಮ ಪಾಪಗಳ ಸಲುವಾಗಿ ರಕ್ಷಕ ನೀನು ಹೊತ್ತಂತ ಹೊರೆಯೇ ನಮ್ಮ ಪಾಪವಾಗಿದೆ ಸ್ವಾಮಿ. ಇದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತೇವೆ ರಕ್ಷಕ. ನಮ್ಮ ದ್ರೋಹದಿಂದ ಸ್ವಾಮಿ ನಿನಗೆ ಶಿಕ್ಷೆ ಆಯ್ತು ಸ್ವಾಮಿ. ನಮ್ಮ ಅಪರಾಧದಿಂದ ನಿನಗೆ ಶಿಕ್ಷೆ ಆಯ್ತು ಸ್ವಾಮಿ. ಇದಕ್ಕೆ ನೀನು ಸ್ತೋತ್ರ ಸಲ್ಲಿಸ್ತೇವೆ ರಕ್ಷಕ. ನಮ್ಮ ಬಾಸುಂಡೆಗಳಿಂದ ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ ರಕ್ಷಕ. ಇದಕ್ಕಾಗಿ ರಕ್ಷಕ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಪಾಪಗಳ ಮೇಲೆ ಹಾಕಿಕೊಂಡೆ ರಕ್ಷಕ. ಬಾಧೆಗೆ ಒಳಗಾದ ಸ್ವಾಮಿ, ನಿನ್ನ ಬಾಯಿ ತೆರೆಯಿಲ್ಲ ಸ್ವಾಮಿ. ಒದ್ದಕ್ಕೆ ಹೋಗುವಂತ ಕುರಿಯೋಪಾದಿಯಲ್ಲಿ ಸ್ವಾಮಿ ನಿನ್ನ ದೀನನಾಗಿ ಸ್ವಾಮಿ ಮೌನವಾಗೇ ಇದ್ದೆ ಸ್ವಾಮಿ. ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ರಕ್ಷಕ ನಿನ್ನ ಶ್ರಮ ಮಾಡೋಣ ನೋಡುವಾಗ ರಕ್ಷಕ ನಮ್ಮ ಪಾಪಗಳ ಸಲುವಾಗಿ ಸ್ವಾಮಿ ನೀನು ಜನರ ಧಿಕ್ಕಾರಕ್ಕೆ ಗುರಿಯಾದೆ ಸ್ವಾಮಿ. ರಕ್ಷಕ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಪಾಪದ ಬಾರಿ ಹೊರುವ ಗುರುತಾಗಿ ಸ್ವಾಮಿ ರಕ್ಷಕ ನೀನು ರಕ್ಷಕ ಭಾರವಾದ ಶಿಲುಬೆಯನ್ನು ಹೊತ್ತವನಾಗಿ ಸ್ವಾಮಿ ಆ ಗೊಲ್ಗತ ಬೆಟ್ಟವನ್ನು ನೀನು ಮೇಲೆ ಹೇರಿ ಹೋದೆ ಸ್ವಾಮಿ. ಇದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತೇವೆ ರಕ್ಷಕ. ನಿನ್ನ ಗಡ್ಡವನ್ನು ಎಳೆದರು ಸ್ವಾಮಿ, ನಿನ್ನನ್ನು ಅಪಹಾಸ್ಯ ಮಾಡಿದರು ಸ್ವಾಮಿ. 39 ಚಡಿಯೇಟುಗಳನ್ನು ಸ್ವಾಮಿ ನಿನಗೆ ಹೊಡೆದರು ಸ್ವಾಮಿ. ಅದನ್ನು ನೋಡುವಾಗ ರಕ್ಷಕ ಆ ಹೊಲದಲ್ಲಿ ಹೋಳುವಂತಹ ಒಂದು ಹೊಲ ಹುಳುವ ಪಾದಿಯಲ್ಲಿ ರಕ್ಷಕ ನಿನ್ನ ಒಂದು ಬೆನ್ನಿನ ಮೇಲೆ ಬರೆಗಳನ್ನು ಹೊಡೆದರು ಸ್ವಾಮಿ. ಗಾಯವಾಯಿತು ರಕ್ಷಕ, ರಕ್ತ ಸುರಿಸಲ್ಪಟ್ಟಿದ್ದು ಸ್ವಾಮಿ. ಆದ್ರೆ ನೀನು ಬಾಯಿ ತೆಗೆಯಲಿಲ್ಲ ಸ್ವಾಮಿ. ದೀನನಾಗಿ ಸ್ವಾಮಿ ಇದನ್ನ ಅನುಭವಿಸಿದೆ ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ರಕ್ಷಕ. ಅಪ್ಪ ಸ್ವಾಮಿ ನಿನ್ನ ಕೈಗಳಿಗೆ ಮೊಳೆಯನ್ನು ಜಡಿದರು ಸ್ವಾಮಿ, ನಿನ್ನ ಕಾಲುಗಳಿಗೆ ಮೊಳೆಯನ್ನು ಜಡಿದರು ಸ್ವಾಮಿ. ಆದರೂ ಸಹ ನೀನು ದೀನನಾಗಿ ರಕ್ಷಕ, ದೀನನಾಗಿ ಸರವನ್ನು ತಾಳಿದೆ ಸ್ವಾಮಿ. ನಿನ್ನ ಒಂದು ಗಾಯ, ನಿನ್ನ ಒಂದು ರಕ್ತ ಸ್ವಾಮಿ ನಮಗಾಗಿ ಇನ್ನು ಸುರಿಸಲ್ಪಟ್ಟೆ ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಕ್ಷಕ. ನಿನಗೆ ಸ್ತೋತ್ರ ಸ್ವಾಮಿ. ರಕ್ಷಕ ನಿನ್ನ ದೇಹದಲ್ಲಿ ಒಂದು ತೊಟ್ಟನ್ನು ಉಳಿಸಿಕೊಳ್ಳಲಿಲ್ಲ ಸ್ವಾಮಿ, ರಕ್ತವನ್ನು ಉಳಿಸಿಕೊಳ್ಳಲಿಲ್ಲ ಸ್ವಾಮಿ. ಸರ್ವವನ್ನು ನಿನಗಾಗಿ ನಮಗಾಗಿ ನಿನ್ನನ್ನು ತಾಳಿದೆ ಸ್ವಾಮಿ. ಇದಕ್ಕೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಮತ್ತೊಂದು ಆವರ್ತಿ ಸ್ವಾಮಿ ನಾವು ಒಟ್ಟಾಗಿ ಸೇರಿ ರಕ್ಷಕ ಇನ್ನೊಂದು ಸುತ್ತಿಸಿಕೊಂಡು ಕೃಪೆ ಕೊಡಿ ಸ್ವಾಮಿ. ನಾವು ಈ ಸಮಯದಲ್ಲಿ ಸ್ವಾಮಿ ಒಂದು ದೈಹಿಕವಾಗಿ ಸ್ವಾಮಿ ಆ ಒಂದು ರೊಟ್ಟಿ ಪಾತ್ರನ ಸ್ವೀಕರಿಸ್ತಿಲ್ಲ ಸ್ವಾಮಿ. ಆದಾಗ್ಯೂ ರಕ್ಷಕ
ರಕ್ಷಕ, ನಾನು ನಿಮ್ಮ ರಕ್ತವನ್ನು, ನಿನ್ನ ದೇಹವನ್ನು ನೆನೆಸಿ ಸ್ವಾಮಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದಯಮಾಡಿ ನಮ್ಮ ಸ್ತೋತ್ರ ಸರ್ವ ಸ್ತುತಿಗಳನ್ನು ಸ್ವೀಕರಿಸಿ ಸ್ವಾಮಿ. ಬರೆದಂತ ನಿನ್ನ ದೇಹ, ಚಲಿದಂತ ನಿನ್ನ ರಕ್ತ, ಇವುಗಳನ್ನು ನೆನಪು ಮಾಡಿ ಸಲ್ಲಿಸ್ತೇವೆ ಸ್ವಾಮಿ. ಈ ಸ್ತೋತ್ರ ಬಲಿಗಳನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಸ್ವಾಮಿ, ತಂದೆಯಾದ ಯೇಸುವಿನ ನಿನಗೆ ಸ್ತೋತ್ರ ಸಲ್ಲಿಸಿ ಘನ ಮಾನ ಸ್ತೋತ್ರ ಸರ್ವೂ ನಿನಗೆ ಸಲ್ಲಲಿ ತಂದೆಯೇ. ಆಮೆನ್. ಆಲ್ವಿನ್ ಪ್ರಜ್ವಲ್. ಮಹಾಪ್ರೀತಿಯುಳ್ಳ ನನ್ನ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವಂತನಾಗಿದ್ದೇವಪ್ಪ. ಹೌದು ಕರ್ತನೆ, ಇನ್ನೊಂದು ಆವರ್ತಿ ಕರ್ತನೆ, ವಾರದ ಮೊದಲೇ ದಿವಸ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಕರ್ತನೆ ಹೀಗೆ ಒಂದು ಜೊತೆಯಾಗಿ ಸೇರಿಕೊಂಡವರಾಗಿ ನೀವು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಕರ್ತನೆ, ನಿಮ್ಮನ್ನು ಪ್ರಸಿದ್ಧಪಡಿಸುತ್ತಾ ಈ ಒಂದು ಕಾರ್ಯವನ್ನು ಮಾಡುವ ಹಾಗೆ ಇನ್ನೊಂದು ಅವಕಾಶವನ್ನು ನಮ್ಗೆ ಕೊಟ್ಟದಾಗಿ ನಿಮ್ಮ ನಾಮಕ್ಕೆ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಹೌದು ಕರ್ತನೆ, ಒಂದು ರಕ್ತದ ಸುರಿಸುವಿಕೆಯ ಬಗ್ಗೆ ನಾವು ಕಲಿತುಕೊಳ್ತಾ ಬಂದೇವಲ್ಲಪ್ಪ. ಹೌದು ಕರ್ತನೆ, ಒಂದು ಪಾಪವನ್ನು ಮುಚ್ಚಿಸುವುದಕ್ಕೆ ಸುರಿಸಿದ ರಕ್ತ, ಆದ್ರೆ ನಾವಾದರೂ ಕರ್ತನೆ ಈ ಪಾಪಗಳನ್ನು ತೊಳೆದು ಬಿಟ್ಟ ರಕ್ತವನ್ನು ಕರ್ತನೆ ಈ ಸಮಯ ನೆನಪು ಮಾಡಿಕೊಂಡು ನಿಮ್ಮ ನಾಮಕ್ಕೆ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಪಾಪವನ್ನು ಹರಿಯದ ನೀವು ಕರ್ತನೆ, ಪಾಪದ ಅರಿಯದ ರಕ್ತ, ಹೌದು ಕರ್ತನೆ, ನಮ್ಮ ಪಾಪಗಳನ್ನು ತೊಳೆದು ಬಿಟ್ಟ ರಕ್ತ, ಅದನ್ನು ನೆನಪು ಮಾಡಿಕೊಂಡು ಕರ್ತನೆ ಈ ಸಮಯದಲ್ಲಿ ನಿಮಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಈ ಲೋಕವನ್ನು ಸೃಷ್ಟಿಸಿದ ಒಡೆಯನು ಒಬ್ಬನೇ ಮಗನು, ಹೌದು ಕರ್ತನೆ, ಈ ಲೋಕವನ್ನು ಹೌದು ಕರ್ತನೆ ಬಾಯಿ ಮಾತಿನಿಂದ ಸೃಷ್ಟಿಸಿದ ದೇವರ ಮಗನು ಕರ್ತನೆ ಈ ಲೋಕಕ್ಕೆ ನೀವು ಬಂದಾಗ ನಿಮಗೆ ತಲೆ ಇಡುವಷ್ಟು ಜಾಗವಿರಲಿಲ್ಲಪ್ಪ. ಅಂತ ಒಂದು ಪರಿಸ್ಥಿತಿಯಲ್ಲಿ ಕರ್ತನೆ ಈ ಲೋಕಕ್ಕೆ ಬಂದು ನಮಗೋಸ್ಕರ ಕರ್ತನೆ ನೀವು ಒಂದು ಮಹಾ ಕಾರ್ಯವನ್ನು ಮಾಡಿ ಕರ್ತನೆ ಪ್ರೀತಿಯನ್ನು ತೋರಿಸಿ, ಕೃಪೆಯನ್ನು ತೋರಿಸಿ, ಕರುಣೆಯನ್ನು ತೋರಿಸಿ ಕರ್ತನೆ ನಮ್ಮೆಲ್ಲರ ಪಾಪಗಳನ್ನು ತೊಳೆದು ಬಿಟ್ಟು ಕರ್ತನೆ ಮತ್ತೊಮ್ಮೆ ತಂದೆಯಾದ ದೇವರ ಬಳಿಗೆ ಸೇರಿಸುವ ಹಾಗೆ, ನಮ್ಮನ್ನು ರಾಜವಂಶಸ್ಥರಾಗಿ ಮಾಡುವ ಹಾಗೆ, ಒಂದು ಮೀಸಲಾದ ಜನಾಂಗವಾಗಿ ಮಾಡುವ ಹಾಗೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವ ಹಾಗೆ ಈ ಕಾರ್ಯವನ್ನು ಮಾಡಿದಕ್ಕಾಗಿ ನಿಮ್ಮ ನಾಮಕ್ಕೆ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದಪ್ಪ, ಆ ಒಂದು ಶಿಲುಬೆಯ ಮರಣವನ್ನು ಕರ್ತನೆ ನೆನಪು ಮಾಡುವ ಕರ್ತನೆ ಎಷ್ಟೋ ಒಂದು ಘೋರವಾದ ಮರಣ, ಹೌದು ಕರ್ತನೆ, ಮಾನುಷ್ಯ ದೇಹದಲ್ಲಿ ಕರ್ತನೆ ದೀನನಾಗಿ ಕರ್ತನೆ ನೀವೆಲ್ಲವನ್ನು ತಾಳಿಕೊಂಡದಕ್ಕಾಗಿ ಸ್ತೋತ್ರ. ಹೌದು, ಆ ಒಂದು ಗೊಲ್ಗೊತ್ತ ಗುಡ್ಡವನ್ನು ಕರ್ತನೆ ಹತ್ತುವಾಗ ಹೌದು ಕರ್ತನೆ ನೀವು ಪಟ್ಟ ಶ್ರಮೆ, ನಿಮಗೆ ಒಂದು ಒಡೆಯಲ್ಪಟ್ಟ ಒಂದು ಗಾಯಗಳು ಕರ್ತನೆ, ಮೊಳೆಯಿಂದ ಹೌದು ಕರ್ತನೆ, ಆ ಚಡಿ ಏಟುಗಳಿಂದ ಕರ್ತನೆ, ಆ ಒಂದು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡದರಿಂದ, ತಲೆಗೆ ಮುಳ್ಳಿನ ಕಿರೀಟದಿಂದ ಕರ್ತನೆ, ಹೀಗೆ ಆದ ನಿಮ್ಮ ಸಂಕಟ, ಗಾಯ, ಹೌದು ಕರ್ತನೆ, ವೇದನೆ, ಇವನ್ನೆಲ್ಲ ನಿಲ್ಲಿಸಿಕೊಳ್ಳುವ ಕರ್ತನೆ ಹೌದು ಕರ್ತನೆ ನಿಮ್ಮ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಹೀಗೆ ಇದನ್ನೆಲ್ಲ ಮಾಡುವ ಒಂದು ಅವಶ್ಯಕತೆ ಇತ್ತ ಗೊತ್ತಿಲ್ಲ ಕರ್ತನೆ, ಹೌದು ಕರ್ತನೆ, ಆದರೂ ನೀವೆಲ್ಲವನ್ನು ತಾಳಿಕೊಂಡದಕ್ಕಾಗಿ ಸ್ತೋತ್ರ ಕರ್ತನೆ. ಬಾಯಿ ಮಾತಿನಿಂದ ಲೋಕವನ್ನು ಸೃಷ್ಟಿಸಿದ ದೇವರು ಕರ್ತನೆ, ಬಾಯಿ ಮಾತಿನಿಂದ ನಮ್ಮ ಪಾಪಗಳನ್ನು ಕ್ಷಮಿಸದೆ ಕರ್ತನೆ ರಕ್ತವನ್ನು ಸುರಿಸುವುದರ ಮೂಲಕ, ಮನುಷ್ಯನಾಗಿ ಬರುವುದರ ಮೂಲಕ, ಮನುಷ್ಯದ ಜೀವಿತವನ್ನು ಅನುಭವಿಸುವುದರ ಮೂಲಕ ಕರ್ತನೆ ಹೀಗೆ ಕರ್ತನೆ ನಮ್ಮನ್ನು ಮತ್ತೊಮ್ಮೆ ಆ ಒಂದು ಬಾಧ್ಯತೆಗೆ, ಅದು ರಾಜವಂಶಸ್ಥರಾಗುವುದಕ್ಕೆ ನಮ್ಮ ನಡೆಸ್ತಕ್ಕಾಗಿ ನಿಮ್ಮ ನಾಮಕ್ಕೆ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಈ ಪ್ರೀತಿಗೆ ಬದಲಾಗಿ ನಾವು ಏನು ಕೊಡೋಣ ಕರ್ತನೆ. ಹೌದಪ್ಪ, ಆ ಯೋಸೇಫನು ಕರ್ತನೆ ಆ ಅಣ್ಣಂದಿರನ್ನು ಕ್ಷಮಿಸಿಬಿಟ್ಟನಪ್ಪ. ಆದ್ರೆ ಅದೇ ರೀತಿಯಲ್ಲಿ ಕರ್ತನೆ ಈ ಸಮಯದಲ್ಲಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿಬಿಟ್ಟು ಕರ್ತನೆ ನಮ್ಮನ್ನು ಮತ್ತೊಮ್ಮೆ ಕರ್ತನೆ ನಿಮ್ಮ ಮಕ್ಕಳಾಗಿ ಮಾಡಿಕೊಂಡದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು, ಮತ್ತೊಮ್ಮೆ ನೀವು ಬರುವವರಾಗಿದ್ದೀರಪ್ಪ. ಹೌದು ಕರ್ತನೆ, ನಿಮ್ಮ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವವರಾಗಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನಿಮ್ಮಿಂದ ದೂರ ಹೊರಟು ಹೋದಾಗ್ಯೂ, ದೈನಂದಿನ ಪಾಪಗಳನ್ನು ಮಾಡುತ್ತಾ ಬಂದಾಗ್ಯೂ ಕರ್ತನೆ ಹೌದು ಕರ್ತನೆ ನಮ್ಮನ್ನು ಇನ್ನೂ ಕ್ಷಮಿಸುವವರಾಗಿದ್ದೀರಾ, ನಮ್ಮನ್ನು ಇನ್ನೂ ಕರ್ತನೆ ಕೃಪೆಯ ಕಾಲದಲ್ಲಿ ಇಟ್ಟಿದ್ದೀರಾ, ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಇದಕ್ಕೆ ಬದಲಾಗಿ ನೀವು ಏನನ್ನು ಕೇಳುವುದಿಲ್ಲಪ್ಪ, ಉಚಿತಾರ್ಥವಾಗಿ ಕರ್ತನೆ ಈ ಒಂದು ರಕ್ಷಣೆಯನ್ನು ನಮ್ಗೆ ಕೊಟ್ಟದಕ್ಕಾಗಿ ನಿಮ್ಮ ನಾಮಕ್ಕೆ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಈ ಸಮಯದಲ್ಲಿ ರೊಟ್ಟಿ ಪಾತ್ರೆಗಳು ನಮ್ಮ ಮಧ್ಯದಲ್ಲಿ ಇಲ್ಲ, ಆದರೂ ಕರ್ತನೆ ನಿಮ್ಮ ದೇಹವಂತೂ ನಿಮ್ಮ ರಕ್ತವನ್ನು ವಿಶೇಷವಾಗಿ ನೆನಪು ಮಾಡ್ಕೊಳ್ತೇವೆ ಕರ್ತನೆ. ಆ ಜಜ್ಜಲ್ಪಟ್ಟ ದೇಹದಿಂದ ಕರ್ತನೆ ನಮಗೆ ರಕ್ಷಣೆ ಆಯಿತು, ಪರಿಶುದ್ಧವಾದ ದೇಹದಿಂದ ಕರ್ತನೆ ನಮಗೆ ಒಂದು ಪಾಪದ ಪರಿಹಾರವಾಯಿತು, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಅದೇ ರೀತಿಯಲ್ಲಿ ಕರ್ತನೆ ಆ ರಕ್ತ ಹೌದು ಕರ್ತನೆ ನಮ್ಮ ಪಾಪಗಳನ್ನು ಕರ್ತನೆ ಹಿಮದಂತೆ ಬೆಳ್ಳಗೆ ಮಾಡೋದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಆ ರಕ್ತ ಕರ್ತನೆ ಒಂದು ತೊಟ್ಟನಾದರೂ ನೀವು ಉಳಿಸ್ಕೊಳ್ಳದೆ ಎಲ್ಲವನ್ನು ನಮಗೋಸ್ಕರ ಸುರಿಸದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಆ ರಕ್ತವನ್ನು ನಾವು ಹೀಗೆ ನೆನಪು ಮಾಡಿಕೊಳ್ಳುವ ಕರ್ತನೆ ನಮಗೆ ಎಲ್ಲಾ ರೀತಿಯ ಒಂದು ಕಷ್ಟಗಳು, ವೇದನೆಗಳು ಕರ್ತನೆ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಕರ್ತನೆ ಎಲ್ಲವೂ ಹೊರಟು ಹೋಗ್ತದಲ್ಲಪ್ಪ. ಆ ಒಂದು ಧೈರ್ಯ ನಮಗೆ ಸಿಗ್ತಲ್ಲಪ್ಪ, ಅದಕ್ಕಾಗಿ ನಿಮ್ಮ ನಮಗೆ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೀಗೆ ಕರ್ತನೆ ನಾವು ಸಭೆಯಾಗಿ ಕರ್ತನೆ ಹೀಗೆ ಈ ಒಂದು ಟೆಕ್ನಾಲಜಿಯ ಮುಖಾಂತರ ನಾವು ಸೇರಿಕೊಂಡಿರುವ ಕರ್ತನೆ ಹೀಗೆ ನಾವು ನಿಮ್ಮನ್ನು ನೆನೆಸಿಕೊಂಡು ಕರ್ತನೆ ನಿಮಗೆ ಸ್ತೋತ್ರದ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಮುಂದಿನ ದಿವಸಗಳಲ್ಲಿ ಕರ್ತನೆ ನಿಮ್ಮ ಒಂದು ಕೃಪೆಯಿಂದ ಕರ್ತನೆ ನಾವು ಮತ್ತೊಮ್ಮೆ ಕರ್ತನೆ ನಾವು ಆಲಯಗಳಿಗೆ ಬರುವವರೆಗೂ ಕರ್ತನೆ ಹೀಗೆ ನಮ್ಮನ್ನು ಹೀಗೆ ನೀವು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನಪ್ಪ. ಹೀಗೆ ನಾವು ಕಾರ್ಯಗಳನ್ನು ಮಾಡುತ್ತಾ ನೀವು ಮಾಡಿದ ದೊಡ್ಡ ಉಪಕಾರವನ್ನು ನೆನಪು ಮಾಡುತ್ತಾ ನಿಮಗೆ ಸ್ತೋತ್ರದ ಕೊಂಡಾಟಗಳನ್ನು ಸಲ್ಲಿಸಿ ನಿಮ್ಮ ಮೂಲಕ ತಂದೆಯ ದೇವರನ್ನು ಆರಾಧಿಸಿ ಘನಪಡಿಸಿ ಆತನೊಬ್ಬನೇ ಮಹಿಮೆ ಪಡಿಸುತ್ತಾ ಹೀಗೆ ಮಾಡುವಂತೆ ಸಹಾಯ ದಯಪಾಲಿಸಬೇಕಾಗಿ ಯೇಸು ಕ್ರಿಸ್ತನ ಮುಖಾಂತರ ತಂದೆಯ ದೇವರಿಗೆ ಎಲ್ಲಾ ಘನತೆಯನ್ನು ಸಲ್ಲಿಸಿ ಆತನೊಬ್ಬನೇ ಆರಾಧಿಸ್ತೇನಪ್ಪ. ಅಮಿತಾನಂದ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಮಹಾ ಕೃಪೆಯಿಂದ ಕರ್ತನೆ, ವಾರದ ಮೊದಲಿನ ಕರ್ತನೆ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧನೆ ಮಾಡಲು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ದಿನಮಾನಗಳನ್ನು ನೋಡುವ ಕರ್ತನೆ ನಾವು ಉಳಿದಿರು ನಿನ್ನ ಕೃಪೆಯೇ ಸರಿ ಸ್ವಾಮಿ. ನಿನ್ನ ಕೃಪೆ ಇಲ್ಲದೆ ಮತ್ತೇನು ಅಲ್ಲವೇ ಅಲ್ಲ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ರಾಜಾದಿರಾಜನು ಒಡೆಯನು ಕರ್ತನು ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಹೊರತು ಬೇರೆ ದೇವರುಗಳು ಇಲ್ಲದೆ ಇರುವುದಕ್ಕಾಗಿ ಸ್ತೋತ್ರ. ನಿನಗೆ ಸಮನಾದ ಮತ್ತೊಬ್ಬ ದೇವರು ಇಲ್ಲದಿರುವುದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ನೀವು ಸರ್ವೋತ್ತಮನು, ಸರ್ವೋತ್ಕೃಷ್ಟನು, ಸರ್ವವ್ಯಾಪಿಯು, ಸರ್ವಶಕ್ತನು, ಉತ್ತಮೋತ್ತಮನಾದ ದೇವರು ನಮಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಯಾವಾಗಲೂ ಕರ್ತನೆ ಸೆರಾಫಿಯರಿಂದಲೂ ಕಿರೂಬಿಗಳಿಂದಲೂ ದೇವದೂತರುಗಳಿಂದಲೂ ಕರ್ತನೆ ಹಗಲಿರುಳು ಕರ್ತನೆ ನಿತ್ಯ ನಿರಂತರವಾಗಿ ಕರ್ತನೆ ಘನಮಾನ ಸ್ತೋತ್ರವನ್ನು ಹೊಂದಲು ಯೋಗ್ಯನಾದ ತಂದೆ ನೀನು ಒಬ್ಬನೇ ಆಗಿರೋದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಾವಾದರೂ ಕರ್ತನೆ ಪಾಪಿಗಳು, ಅಯೋಗ್ಯರು, ಗಣನೆಗೆ ಬಾರದಂತವರು ಸ್ವಾಮಿ. ಮಣ್ಣು ಧೂಳಿಗೆ ಸಮಾನರೇ ಸರಿ ಸ್ವಾಮಿ. ಮೆಫಿಬೋಶಿತನು ಹೇಳುವ ಮೇರೆ ಕರ್ತನೆ ಸತ್ತ ನಾಯಿಗೆ ಸಮಾನರು ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಪೂರ್ವ ಸ್ಥಿತಿಯನ್ನು ನೋಡುವ ಕರ್ತನೆ ಪಾಪ ಅಪರಾಧಗಳ ದೆಸೆಯಿಂದ ಸತ್ತಂತವರು ನಾವಾಗಿದ್ದೆವು ಸ್ವಾಮಿ. ನಾವು ಕರ್ತನೆ ಕ್ರಿಸ್ತನಲ್ಲಿ ಸೇರದವರು ಸ್ವಾಮಿ. ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು ಸ್ವಾಮಿ. ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ವಿಷಯಗಳಲ್ಲಿ ಕರ್ತನೆ ಪಾಲಿಲ್ಲದವರು ನಾವಾಗಿದ್ದೆವು ಸ್ವಾಮಿ. ಈ ಲೋಕದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದವರು ನಾವು ಸ್ವಾಮಿ. ದೇವರನ್ನ ಅರಿದಂತವರು ನಾವು ಸ್ವಾಮಿ. ಹೌದು ಸ್ವಾಮಿ, ನಾವಾದರೂ ಕರ್ತನೆ ಪೂರ್ವದಲ್ಲಿ ಕರ್ತನೆ ಮನಸ್ಸಿಗೂ ಶರೀರಿಗೂ ಸಂಬಂಧಪಟ್ಟ ವಿಷಯಗಳನ್ನು ನಡೆಸುತ್ತಾ ಬಂದವರಾಗಿ ಕರ್ತನೆ ಸ್ವಭಾವ ಸಿದ್ಧವಾಗಿ ಕರ್ತನೆ ನಿನ್ನ ಕೋಪಕ್ಕೆ ನಾವು ಗುರಿಯಾಗಿದ್ದವರು ನಾವಾಗಿದ್ದೆವು ಸ್ವಾಮಿ. ಆದ್ರೆ ಕರುಣಾನಿಧಿಯಾದ ನೀನು ಕರ್ತನೆ ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಕರ್ತನೆ ನಿಮ್ಮ ಒಬ್ಬನೇ ಮಗ ನಮಗಾಗಿ ಕೊಟ್ಟು ಬಿಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನೀನು ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಮಗನಾದರೂ ಕರ್ತನೆ ತಂದೆಗೆ ಸರಿಸಮನಾದ ಪದವಿಯನ್ನ ಬಿಡಲುಲ್ಲನ್ನು ನೆನೆಸಿದ ಕರ್ತನೆ ನಮಗಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ತನ್ನನ್ನು ದಾಸನ ರೂಪ ಧರಿಸಿ ಬಂದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ತಗ್ಗಿಸಿಕೊಂಡಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ತಂದೆಯ ಚಿತ್ತವನ್ನ ನೆರವೇರಿಸುವ ಸಲುವಾಗಿ ಕರ್ತನೆ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆತನ ವಿಧೇಯತೆಗಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಮನುಷ್ಯರು ರಕ್ತ ಮಾಂಸಧಾರಿಯಾಗಿರುವ ಮೇರೆಗೆ ಆತನು ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿ ಬಂದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಪರಿಶುದ್ಧವಾದಂತ ಜನನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪರಿಶುದ್ಧವಾದ ಜೀವನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮಲ್ಲಿ ಯಾವುದೇ ಪಾಪದ ಸೋಂಕಿರಲಿಲ್ಲ. ಪಾಪವನ್ನು ಅರಿಯದಂತವನು ನೀವು ಸ್ವಾಮಿ. ನಿಮ್ಮ ಬಾಯಲ್ಲಿ ಯಾವುದೇ ವಂಚನೆ ಮಾತಿರಲಿಲ್ಲ ಸ್ವಾಮಿ. ಆದಾಗ್ಯೂ ಕರ್ತನೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ನಿಮ್ಮನ್ನೇ ನೀವು ಒಪ್ಪಿಸಿಕೊಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಪಾಪ ಮಾಡಿದವರು ನಾವು, ದ್ರೋಹ ಮಾಡಿದವರು ನಾವು ಸ್ವಾಮಿ. ಹೌದು ಸ್ವಾಮಿ, ಮಾತೃಗರ್ಭ ಧರಿಸಿದ ದಿನದಿಂದ ಕರ್ತನೆ ದ್ರೋಹಿಗಳೇ ನಾವು ಸ್ವಾಮಿ. ಆ ಎಲ್ಲ ಪಾಪ ಭಾರವನ್ನ ಕರ್ತನೆ ನೀವು ಹೊತ್ತು ತೀರಿಸಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ನೀನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಆಗಿತ್ತಲ್ಲ, ಅದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಕಾಲು ಕ್ಲುಪ್ತವಾದ ಕರ್ತನೆ ತಂದೆಯ ಚಿತ್ತವನ್ನು ನೆರವೇರಿಸಲು ಕರ್ತನೆ ನಿಮ್ಮನ್ನು ನೀವೇ ಒಪ್ಪಿಸಿಕೊಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಆ ಕ್ರೂಜೆ ಆ ಒಂದು ದಿನವನ್ನ ಆ ಗಳಿಗೆಯನ್ನ ಕರ್ತನೆ ಈ ದಿನದಲ್ಲಿ ನೆನಪಿಗೆ ತರ್ತೇವೆ ಸ್ವಾಮಿ. ಹೌದು ಸ್ವಾಮಿ, 10,000 ಜನರಲ್ ಧ್ವಜ ಪ್ರಯಾಣದ ನೀನು ಕರ್ತನೆ ನನಗಾಗಿ ಕರ್ತನೆ ಅದನ್ನ ಕುರೂಪಿಯಾಗಿ ಮಾಡಲ್ಪಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನನಗಾಗಿ ಕರ್ತನೆ ಆ ದಿನ ನಿಂದನೆಯ ಮಾತುಗಳನ್ನ ನನಗಾಗಿ ನೀನು ಅಪಹಾಸ್ಯದ ಪರಿಹಾಸ್ಯದ ಮಾತುಗಳನ್ನ ಕೇಳಿಸಿಕೊಂಡಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ನನಗಾಗಿ ಕರ್ತನೆ ನೀನು ವಿವಸ್ತ್ರವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಆ ದಿನ ಜನರು ಕರ್ತನೆ ನಿನ್ನ ನೋಡಿ ಮುಖವನ್ನು ಓರೆ ಮಾಡಿಕೊಂಡು ಹೋಗುವಷ್ಟು ಮಟ್ಟಿಗೆ ಧಿಕ್ಕಾರಕ್ಕೊಳಗಾಗಿದ್ದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ನನಗಾಗಿ ಕರ್ತನೆ ನೀನು ವ್ಯಾಧಿ ಪೀಡಿತನಾಗಿದ್ದಕ್ಕಾಗಿ ಸ್ತೋತ್ರ. ನನಗಾಗಿ ನೀನು ಸಂಕಷ್ಟಕ್ಕೊಳಗಾಗಿದ್ದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಈ ಮುಖಾಂತರ ಕರ್ತನೆ ಎಲ್ಲವನ್ನ ಕರ್ತನೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಹಾಗೆ ಉದ್ದೇಶಸ್ಥಾನಕ್ಕೆ ಮೇಲ್ಪಡುವ ಕುರಿಮರಿಯು ಮೌನವಾಗಿರುವ ದೋಪಾದಿಯಲ್ಲಿ ಕರ್ತನೆ ಪುಣ್ಯ ಕತ್ತರಿಸುವ ಮುಂದೆ ಮೌನ ಕುರಿಯುವಂತೆ ಕರ್ತನೆ ನಿಮ್ಮನ್ನೇ ನೀವು ಅದನ್ನ ಒಪ್ಪಿಸಿಕೊಟ್ಟಕ್ಕಾಗಿ ನಿಮಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಮಗೆ ರಕ್ಷಣೆ ಆದದ್ದು ಕರ್ತನೆ ನಮ್ಮ ಗುರು ಹಿರಿಯರು ಕಲಿಸಿಕೊಟ್ಟಂತ ವ್ಯರ್ಥವಾದ ನಡವಳಿಕೆಗಳಿಂದಲ್ಲ, ಅಥವಾ ಕರ್ತನೆ ಯಾವುದೇ ಕುರಿಮರಿಯ ರಕ್ತದಿಂದಲ್ಲ ಕರ್ತನೆ, ಆದ್ರೆ ಹೌದು ಸ್ವಾಮಿ ನಿರ್ಮಲವಾದಂತಹ ನಿರ್ದೋಷವಾದಂತಹ ಅಮೂಲ್ಯವಾದ ಕುರಿಮರಿಯ ರಕ್ತದಿಂದಲೋ ಎಂಬಂತೆ ಕರ್ತನೆ ಆ ನಿನ್ನ ರಕ್ತದ ಮುಖಾಂತರವಾಗಿ ಕರ್ತನೆ ನಮಗೆ ಬಿಡುಗಡೆಯನ್ನು ಕೊಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಆ ದಿನ ಕರ್ತನೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಜಜ್ಜುಲು ಒಪ್ಪಿಸಿಕೊಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ನೀನು ಧರಿಸಿಕೊಂಡಂತ ಮುಳ್ಳಿನ ಕಿರೀಟಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಕೈಕಾಲುಗಳಿಗೆ ನೀನು ನಮಗಾಗಿ ಮಳೆಗಳನ್ನು ಜಡಿಸಿಕೊಂಡಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಆ ನಿನ್ನ 39 ಚಡಿ ಓಟುಗಳನ್ನ ತಿನ್ನುವುದರ ಮುಖಾಂತರವಾಗಿ ಆ ನಿನ್ನ ಬಾಸುಂಡಗಳ ಮುಖಾಂತರವಾಗಿ ನಮಗೆ ಗುಣವಾಗಿದ್ದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಎಲ್ಲವನ್ನ ಕರ್ತನೆ ಮೌನವಾಗಿ ಅದನ್ನು ಸಹಿಸಿಕೊಂಡವರಾಗಿ ತಿರಿತು ಎಂಬ ಮಹಾಘೋಷಕ
ಕರ್ತನೆ ನಿನ್ನನ್ನು ಒಪ್ಪಿಸಿಕೊಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಸತ್ತು 3 ದಿನ ಮುಚ್ಚಿನ ಗೆದ್ದು ಬಂದಂತ ದೇವರೇ ನಿಮಗೆ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಮರಣವನ್ನ ಸೈತಾನನ ಕರ್ತನೆ ಆ ದಿನ ಗೆದ್ದು ಬಂದಕ್ಕಾಗಿ ನಿಮಗೆ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಮರಣವೇ ನಿನ್ನ ಜಯವಲ್ಲಿ, ಮರಣವೇ ನಿನ್ನ ವಿಷಯದ ಕೊಂಡಿಯ ಜಯಘೋಷದೊಡನೆ ಕರ್ತನೆ ಆ ದಿನ ಮರಣವನ್ನ ಛೇದಿಸಕ್ಕಾಗಿ ನಿಮಗೆ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಮಗಾಗಿ ಕರ್ತನೆ ಈ ದಿನವೂ ತಂದೆ ಬಲಪಾರ್ಶ್ವದಲ್ಲಿ ಇದ್ದುಕೊಂಡವನಾಗಿ ಸ್ತೋತ್ರ ವಿಜ್ಞಾಪನೆಗಳನ್ನು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಮಗಾಗಿ ಮತ್ತೊಮ್ಮೆ ಬರುವ ನಮ್ಮನ್ನು ಕರೆಯುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನ ಕರ್ತನೆ ಹೌದು ಸ್ವಾಮಿ, ನಾವಾದರೂ ಕರ್ತನೆ ಪರದೇಶಸ್ಥರು ಅನ್ಯರು ನಾವಾಗಿದ್ದೇವೆ ಸ್ವಾಮಿ. ಆದ್ರೆ ನಮ್ಮನ್ನ ಕರ್ತನೆ ಸುಖಿಯ ಪ್ರಜೆಗಳನ್ನ ಆರಿಸಿಕೊಂಡು ಪರಲೋಕ ಸಂಸ್ಥಾನದವರನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ. ದೇವರ ಮನೆಯವರನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಇಷ್ಟೊಂದು ಉಪಕಾರ ಮಾಡಿದಂತ ದೇವರು ಇದಕ್ಕೆ ಬದಲಾಗಿ ನಾವೇನು ಕೊಡುವ ಕರ್ತನೆ. ಕೇವಲ ನಮ್ಮ ಹೃದಯ ಅಂತರಾಳದಿಂದ ಬರುವಂತಹ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿ ನೀವು ಒಬ್ಬನನ್ನ ಆರಾಧಿಸ್ತೀವಿ ಜೀವಳ ತಂದೆಯೇ. ಆಮೇನ್. ದೇವರು ನಮ್ಮ ಸ್ತುತಿ ಯಜ್ಞವನ್ನ ಆತ ಸ್ವೀಕರಿಸಿದ್ದಾನೆ. ಆತನಿಗೆ ಘನ ಮಾನ ಕೀರ್ತಿ ಮಹಿಮೆ ಉಂಟಾಗಲಿ. ನಾವು ಸಂಗೀತಗಳಲ್ಲಿ 679ನೇ ಸಂಗೀತ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 679ನೇ ಸಂಗೀತ ದೃಢ ನಿಲ್ಲಿರಿ ಕ್ರಿಸ್ತಗಾಗಿ ಈ ಹಾಡನ್ನ ಹಾಡಿಕೊಳ್ಳೋಣ. ಈಗ ದೇವರ ವಾಕ್ಯವನ್ನ ನಾವು ಕೇಳುವಂತ ಸಮಯಾಗಿದೆ. ಈ ಗಳಿಗೆಯಲ್ಲಿ ಸಭಾ ಹಿರಿಯರು ದೇವರ ಸೇವಕರಂತ ಬ್ರದರ್ ವಿನ್ಸೆಂಟ್ ಅವರು ನಮಗೆ ವಾಕ್ಯ ಸಂದೇಶ ನೀಡಲಿಕ್ಕಿದ್ದಾರೆ. ಬ್ರದರ್ ಡಿ ವಿನ್ಸೆಂಟ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಹಾಕೃಪೆಯಿಂದ ಈ ದಿವಸವನ್ನು ನಾವು ಎದುರುಗೊಳ್ಳುವಂತ ಸೌಭಾಗ್ಯವನ್ನು ಆತನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಜಗತ್ತಿನಲ್ಲಿ ನೋಡುವಾಗ
ಅದರಲ್ಲಿಯೂ ನಮ್ಮ ಭಾರತ ದೇಶದಲ್ಲಿ ನೋಡುವಾಗ ಈ ಕೊರೋನಾ ವೈರಸ್ನಿಂದ, ಈ ವೈರಾಣುವಿನ ಅಟ್ಟಹಾಸದಿಂದ ಜನರು ತತ್ತರಿಸ್ತಾ ಇರುವುದನ್ನ ನಾವು ನೋಡ್ತೇವೆ. ಇದರಿಂದ ನಾವು ಪಾಠ ಕಲ್ತಿದ್ದೇವ? ನಾವು ನಮ್ಮನ್ನ ಕೇಳ್ಕೊಳ್ಬೇಕು. ಹೌದು, ನಮ್ಮ ಪಾಪಗಳ ನಿಮಿತ್ತವಾಗಿ ಆಗಿರುವಂತ ಈ ರೋಗ ಇದು ಬಿಟ್ಟು ಹೋಗಬೇಕಾದ್ರೆ ನಾವು ಕರ್ತನಾದಂತ ದೇವರನ್ನ ಮಾತ್ರ ಆಶ್ರಯಿಸಿ ಆತನ ಬೇಡಿಕೊಳ್ಬೇಕು. ಒಂದು ವೇಳೆ ಈ ಭಯಂಕರವಾದಂತ ರೋಗಕ್ಕೆ ಔಷಧಿ ಇದೆ, ಅದಕ್ಕೆ ಅನೇಕ ವಿಧವಾದಂತ ಔಷಧಿಗಳನ್ನ ಕಂಡು ಹಿಡಿತಾ ಇದ್ದಾರೆ. ಅಲ್ಲದೆ ಈ ಭಯಂಕರವಾದಂತ ರೋಗದಿಂದ ನಾವು ದೂರ ಇರ್ಬೇಕಾದ್ರೆ ನಾವು ಅನುಸರಿಸಬೇಕಾದಂತ ಕ್ರಮಗಳನ್ನು ಸಹ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೇವೆ. ನಾವು ಹೇಗೆ ಈ ಸಂಗತಿಗಳನ್ನ ನೋಡ್ತೇವೆ. ಮಾಸ್ಕ್ ಹಾಕೊಳ್ಳೋದು, ಕೈಗಳನ್ನು ತೊಳೆದುಕೊಳ್ತಕ್ಕಂಥದ್ದು, ಹಾಗೂ ಈ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಯಾವುದೇ ಕೆಲಸವಿಲ್ಲದೆ ಸುಮ್ಮನೆ ಆಚೆ ಈಚೆ ಓಡಾಡ್ತಕ್ಕಂಥದ್ದು, ಇದೆಲ್ಲ ಮಾಡಬಾರ್ದು ಅಂತ ಸರ್ಕಾರ ನಮಗೆ ಒಂದು ಆದೇಶವನ್ನು ಕೊಡ್ತಾ ಇದೆ. ಪ್ರಿಯ ದೇವ ಜನರು, ನಾವು ಇದರಲ್ಲಿ ತಿಳ್ಕೊಳ್ಬೇಕಾದಂತ ಸಂಗತಿ ಉಂಟು. ನಾವು ನಮ್ಮ ವಿಶ್ವಾಸದ ಜೀವಿತದಲ್ಲಿ ನಾವು ಬಿದ್ದು ಹೋಗಿರುವ ಕಾರಣವಾಗಿ ಈ ರೋಗ ಲೋಕದಲ್ಲಿ ಹರಡಿದೆ. ಒಂದು ವೇಳೆ ಕ್ರೈಸ್ತರು ನಾವು ಯೋಚನೆ ಮಾಡೋಣ, ನಾವು ಕ್ರಿಸ್ತ ವಿಶ್ವಾಸದಲ್ಲಿ ಬಿದ್ದು ಹೋಗದೆ ಇದ್ದಿದ್ರೆ ಈ ರೀತಿಯ ಭಯಂಕರವಾದಂತ ರೋಗ ಇಡೀ ವಿಶ್ವವನ್ನು ವ್ಯಾಪಿಸ್ತಾ ಇರಲಿಲ್ಲ. ನಮ್ಮ ಪಾಪಗಳ ದೆಸೆಯಿಂದ ಇದು ಹರಡಿಯದೆ. ನಾವು ಲೋಕಕ್ಕೆ ದಾಸರಾಗಿ ಲೋಕದೊಟ್ಟಿಗೆ ರಾಜಿ ಮಾಡಿಕೊಂಡಂತವರಾಗಿರುವಾಗ ನಾವು ಲೋಕದಿಂದ ದೂರವಾಗಿರ್ಬೇಕು ಅಂತ ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಳಿರಿ ದೇವರ ವಾಕ್ಯ ಹೇಳುವಾಗ, ನಾವು ಪ್ರತ್ಯೇಕಿಸಿಕೊಳ್ಳದೆ ಲೋಕದ ಜೊತೆಯಲ್ಲಿ ರಾಜಿಯಾಗಿ ಆ ಒಡೆತನ ಸ್ನೇಹವನ್ನ ಮಾಡಿದ್ದರ ದೆಸೆಯಿಂದ ನಾವು ದೇವರ ಸಂಪರ್ಕವನ್ನು ಕಳೆದುಕೊಂಡಂತವರು ಆಗಿರ್ತಾರೆ. ಹಾಗೇನೆ ನಾವು ಪ್ರತಿದಿನ ಶುದ್ಧತೆಯ ಜೀವಿತವನ್ನು ಜೀವಿಸಬೇಕು. ಆ ಶುದ್ಧತೆಯ ಜೀವಿತವನ್ನು ಜೀವಿಸದೆ ಲೋಕದ ರೀತಿಯಲ್ಲಿ ನಡೆದುಕೊಂಡದರ ದೆಸೆಯಿಂದ ನಾವು ಇದನ್ನ ಅನುಭವಿಸ್ಬೇಕಾಯ್ತು. ಹಾಗೆ ನಾವು ಶುದ್ಧತೆಯ ಜೀವಿತ ಯಾಕೆ ಜೀವಿಸ್ತಾ ಇಲ್ಲ ಅನ್ನುವಾಗ ದೇವರ ಕಡೆಗೆ ನಮಗಿರುವಂತ ನಿರ್ಲಕ್ಷ್ಯವೇ ಆಗಿದೆ. ಇದನ್ನು ಯೋಚನೆ ಮಾಡೋಣ. ನಾವು ದೇವರ ವಾಕ್ಯದಲ್ಲಿ ಒಂದು ಭಾಗವನ್ನು ಓದಿ ಕೇಳಿಸ್ತೇನೆ. ಅದು ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ, ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನ ನಾನು ಓದಿ ಕೇಳಿಸ್ತೇನೆ. ನಮ್ಮ ದೃಷ್ಟಿ ಎಲ್ಲಿರಬೇಕು? ನಮ್ಮ ದೃಷ್ಟಿ, ಒಬ್ಬ ವಿಶ್ವಾಸಿಯ, ಒಬ್ಬ ದೇವ ಮನುಷ್ಯನ ದೃಷ್ಟಿ ಯಾರ ಕಡೆಗಿರ್ಬೇಕು ಅನ್ನುವಾಗ ನಾವು ಈ ಭಾಗದಲ್ಲಿ ನಾವು ನೋಡುವ ಹಾಗೆ ನಮ್ಮ ದೃಷ್ಟಿ ಯಾರ ಕಡೆಗೆ ಇದೆ ಎಂಬುದನ್ನು ಅರ್ಥಕೊಳ್ತೇವೆ. ಮೊದಲನೇ ವಚನವನ್ನು ಓದಿ ಕೇಳಿಸ್ತೇನೆ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಈ ಭಾಗದಲ್ಲಿ ನಾವು ನೋಡುವಾಗ, ಈ 3 ವಚನಗಳನ್ನ ನಾವು ನೋಡುವಾಗ ಇಲ್ಲಿ ನಾವು ಗ್ರಹಿಸಬೇಕಾದಂತ ಸಂಗತಿ ಇದೆ. ಇಲ್ಲಿ ನಾವು ಕರ್ತನನ್ನ ನೋಡ್ತಕ್ಕಂಥವರಾಗಿರ್ಬೇಕು. ನಾನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಯಾರು? ಕರ್ತನು ಆ ಸಿಂಹಾಸನದಲ್ಲಿ, ಉನ್ನತೋನ್ನತವಾದ ಸಿಂಹಾಸನದಲ್ಲಿ ಇರುವುದನ್ನು ಕಂಡೆನು. ಹಾಗಾದರೆ ನಮ್ಮ ದೃಷ್ಟಿ ಯಾರ ಕಡೆಗಿರ್ಬೇಕು? ಕಂಡೆನು ಅನ್ನುವಾಗ ನಮ್ಮ ದೃಷ್ಟಿ ನಮ್ಮ ಕರ್ತನಾದಂತ ದೇವರ ಕಡೆಗೆ ಇರಬೇಕು. ನಮ್ಮ ದೃಷ್ಟಿ ಲೋಕದ ಕಡೆಗಲ್ಲ, ನಮ್ಮ ದೃಷ್ಟಿ ಕರ್ತನಾದಂತ ದೇವರ ಕಡೆಗೆ ಇರಬೇಕು. ಇದನ್ನು ನಾವು ಗ್ರಹಿಸ್ಕೊಳ್ಬೇಕು. ಕರ್ತನ್ ಎಲ್ಲಿದ್ದಾನೆ, ಆತನು ಏನು ಮಾಡ್ತಾ ಇದ್ದಾನೆ, ಆತನೆಂತವನು ಎಂಬುದನ್ನು ಗ್ರಹಿಸಿಕೊಳ್ಳಲು ನಮ್ಮ ದೃಷ್ಟಿ ನಮ್ಮ ಕರ್ತನಾದಂತ ದೇವರ ಕಡೆಗೆ ಇರಬೇಕು. ನಮ್ಮ ದೇವರು ಎಂತವನು? ಆತನನ್ನು ನೋಡುವಾಗ ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಇಲ್ಲಿ 2ನೇ ಸಂಗತಿ ನೋಡ್ತೇವೆ. ಒಂದು,
ಆತನು ಅತ್ಯಂತ ಉನ್ನತವಾದ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ಅತ್ಯಂತ ಉನ್ನತ, ಎಲ್ಲದಕ್ಕಿಂತ ಆತನು ಎತ್ತರದಲ್ಲಿ ಉನ್ನತದಲ್ಲಿ ಇರುವ ಆತನು. ನಾವು ಲೋಕದಲ್ಲಿ ನೋಡುವ ಹಾಗೆ ಕೆಳಗಿನ ಆ ಸ್ಥಾನವಲ್ಲ, ಅತ್ಯುನ್ನತನಾದಂಥವನು. ಲೋಕಕ್ಕೆಲ್ಲ ಒಬ್ಬನೇ ದೇವರು. ಆತನು ಉನ್ನತೋನ್ನತವಾದಂತ ಸಿಂಹಾಸನದಲ್ಲಿ ಇರುವಾತನು ಕರ್ತನಾದಂತ ದೇವರು ಆಗಿದ್ದಾನೆ. ಆತನೇ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠನು, ಉನ್ನತನಾದಂಥವನು ನನ್ನ ದೇವರು. ನನ್ನನ್ನು ಪ್ರೀತಿಸಿದ ಆತನು. ನನ್ನ ದೃಷ್ಟಿ ಆ ಉನ್ನತೋನ್ನತನಾದಂತ ದೇವರ ಕಡೆಗೆ ಇರಬೇಕು. ಎರಡನೆಯದನ್ನು ನಾವು ನೋಡುವಾಗ ಇಲ್ಲಿ ಸೆರಾಫಿಯರನ್ನ ನಾವು ನೋಡ್ತೇವೆ. ಈ ಸೆರಾಫಿಯರ ಕಾರ್ಯವನ್ನು ನೋಡುವಾಗ ಆತನ ಆ ಸನ್ನಿಧಾನದಲ್ಲಿ ಎಷ್ಟು ಭಯ, ಭಕ್ತಿ, ಪರಿಶುದ್ಧತೆಯನ್ನು ನಾವು ಗಮನಿಸ್ತೇವೆ ಅನ್ನುವಾಗ, ಈ ಸೆರಾಫಿಯರು ಪ್ರತಿಯೊಬ್ಬನಿಗೂ 6 ರೆಕ್ಕೆಗಳಿತ್ತು. 2ರಿಂದ ಆತನು ತನ್ನ ಮುಖವನ್ನು ಮುಚ್ಚಿಕೊಂಡಿದ್ದನು, 2ರಿಂದ ಕಾಲು ಮುಚ್ಚಿಕೊಂಡಿದ್ದನು, 2ನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. 2 ರೆಕ್ಕೆಗಳಿಂದ ಆತನ ಮುಖವನ್ನು ಮುಚ್ಚಿಕೊಂಡಿದ್ದಾನೆ. ಆತನ ಮಹಿಮೆಯನ್ನ ನೋಡಲಿಕ್ಕೆ ಆಗಲಾರದೆ ಅಷ್ಟು ಮಹಿಮೆಯಲ್ಲಿ ಆತನಿದ್ದಾನೆ, ಅಷ್ಟು ವೈಭವದಲ್ಲಿ ಆತನಿದ್ದಾನೆ. ಈ ಲೋಕದ ವೈಭವ ಅಲ್ಲ, ಮಹಿಮೆಯಲ್ಲಿ ಆತನಿದ್ದಾನೆ. ಆ ಮಹಿಮೆಯನ್ನು ನೋಡಲಾರದಷ್ಟು ಅವರು ತಮ್ಮ ಮುಖಗಳನ್ನ ಮುಚ್ಚಿಕೊಂಡಿದ್ದಾರೆ. 2 ರೆಕ್ಕೆಗಳಿಂದ ಕಾಲ್ಗಳನ್ನ ಆತನಿಗೆ ತೋರಿಸಿದೆ, ಅದನ್ನು ಮುಚ್ಚಿಕೊಂಡು ನೆಲಸೌಕದೆ ನಿಂತಿದ್ದಾರೆ. ಆದ್ರೆ 2 ರೆಕ್ಕೆಗಳನ್ನ ಬಡಿಯುತ್ತಾ ಕಾರ್ಯ ತತ್ಪರರಾಗಿ ಅವರು ನಿಂತಿರುವುದನ್ನ ನಾನು ಕಂಡೇನೆ. ಅವರು ಕಾರ್ಯ ತತ್ಪರರಾಗಿದ್ದಾರೆ, ಕೆಲಸ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಆತನ ಸನ್ನಿಧಾನದಲ್ಲಿ ಇದ್ದಾರೆ, ಆತನ ಮಹಿಮೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮಹಿಮೆಯುಳ್ಳ ಆತನನ್ನ ಅವರು ಸೇವೆ ಮಾಡ್ಲಿಕ್ಕೆ ಸದಾ ಕಾಲದಲ್ಲಿ ನಿರತರಾಗಿದ್ದಾರೆ. ಬಹಳ ಭಯ ಭಕ್ತಿಯಿಂದ ಅವರಿದ್ದಾರೆ. ಆತನ ಮಹಿಮೆ ಅಲ್ಲಿ ನಾವು ಕಾಣ್ತೇವೆ. ಇಂಥ ಮಹಿಮಾತಿಶಯನು ಉನ್ನತೋನ್ನತದಲ್ಲಿ ಇರುವಾತನು ಆಗಿರುವಂತ ನಮ್ಮ ದೇವರನ್ನ ನಾವು ನೋಡುವಾಗ, ನಾವು ಮುಂದೆ ನಾವು ನೋಡ್ತಾ ಹೋಗುವಾಗ ಅಲ್ಲಿ ಪ್ರತಿಯೊಬ್ಬರನ್ನ ನಾವು ನೋಡ್ತಾ ಹೋಗುವಾಗ ಅಲ್ಲಿ ಇದ್ದಂತ ಒಬ್ಬನು ಹೀಗೆ ಹೇಳ್ತಾನೆ, ಒಬ್ಬನು ಮತ್ತೊಬ್ಬನಿಗೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಇಲ್ಲಿ ನಾವು ನೋಡ್ತೇವೆ ಆತನ ಅತ್ಯುನ್ನತವಾದಂತ ಆ ಸ್ಥಿತಿಯನ್ನು ನೋಡ್ತೇವೆ. ಆ ಅತ್ಯುನ್ನತವಾದಂತ ಸ್ಥಿತಿ ಯಾವುದು? ಪರಿಶುದ್ಧನು, 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 ಪರಿಶುದ್ಧನು ಆಗಿದ್ದಾನೆ. ಆತನ ಅತ್ಯಂತ ಪರಿಶುದ್ಧನಾದಂತ ದೇವರು ಆಗಿದ್ದಾನೆ. ಆ ಪರಿಶುದ್ಧನಾದಂತ ದೇವರ ಪ್ರಭಾವದಿಂದ ಭೂಮಂಡಲವೆಲ್ಲ ತುಂಬಿದೆ. ಅತ್ಯಂತ ಪರಿಶುದ್ಧನಾದಂತ ದೇವರ ಆ ಪರಿಶುದ್ಧತೆಯಿಂದ, ಆ ಪ್ರಭಾವದಿಂದ, ಆ ಮಹಿಮೆಯಿಂದ ಭೂಮಂಡಲವೆಲ್ಲ ತುಂಬಿದೆ. ಅಷ್ಟು ಮಾತ್ರವೇ ಅಲ್ಲ, ಮುಂದೆ ನೋಡುವಂತ ಆ ವಚನದಲ್ಲಿ ಆತನ ಆ ಮಹತ್ವ ಎಂಥದ್ದು ಅಂತ ನೋಡುವಾಗ, ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಕೂಗ್ತಾ ಹೇಳ್ತಾನೆ ಒಬ್ಬನು, ಆತನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿಯದೆ ಅಂತ ಕೂಗಿ ಹೇಳುವಾಗ ಆತನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು. ದ್ವಾರದ ಅಸ್ಥಿವಾರ, ಒಂದು ವೇಳೆ ಗೋಡೆಯಲ್ಲ, ಅಸ್ಥಿವಾರ, ತಳಪಾಯ, ಭೂಮಂಡಲದಲ್ಲಿ ಇರುವಂತ ಆ ಅಸ್ಥಿವಾರವೆಲ್ಲ ಕದಲಿದ ಹಾಗೆ ಕದಲಿ ಹೋಯಿತು. ಆ ಮಂದಿರದಲ್ಲೆಲ್ಲ ಧೂಮವು ತುಂಬಿಕೊಂಡಿದೆ, ಧೂಮವು ತುಂಬಿಕೊಂಡಿದೆ. ಹಾಗಾದ್ರೆ ಆತನ ಎಂಥವನಾಗಿದ್ದಾನೆ, ಆತನ ಆ ಮಹತ್ವ ಎಂಥದ್ದಾಗಿದೆ ನೋಡುವಾಗ ಆತನ ಪರಿಶುದ್ಧತೆ, ಆತನ ಮಹತ್ವ ಅಷ್ಟು ವಿಶೇಷವಾದದ್ದಾಗಿ ಕಂಡು ಬರ್ತದೆ. ಆ ಸಮಯದಲ್ಲಿ ಇಂಥ ಪರಿಶುದ್ಧನು, ಮಹಾಮಹಿಮನು, ಉನ್ನತೋನ್ನತದಲ್ಲಿ ಇರುವಾತನು ಆಗಿರುವಾತನ ಮಕ್ಕಳಾಗಿದ್ದೇವೆ. ಆತನ ಎದುರಿಗೆ ನಾವು ನಿಲ್ಲಲಿಕ್ಕೆ ಎಂತವರು ನೋಡುವಾಗ ಆಗ ನಾನು ಅದನ್ನು ಗ್ರಹಿಸಿ, ನನ್ನ ದೇವರು ಉನ್ನತನು, ನನ್ನ ದೇವರು ಮಹಾಮಹಿಮನು,
ನನ್ನ ದೇವರು ಪರಿಶುದ್ಧನು, ನನ್ನ ದೇವರು ಮಹಾಪರಾಕ್ರಮಶಾಲಿಯು ಆಗಿರುವುದನ್ನು ಕಾಣುವಾಗ, ಗ್ರಹಿಸುವಾಗ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಂಡೆನು. ಇದು ನನ್ನ ಮಾನಸಾಂತರದ ಜೀವಿತವನ್ನು ತೋರಿಸ್ತಕ್ಕಂಥದ್ದು. ನನ್ನ ಮನವರಿಕೆ, ನಾನು ಗ್ರಹಿಸಿದ್ದೇನೆ, ಗ್ರಹಿಸಿದ ನಂತರದಲ್ಲಿ ನಾನೆಂತ ಸ್ಥಿತಿಯಲ್ಲಿದ್ದೇನೆ, ನನ್ನ ಮಾನಸಾಂತರ, ನನ್ನ ಮನಸ್ಸು ಅಂತರ, ಅದು ಆತನ ಕುರಿತಾಗಿ ನಾನು ಇದುವರೆಗೆ ಯಾವ ರೀತಿಯಲ್ಲಿ ನಾನಿದ್ದೇನೋ ಅದನ್ನು ಬಿಟ್ಟು ಅದು ಹೇಳುವಂತ ಮಾತು, ನಾನು ನನ್ನ ಗತಿಯನ್ನು ಏನು ಹೇಳಲಿ, ಹೊಲಸು ತುಟಿಯವನು ನಾನು, ಇಂಥ ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಅಂತ ಕೂಗಿಕೊಳ್ಳುವುದನ್ನ ನಾವು ನೋಡ್ತೇವೆ. ಹಾಗೆ ಕೂಗಿಕೊಳ್ಳುವಾಗ ಅಲ್ಲಿ ವಿಶೇಷತೆಯನ್ನ ಗ್ರಹಿಸ್ತೇವೆ. ಹೌದು, ಮಾನಸಾಂತರ ಹೊಂದಿದಂತ ವ್ಯಕ್ತಿಗೆ ಆಗುವಂತ ಒಂದು ಬದಲಾವಣೆ ಅಲ್ಲಿ ನಾವು ನೋಡ್ತೀವಿ. ವಚನ 6ರಲ್ಲಿ, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಇದು ನಮ್ಮ ಸ್ಥಿತಿಯನ್ನು ಕರ್ತನಾದಂತ ದೇವರು ನಮಗೆ ಮಾಡ್ತಕ್ಕಂಥದ್ದನ್ನು. ನಾನು ಮಾನಸಾಂತರ ಹೊಂದಿದೆ, ಮಾನಸಾಂತರ ಹೊಂದಿದ ಕ್ಷಣದಲ್ಲಿಯೇ ಆ ಯಜ್ಞವೇದಿಯಿಂದ ತಾನು ತಂದ ತಂಡಸದಲ್ಲಿ, ಯಜ್ಞವೇದಿ ಯಜ್ಞವಾಗಿ ಅರ್ಪಿತನಾದಂತ ಯೇಸು ಸ್ವಾಮಿ, ಯಜ್ಞಾರ್ಪಿತ ಆದಂತ ದೇವರು, ಆತನು ಮಾಡಿದಂತ ಕಾರ್ಯ ತಕ್ಷಣದಲ್ಲಿ ಪರಿಶುದ್ಧತೆ, ಆ ಕೆಂಡ ಪರಿಶುದ್ಧತೆಗೆ ಸೂಚಕವಾಯಿತು. ಪರಿಶುದ್ಧನನ್ನಾಗಿ ಹೊಲಸು ತುಟಿಯವನು ಅದನ್ನ ಪರಿಶುದ್ಧರನ್ನಾಗಿ ಮಾಡುವಂತಹ ರೀತಿಯಲ್ಲಿ ಕೂಡಲೇ ತಂಡಸದಲ್ಲಿ ತಂದು ತುಟಿಗೆ ಅದನ್ನು ತಗುಲಿಸಿದನು. ನಿನ್ನ ದೋಷ ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದ. ನಾನು ಮಾನಸಾಂತರ ಹೊಂದಿದ ಕ್ಷಣವೇ ಕರ್ತನಾದ ದೇವರಿಂದ ನನಗೆ ಸಿಕ್ಕತಕ್ಕಂಥದ್ದು ಯಾವುದು? ಅದು ಪರಿಶುದ್ಧತೆ. ಆತನು ಪರಿಶುದ್ಧನು, ನಾವು ಸಹ ಪರಿಶುದ್ಧರಾಗಿರಬೇಕು. ಆತನು ಪರಿಶುದ್ಧತೆಯಲ್ಲಿದ್ದಾನೆ, ನಾವು ಸಹ ಆತನ ಎದುರಿಗೆ ಪರಿಶುದ್ಧರಾಗಿ ನಿಂತುಕೊಳ್ಳಬೇಕು. ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನನ್ನ ದೃಷ್ಟಿ ನನ್ನನ್ನು ಉಂಟು ಮಾಡಿದಂತ ನನ್ನ ಕರ್ತನಾದಂತ ಯೇಸುವಿನ ಕಡೆಗೆ, ನನ್ನನ್ನು ಉಂಟು ಮಾಡಿದಂತ ನನ್ನ ದೇವರ ಕಡೆಗೆ, ಸೃಷ್ಟಿಕರ್ತನ ಕಡೆಗೆ ನನ್ನ ದೃಷ್ಟಿಯನ್ನಿಟ್ಟು ನಾನು ಯೋಚಿಸುವಾಗ ನಾನೆಂತವನು ಎಂಬುದನ್ನ ನಾವು ಗ್ರಹಿಸಿಕೊಳ್ತೇವೆ ಮತ್ತು ಮಾನಸಾಂತರ ಹೊಂದ್ತೇವೆ ಮತ್ತು ನಾವು ಶುದ್ಧತೆಯನ್ನು ಹೊಂದಿ ನಾವು ಕಾರ್ಯತತ್ಪರರಾಗ್ತೇವೆ. ಶುದ್ಧತೆಯನ್ನು ಹೊಂದಿದ್ದೇವೆ, ಕರ್ತನ ರಕ್ತದ ಮೂಲಕವಾಗಿ ನಮಗೆ ಶುದ್ಧತೆ ಆಗಿದೆ. ಆದ್ರೆ ನಾವು ಕಾರ್ಯತತ್ಪರರಾಗಿದ್ದೇವ? ನಾವು ಇಲ್ಲಿ ನೋಡುವಾಗ, ನಾನು ಯಾವನನ್ನು ಕಳಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಈಗೋ ನಾನಿದ್ದೇನೆ, ಕರ್ತನೆ ನನ್ನನ್ನು ಕಳಿಸು. ಅದು ಕಾರ್ಯತತ್ಪರ ವ್ಯಕ್ತಿಯ, ವಿಶ್ವಾಸಿಯ ಜೀವಿತವನ್ನು ತೋರಿಸ್ತದೆ. ಶುದ್ಧತೆ ಹೊಂದಿದ ನಂತರದಲ್ಲಿ ಕಾರ್ಯೋನ್ಮುಖರಾಗಬೇಕು. ನಾವು ವಿಶ್ವಾಸಿಗಳಾದಂಥವ್ರು ಇನ್ನು ಲೋಕದೊಟ್ಟಿಗೆ ನಾವು ರಾಜಿ ಆಗ್ತಕ್ಕಂಥವ್ರಲ್ಲ. ಲೋಕದಲ್ಲಿ ಇದ್ದುಕೊಂಡು ಲೋಕದ ಆಶೆಗಳಿಗೆ ಬಲಿಯಾಗಿ ಲೋಕವನ್ನು ಪ್ರೀತಿಸುತ್ತಾ ಅಲ್ಲೇ ಇದ್ದು ಬಿಡ್ತಕ್ಕಂಥವ್ರಲ್ಲ. ಕರ್ತನು ಯಾರನ್ನು ಕಳಿಸಲಿ, ಈಗೋ ನಾನಿದ್ದೇನೆ, ಯಾಕಂದ್ರೆ ನನಗೆ ಮಾನಸಾಂತರವಾಗಿದೆ, ನಾನು ಪರಿಶುದ್ಧನಾಗಿದ್ದೇನೆ, ಈಗ ನಾನು ಕಾರ್ಯವನ್ನು ನಿರ್ವಹಿಸ್ಲಿಕ್ಕೆ ಹೋಗು ಅನ್ನುವಾಗ ಎಲ್ಲಿಗೆ ಹೋಗು? ಲೋಕದ ಆ ಕೊನೇ ಭಾಗಕ್ಕೆ ಹೋಗ್ತೀಯ? ದೇವರು ನನಗೆ ಎಲ್ಲಿ ಕೊಟ್ಟಿದ್ದಾನೋ ಆ ಸ್ಥಳದಲ್ಲಿ. ಆದ್ರೆ ಕಾರ್ಯ ತತ್ಪರತೆ ಇಲ್ಲದೆ ಇರಬಾರ್ದು. ನಾವು ಸುಮ್ಮನೆ ಹಾಗೆ ಹರಟೆ ಮಾತು, ಹೊಲಸು ಮಾತು, ಕುಚೋದ್ಯ ಇವುಗಳನ್ನು ಮಾಡದೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ನಾವು ಜೀವಿಸಬಾರ್ದು. ಹೋಗು, ನಿನಗೆ ಕೊಟ್ಟಂತ ಕೆಲಸವನ್ನು ನಿರ್ವಹಿಸು. ಇದನ್ನು ಮಾಡ್ಬೇಕು. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕರ್ತನನ್ನು ನೋಡುವಾಗ, ನನ್ನ ದೃಷ್ಟಿ ಕರ್ತನ ಕಡೆಗೆ ಹೋಗುವಾಗ, ಆತನ ಮಹತ್ತನ್ನ, ಆತನ ಮಹಿಮೆಯನ್ನ, ಆತನ ಉನ್ನತೋನ್ನತವಾದಂತ ಆತನ ಇರುವಿಕೆಯನ್ನ ಗಮನಿಸಿ
ಆತನು ಯಾರು ಎಂಬುದನ್ನ ಗ್ರಹಿಸುವಾಗ ನನ್ನಲ್ಲಿ ಮಾನಸಾಂತರ ಉಂಟಾಗ್ತದೆ. ಮಾನಸಾಂತರದ ನಂತರದಲ್ಲಿ ನಾನು ಶುದ್ಧೀಕರಿಸಲ್ಪಡ್ತೇನೆ. ಶುದ್ಧೀಕರಣ ಹೊಂದಿದ ನಂತರದಲ್ಲಿ ನಾನು ಆತನ ಕೆಲಸವನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿರ್ಬೇಕು, ತಕ್ಷಣವೇ ಸಿದ್ಧನಾಗಿರ್ಬೇಕು. ಇದು ನನ್ನ ಕರ್ತನಾದಂತ ದೇವನ ದೃಷ್ಟಿಸುವಂತ ರೀತಿಯಾಗಿದೆ. ಎರಡನೆಯ ದೃಷ್ಟಿಯನ್ನು ಕುರಿತಾಗಿ ನಾವು ನೋಡುವಾಗ ಅದು ಕರ್ತನಾದಂತ ಯೇಸುವಿನ ಮೇಲೆ ನಾವಿಡುವಂತ ದೃಷ್ಟಿಯಾಗಿದೆ. ಇದು ವಾಕ್ಯ ಭಾಗ ಇಬ್ರಿಯ 12:1 ಮತ್ತು 2 ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಇಲ್ಲಿ ಒಂದು ದೃಷ್ಟಿ ಇದೆ. ನಾವು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಇಲ್ಲೊಂದು ದೃಷ್ಟಿ, ನಮ್ಮ ದೃಷ್ಟಿ ನಮ್ಮ ಸೃಷ್ಟಿಕರ್ತನು ಮಹೋನ್ನತನು ಮಹಾಮಹಿಮನಾದಂತ ದೇವರ ಮೇಲೆ ದೃಷ್ಟಿ. ಅಲ್ಲಿ ಆಗುವಂತ ಬದಲಾವಣೆ, ಅಲ್ಲಿ ಆಗುವಂತ ಕಾರ್ಯ, ಆ ಕಾರ್ಯ ಅದಕ್ಕೆ ನಾನು ತತ್ಪರನಾಗ್ಬೇಕು, ಆ ಕಾರ್ಯವನ್ನು ನಾನು ಮಾಡ್ಬೇಕು, ಆಚೆ ಈಚೆ ನೋಡೋದಲ್ಲ. ಇಲ್ಲಿರುವಂತ ಆ ದೃಷ್ಟಿ ಯೇಸುವಿನ ಮೇಲೆ ದೃಷ್ಟಿ ಇರೋದು. ನಂಬಿಕೆ ಹುಟ್ಟಿಸ್ತಕ್ಕಂಥವನು ಮತ್ತು ಪೂರೈಸುವವನು ಆಗಿರುವಂತ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ದೃಷ್ಟಿಯನ್ನು ಇಡ್ರಿ. ಅಲ್ಲಿ ಏನಾಗತ್ತೆ, ನಂಬಿಕೆ ಹುಟ್ಟಿಸ್ತಾನೆ, ಪೂರೈಸ್ತಾನೆ. ಆದ್ದರಿಂದ ಆ ನಂಬಿಕೆ ಹುಟ್ಟಿಸುವ ಪೂರೈಸುವ ದೇವರ ಮೇಲೆ ದೃಷ್ಟಿ ಇಟ್ಟಾಗ ನಮಗೆ ನೇಮಕವಾದ ಓಟ, ನಾನು ಯಾವ ಓಟವನ್ನು ಓಡಬೇಕು, ನೇಮಕವಾದಂತ ಓಟವನ್ನ ನಾನು ಓಡ್ಲಿಕ್ಕೆ ಸಿದ್ಧನಾಗಿರ್ಬೇಕು. ನನ್ನ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ, ಸಮಚಿತ್ತದಿಂದ, ಸ್ಥಿರಚಿತ್ತದಿಂದ, ಚಂಚಲ ಹೃದಯದಿಂದ ಅಲ್ಲ, ಚಂಚಲ ಮನಸ್ಸಿನಿಂದ ಅಲ್ಲ, ಸ್ಥಿರಚಿತ್ತದಿಂದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ನೇರವಾಗಿ ಆತನನ್ನು ದೃಷ್ಟಿಸುತ್ತಾ ನಮ್ಮ ಓಟವನ್ನ ಪೂರೈಸಬೇಕು. ಲೋಕದಲ್ಲಿದ್ದೇವೆ, ಎಷ್ಟು ದಿವಸ ಇರ್ತೇವೆ ಗೊತ್ತಿಲ್ಲ. ಕಷ್ಟ ಬರ್ಲಿ, ನಷ್ಟ ಬರ್ಲಿ, ವೈರಾಣುವಿಂದ ನಾವು ಸಾಯ್ಲಿ, ಬದುಕಿರ್ಲಿ, ಚಿಂತೆ ಇಲ್ಲ. ನಮಗೆ ನೇಮಕವಾದಂತ ಓಟ ಒಂದುಂಟು. ಆ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡಿ ಮುಗಿಸಬೇಕು. ಸ್ಥಿರಚಿತ್ತದಿಂದ ಓಡಿ ಮುಗಿಸುವಾಗ ಆತನು ನಮ್ಮ ಜೊತೆಯಲ್ಲಿದ್ದಾನೆ. ಆತನು ಮಾಡಿದಂತ ಕಾರ್ಯಗಳು ನಮ್ಮನ್ನು ಉತ್ತೇಜಿಸ್ತಾ ಇದೆ. ಆತನು ಅವಮಾನವನ್ನು ಅಲಕ್ಷ್ಯ ಮಾಡಿ, ತನಗಾಗುವಂತ ಅವಮಾನವನ್ನೆಲ್ಲ ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ, ಮಹೋನ್ನತನಾಗಿದ್ದಾನೆ. ಆ ದೇವರನ್ನ ನಾವು ಆಲೋಚಿಸಬೇಕು. ಆ ಆಲೋಚನೆಯಿಂದ ಸ್ಥಿರಚಿತ್ತವಾದಂತ ಓಟವನ್ನ ನಾವು ಓಡ್ಬೇಕು. ನಮಗೆ ನೇಮಕವಾಗಿದೆ ಅದು, ಅದನ್ನ ಓಡ್ಬೇಕು. ದೇವಾದಿ ದೇವನಲ್ಲಿ, ಮಹೋನ್ನತನಲ್ಲಿ ನಾವು ದೃಷ್ಟಿ ಇಟ್ಟಂತವರು, ನಾವು ಯೇಸುವಿನ ಮೇಲೆ ನಾವು ದೃಷ್ಟಿ ಇಟ್ಟಂತವ್ರು. ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಾತನು, ನಮ್ಮನ್ನು ನೇಮಿಸಿರುವವನು, ಆ ನೇಮಕವಾದಂತ ಓಟವನ್ನು ಓಡ್ಲಿಕ್ಕೆ ನಮ್ಮನ್ನು ಕರೆದಾತನು. ಆತನನ್ನು ದೃಷ್ಟಿಸಿ ನಮ್ಮ ಓಟವನ್ನು ಪೂರೈಸೋಣ. ಆದ್ರೆ ಮತ್ತೊಂದು ದೃಷ್ಟಿ ಇದೆ. ಅದು ಯಾವ ದೃಷ್ಟಿ ಇದೆ? ಮನುಷ್ಯರನ್ನ ನೋಡುವಂತಹ ದೃಷ್ಟಿ. ಲೋಕದ ಮೇಲೆ ದೃಷ್ಟಿಯನ್ನು ಇಡದೆ ನಾವು ಈ ಓಟವನ್ನು ನೋಡ್ಬೇಕು. ಎರಡು ದೃಷ್ಟಿ ಸಾಕು. ಕರ್ತನಾದಂತ ಉನ್ನತೋನ್ನತನಾದಂತ ದೇವರ ಮೇಲೆ ದೃಷ್ಟಿ ಇಟ್ಟಾಗ ನಾವು ಆತನ ಆ ಮಹತ್ತನ್ನ,
ಮಹಿಮೆಯನ್ನ, ಪರಾಕ್ರಮವನ್ನ ಎಲ್ಲವನ್ನು ಕಂಡುಕೊಳ್ತೇವೆ. ಅಲ್ಲಿ ಮಾನಸಾಂತರ ಉಂಟಾಗ್ತದೆ, ಅಲ್ಲಿ ಶುದ್ಧತೆ ಉಂಟಾಗ್ತದೆ, ಅಲ್ಲಿ ಕಾರ್ಯತತ್ಪರತೆಯನ್ನ ನಾವು ಹೊಂದಿಕೊಳ್ತೇವೆ. ಕರ್ತನಾದಂತ ಯೇಸು ಸ್ವಾಮಿಯನ್ನ ನಾವು ಆಲೋಚಿಸುವಾಗ, ಆತನ ಮೇಲೆ ದೃಷ್ಟಿ ಇಡುವಾಗ, ಆತನು ಅಪಮಾನಕರವಾದಂತ ಶಿಲುಬೆಯ ಮರಣವನ್ನು ಅಲಕ್ಷ್ಯ ಮಾಡಿ, ಆತನದನ್ನು ಲಕ್ಷಿಸಲಿಲ್ಲ, ನಮಗೋಸ್ಕರವಾಗಿ ಅದನ್ನ ತಾಳಿಕೊಂಡು ಆತನು ಶಿಲುಬೆಯ ಮರಣವನ್ನು ಹೊಂದಿ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿ ಪುನರುತ್ಥಾನವನ್ನು ಹೊಂದಿ ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. ಆತನನ್ನು ನಾವು ಆಲೋಚಿಸುತ್ತಾ ಆತನ ಮೇಲೆ ದೃಷ್ಟಿ ಇಟ್ಟಂತವರಾಗಿ ನಮಗೆ ನೇಮಕವಾದಂತ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಈ ಲೋಕದಲ್ಲಿ ನಾವು ಇಂಥ ಜೀವಿತದಲ್ಲಿ ಓಡೋಣ. ನಾವು ಆಚೆ ಈಚೆ ನೋಡ್ತಕ್ಕಂಥವ್ರೆಲ್ಲ, ಲೋಕದೊಟ್ಟಿಗೆ ರಾಜಿ ಮಾಡ್ಕೊಳ್ತಕ್ಕಂಥವ್ರೆಲ್ಲ, ಲೋಕದವ್ರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ, ಚಿಂತೆ ಇಲ್ಲ. ನಾವು ಪ್ರತ್ಯೇಕಿಸಲ್ಪಟ್ಟಂತ ವ್ಯಕ್ತಿಗಳು, ಪ್ರತ್ಯೇಕವಾಗಿ ಜೀವಿಸ್ತಕ್ಕಂಥವ್ರು, ಪ್ರತ್ಯೇಕತೆಯನ್ನು ಹೊಂದಿ ಬಾಳ್ತಕ್ಕಂಥವ್ರು. ಅಂದ್ರೆ ಲೋಕದಿಂದ ನಾವು ಬೇರೆ ಎಲ್ಲೋ ಒಂದು ಐಸೋಲೇಟೆಡ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥವ್ರು ಅಂತ ಹಾಗಲ್ಲ. ಆದ್ರೆ ನಮ್ಮ ಜೀವಿತದ ಲಕ್ಷಣ ಅವರಿಗಿಂತ ವಿಭಿನ್ನವಾಗಿರ್ತಕ್ಕಂಥದ್ದು. ನಾನು ಕಳೆದ ವಾರ ಒಬ್ಬ ಸ್ತ್ರೀ ಹೇಳಿದಂತ ಮಾತು, ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಆಗಿದ್ದಂತ ಮಮತಾ ಬ್ಯಾನರ್ಜಿ ಅವ್ರು ಹೇಳಿದಂತ ಮಾತು, ಅವರನ್ನ ಒಂದು ವಿಶೇಷವಾದಂತ ಕಾರ್ಯಕ್ಕೆ ಅವರನ್ನ ಕರೆಯುವಾಗ ಅವ್ರು ಹೇಳಿದಂತ ಮಾತು, ಎಲ್ಲವನ್ನು ನಾನು ಗ್ರಹಿಸ್ತೇನೆ, ಆದ್ರೆ ಒಂದನ್ನು ನಾನು ಬಹಳ ಇಷ್ಟಪಡ್ತಿದ್ದೆ, ಆದ್ರೆ ನಾನು ಆಗ್ಲಿಲ್ಲ. ನಾನು ಕ್ರೈಸ್ತರಾಗಿದ್ರೆ ಒಳ್ಳೇದಾಗ್ತೈತಿ. ಯಾಕೆ ಅಂತ ಹೇಳಿದ್ರೆ ಆ ಕ್ರೈಸ್ತತ್ವದಲ್ಲಿ ಒಂದು ಮಾತಿದೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮ ನೆರೆಯವನಲ್ಲ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅಂತ ಹೇಳಿದೆ. ಹಾಗಿರೋದ್ರಿಂದ ವೈರಿಗಳನ್ನು ಪ್ರೀತಿಸುವಂತ ಆ ಮಹಾ ಒಂದು ಕಾರ್ಯವನ್ನು ದೇವರು ಕೊಟ್ಟಿದ್ದಾನಲ್ಲ, ಅದು ಎಂತ ದೊಡ್ಡದಾದಂತಹದ್ದು ಅಂತ ಅವ್ರು ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಆ ವೈರಿಗಳನ್ನು ಸಹ ಪ್ರೀತಿಸಬೇಕು. ಆದ್ರೆ ಆ ಪ್ರೀತಿ, ನಾವು ಮಾಡುವಂತ ಪ್ರೀತಿ ವೈರಿಗಳನ್ನ ಪ್ರೀತಿಸುವಂತ ಪ್ರೀತಿ, ವೈರಿಗಳನ್ನ ನಾವು ಪ್ರೀತಿಯ ಕಡೆಗೆ ಒಯ್ಯುವಂತದ್ದಾಗಿರ್ಬೇಕೆ ಹೊರತು ನಾವೇ ಹೋಗಿ ಅವರ ಹಾಗೆ ಆಗ್ತಕ್ಕಂಥದ್ದಲ್ಲ. ನಾವು ಪ್ರೀತಿಸೋಣ, ಎಲ್ಲ ಮಾಡೋಣ, ಆದ್ರೆ ಕರ್ತನ ಚಿತ್ತಾನುಸಾರವಾಗಿ ಸ್ಥಿರಚಿತ್ತದಿಂದ ನಮಗೆ ನೇಮಕವಾದ ಓಟವನ್ನು ನಾವು ಓಡಿ ಪೂರೈಸಬೇಕು. ಈ ದೃಷ್ಟಿ ಇರ್ಬೇಕು. ಲೋಕವನ್ನು ನೋಡಬಾರ್ದು, ಲೋಕದವುಗಳನ್ನು ಆಶಿಸಬಾರದು. ನಾವು ಲೋಕದಲ್ಲಿರೋದು ಕೊಂಚಕಾಲ ಮಾತ್ರ. ಕೊಂಚಕಾಲದಲ್ಲಿ ಈ ದೃಷ್ಟಿ ನೆಟ್ಟಗಿರ್ಲಿ. ನಮ್ಮ ಓಟ ಅದು ಕರ್ತನು ನಮಗೆ ನೇಮಿಸಿರುವಂತ ಆ ಓಟ ಕರ್ತನಾದಂತ ಯೇಸುವನ್ನು ದೃಷ್ಟಿಸುತ್ತ ನೇರವಾಗಿ ಆತನನ್ನು ನೋಡ್ತಾ ನಾವು ಓಡ್ಬೇಕಾದ್ರಿಂದಲೇ ಆಗ ಸತ್ಯವೇದದಲ್ಲಿ ನೋಡ್ತೇವೆ, ಯಾವನಾದ್ರೂ ನೇಗಿಲಿನ ಮೇಲೆ ಕೈ ಇಟ್ರೆ ಅವನು ಹಿಂತಿರುಗಿ ನೋಡಬಾರ್ದು, ನೇಗಿಲಿನ ಮೇಲೆ ಕೈ ಇಟ್ರೆ ಮುಂದಕ್ಕೆ ಅವನ ಗುರಿ ಇರ್ಬೇಕೆ ಹೊರತು ಹಿಂದಕ್ಕಲ್ಲ. ಹಾಗೇನೆ ಕರ್ತನಾದಂತ ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತ ನಾವು, ಕರ್ತನಾದಂತ ಯೇಸುವಿನ ಮೇಲೆ ದೃಷ್ಟಿ ಇಟ್ಟಂತ ನಾವು ಹಿಂದೆ ನೋಡದೆ, ಆಚೆ ಈಚೆ ನೋಡದೆ, ಕರ್ತನಾದಂತ ಯೇಸುವಿನಲ್ಲಿಯೇ ನಮ್ಮ ದೃಷ್ಟಿಯನ್ನಿಟ್ಟು ನಮ್ಮ ಕ್ರಿಸ್ತಿಯ ಜೀವಿತದ ಓಟವನ್ನ ನಾವು ಓಡೋಣ. ಕ್ರಿಸ್ತಿಯ ಜೀವಿತದ ಓಟ ಎಲ್ಲಿ ನಮಗೆ ಸ್ಪಷ್ಟವಾಗಿ ಬರೆದಿದೆ, ಸತ್ಯವೇದದಲ್ಲಿದೆ. ನಾವು ನಡೆದುಕೊಳ್ಳಬೇಕಾದದ್ದು ಕರ್ತನ ಚಿತ್ತಾನುಸಾರವಾಗಿ ನಡೆಯುವುದು ಮಾತ್ರ. ಕರ್ತನ ಚಿತ್ತದಂತೆ ನಡೆದುಕೊಳ್ಳುವುದು ಮಾತ್ರವೇ ನಮ್ಮ ಗುರಿಯಾಗಿರ್ಬೇಕು. ಕರ್ತನ ಚಿತ್ತವಲ್ಲದೆ ನಮ್ಮ ಚಿತ್ತವಲ್ಲ. ಕರ್ತನಾದಂತೆ ಯೇಸು ಹೇಳಿದಂತ ಮಾತದೆ, ಆ ಶಿಲ್ಬೆಯ ಮರಣವನ್ನು ಹೊಂದುವಾಗ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತವೇ ಆಗಲಿ, ನಿನ್ನ ಚಿತ್ತವೇ ಆಗಲಿ. ಆತನ ತಂದೆಯ ಕೈಗೆ ತನ್ನ ಒಪ್ಪಿಸಿಕೊಟ್ಟು ಹೇಳಿದಂತ ಮಾತು, ನನ್ನ ಚಿತ್ತ ಅಂತಾಗದೆ ನಿನ್ನ ಚಿತ್ತವೇ ಆಗಲಿ. ನಾವು ಸಹ ಅದೇ ಮಾತು, ನಮ್ಮ ಚಿತ್ತ ಅಲ್ಲ, ಕರ್ತನಾದಂತ ಯೇಸು ಕ್ರಿಸ್ತನ ಚಿತ್ತದ ಹಾಗೆ ನಾವು ನಡೆದುಕೊಂಡು ನಮ್ಮ ಕ್ರಿಸ್ತಿಯ ಜೀವಿತವನ್ನ, ಆ ಓಟವನ್ನ ನಾವು ಸ್ಥಿರ ಚಿತ್ತದಿಂದ, ದೃಢ ಮನಸ್ಸಿನಿಂದ ನಾವು ಓಡೋಣ. ಜನರು ನೋಡ್ಲಿ ಅಂತ ಅಲ್ಲ, ಜನರ ಮೆಚ್ಚುಗೆಗಾಗಿ ಅಲ್ಲ, ನಾವು ಓಡಬೇಕಾದದ್ದು ಕರ್ತನಾದಂತ ದೇವರನ್ನು ಮೆಚ್ಚಿಸ್ಲಿಕ್ಕಾಗಿ. ಆದ್ರಿಂದ ಪ್ರಿಯ ದೇವ ಜನರೇ, ಪ್ರಿಯ ವಿಶ್ವಾಸಿಗಳೇ, ನಮ್ಮ ಚಿತ್ತ ಅಲ್ಲ, ಕರ್ತನ ಚಿತ್ತದ ಹಾಗೆ ಕರ್ತನ ಮೇಲೆ ದೃಷ್ಟಿಯನ್ನಿಟ್ಟು ನಾವು ನಮ್ಮ ಜೀವಿತವನ್ನು ಸಾಗಿಸೋಣ.
ಕರ್ತನು ನಮ್ಮನ್ನು ನಡೆಸಲಿ. ಆತನಿಗೆ ಸ್ತೋತ್ರವಾಗಲಿ. ಆಮೆನ್.